ಅವಧೂತ ಶ್ರೀ ವಿನಯ್ ಗುರುಜಿಗೆ ಸ್ವಾಗತ. ಗುರುಗಳೇ ನಮಸ್ತೆ. ಎಲ್ಲರಿಗೂ ನಮಸ್ತೆ. ವಿನಯ್ ಗುರುಜಿ ಎಲ್ಲರಿಗೂ ಗೊತ್ತು. ಶಿಷ್ಯ ಯುವಕ ವಿನಯ್ ಏನೆಲ್ಲ ಫೇಸ್ ಮಾಡಿದ್ರು ಆ ಕಥೆಗಳು ನಾವು ಕೇಳಿದ್ದೀವಿ. ನಿಮ್ಮನ್ನ ಎಷ್ಟೆಲ್ಲ ಪರೀಕ್ಷೆಗೆ ಇಟ್ಟರು ಗುರುನಾಥರು ಅದೆಲ್ಲ ನನಗೆ ಗೊತ್ತು. ನೀವು ಹೇಳಿದ್ರೆ ನಮಗೂ ಚೆನ್ನಾಗಿರುತ್ತೆ. ಶಿಷ್ಯ ಅಂತ ನಾನಿನ್ನು ನನ್ನ ಗುರುಗಳಿಗೆ ನಾನು ಹೇಳ್ಕೊಳಕ್ಕೆ ಹೋಗಲ್ಲ, ದೊಡ್ಡ ಶಬ್ದ ಅದು. ಭಕ್ತಿ ಇರ್ಬೋದು. ಗುರುಗಳ ಶಿಷ್ಯ ಅಂದರೆ ಗುರು ನಡೆದ ದಾರಿಲಿ ನಡಿಬೇಕು. ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ರಾಮಕೃಷ್ಣ ಪರಮಹಂಸರ ಡಿವೋಟಿ ಮತ್ತು ಶಿಷ್ಯ ಎರಡು ಶಬ್ದ ವ್ಯತ್ಯಾಸ. ಡಿವೋಟಿ ಅಂದರೆ ಅವನೋಗಿ ಅಡ್ಡ ಬಿದ್ದ ಗೌರವದಿಂದ ಅವನ ಕೈಲಾದ ಏನೋ ಮಾಡಿದ ಒಂದು. ಗುರುಗಳು ಮಾಡಿದ್ದೆಲ್ಲ ಮಾಡ್ಲಿಕ್ಕೆ ಹೋಗಿ ಗುರು ನಡೆದ ನಡೆಯಲ್ಲಿ ನಡೀತಾನಲ್ಲ, ಅದು ನಡೆ ನುಡಿ ಎರಡು ಒಂದೇ ಆಗೋದು. ಅದೇ ನಮಸ್ಕಾರ. ರಾಮಕೃಷ್ಣರು ಅವ್ರ ಹೆಂಡತಿಗೆ ನಮಸ್ಕಾರ ಮಾಡ್ತಿದ್ರು. ಶಿಷ್ಯ ಅಂತ ಹೇಳ್ಕೊಂಡು ಅವ್ನು ಮಾಡ್ತಾನ? ಹೆಂಡತಿ ನಮಸ್ಕಾರ ಮಾಡ್ತಾನೆ? ನಂಗೆ ಗೊತ್ತಿಲ್ಲ. ಎಲ್ರಿಗೂ ನಮಸ್ಕಾರ. ನೀವೆಲ್ಲ ಬಹಳ ದಿವಸದಿಂದ ಅಂದರೆ ನನ್ನ ಈ ಒಂದು ಯೂಟ್ಯೂಬ್ ಚಾನಲ್ ಶುರು ಆದಾಗಿಂದ ಇಟ್ಟಂಥ ಒಂದು ಪ್ರಶ್ನೆಗೆ ಇವತ್ತು ಆ ಅವಕಾಶ ಕಾಲ ಕೂಡಿ ಬಂದಿದೆ. ಯಾವಾಗ ವಿನಯ್ ಗುರೂಜಿಯವರ ಎಪಿಸೋಡು, ಯಾವಾಗ ಗುರೂಜಿನ ಕರೆಸ್ತೀರಾ ಇದು ನಿಮ್ಮೆಲ್ಲರ ನಿರಂತರ ಪ್ರಶ್ನೆ ಆಗಿತ್ತು. ನಾನು ಕಾಲಾಯ ತಸ್ಮೈ ನಮಃ ಅಂತ ಬಿಟ್ಟಿದ್ದೆ. ಅದಕ್ಕೆ ಇವತ್ತು ಒಂದು ಉತ್ತರ ಸಿಕ್ಕಿದೆ. ಇವತ್ತಿದು ಬಹಳ ವಿಶೇಷವಾದಂಥ ಸಂಚಿಕೆ. ನನ್ನ ಪಾಲಿಗಂತೂ ಒಂದು ಸುವರ್ಣಾಕ್ಷರದಲ್ಲಿ ಬರೀಬೇಕಾದಂಥ ಸಂಚಿಕೆ ಅಂತ ಹೇಳ್ತಾ ಹೆಚ್ಚಿಗೆ ಪೀಠಿಗೆ ಹಾಕಲ್ಲ, ಕಾರ್ಯಕ್ರಮಕ್ಕೆ ಮುಂದಾಗ್ಬೋಣ. ಅವಧೂತ ಶ್ರೀ ವಿನಯ್ ಗುರೂಜಿಗೆ ಸ್ವಾಗತ. ಗುರುಗಳೇ ನಮಸ್ತೆ. ಎಲ್ಲರಿಗೂ ನಮಸ್ತೆ. ಅದೇ ಈಗ ನಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಕ್ಕೂ ನೀವೇ ಪ್ರೇರಣೆ, ನೀವೇ ಬ್ಲೆಸ್ ಮಾಡಿದ್ದು. ಒಂದು ದಾರಿ ಅಂತೂ ಖಂಡಿತ ಹಾಕ್ಕೊಟ್ರಿ, ಈ ಟ್ರ್ಯಾಕಲ್ಲಿ ಹೋಗು ಅಂತ. ನನಗೂ ಇದು ಭಾಳ ಅನ್ಎಕ್ಸ್ಪೆಕ್ಟೆಡ್ ಆಗಿತ್ತು. ಅಂದರೆ ನನ್ನ ಸಿನಿಮಾ ಟಿ ವಿ ನೋಡಿ ಸ್ಪಿರಿಚುವಲಿ ನಾನು ಹೇಳೋದನ್ನೆಲ್ಲ ಕೇಳ್ತಾರ ಅನ್ನೋದೊಂದಿತ್ತು ನನಗೆ. ಬಟ್ ನಿಮ್ಮ ಮಾತಂತೆ ಇವತ್ತು ಅದು ಚೆನ್ನಾಗಿ ಆಗಿದೆ. ಸೊ ನಿಮ್ಮನ್ನೆಲ್ಲ ಕರೀತಾ ಇದ್ರು ಯಾವತ್ತು ಅಂತ, ಇವತ್ತು ಅದಕ್ಕೂ ಟೈಮ್ ಕೂಡ ಬಂತು ಗುರುಗಳೇ. ಸೊ ಹಾಗಾಗಿ ನೀವು ಹೇಳಿದ್ರಿ ಯಾರ್ಯಾರ್ದು ಏನು ಪಟ್ಟಿ ಕ್ವಶನ್ಸ್ ಇರುತ್ತೆ ಅದೇ ಎಪಿಸೋಡ್ ಮಾಡ್ಬೋಣ, ನಮ್ಮ ಸಬ್ಜೆಕ್ಟ್ ಅಂತ ಯಾವುದು ಬೇಡ ಅಂತ. ಅದಕ್ಕೆ ಒಂದಷ್ಟು ಮೋಸ್ಟ್ ಆಸ್ಟ್ ಕ್ವಶನ್ಸ್ ಇದೆ ಇದರಲ್ಲಿ. ಅದರಲ್ಲಿ ನನಗೆಲ್ಲರೂ ಗುರುನಾಥರದ ಬಗ್ಗೆ ಎಪಿಸೋಡ್ ಮಾಡಿ ಅಂತ ಹೇಳ್ತಾ ಇದ್ರು. ವೆಂಕಟಾಚಲ ಅವಧೂತರು ಗುರುನಾಥರದ್ದು ಹೇಳಿ. ನಾನು ಅನ್ಕೋತಾ ಇದ್ದು ನೀವಿರೋವಾಗ ನಿಮಗಿಂತ ಬೆಸ್ಟ್ ಯಾರು ಗುರುನಾಥರ ಬಗ್ಗೆ ಹೇಳೋಕ್ಕೆ? ಎದುರುಗಡೆ ಕಂಡವರು, ನಿಮ್ಮಿಬ್ಬರ ಗುರು ಶಿಷ್ಯರ ಸಂಬಂಧ ಅಂದರೆ ಹೇಗಿರಬೇಕು ಅನ್ನೋದು ಒಂದು ಮಾದರಿಯಾಗಿ ಎಲ್ಲರಿಗೂ ಗೊತ್ತಾಗಲಿ ಅನ್ನೋದು ನನ್ನ ಒಂದು ಆಸೆ. ಹಾಗಾಗಿ ವಿನಯ್ ಗುರೂಜಿ ಎಲ್ಲರಿಗೂ ಗೊತ್ತು. ಶಿಷ್ಯ ಯುವಕ ವಿನಯ್ ಏನೆಲ್ಲ ಫೇಸ್ ಮಾಡಿದ್ರು ಆ ಕಥೆಗಳು ನಾವು ಕೇಳಿದ್ದೀವಿ. ನಿಮ್ಮನ್ನ ಎಷ್ಟೆಲ್ಲ ಪರೀಕ್ಷೆಗೆ ಇಟ್ಟರು ಗುರುನಾಥರು ಅದೆಲ್ಲ ನನಗೆ ಗೊತ್ತು. ನೀವು ಹೇಳಿದ್ರೆ ನಮಗೂ ಚೆನ್ನಾಗಿರುತ್ತೆ. ಒಂದು ಕೋಇನ್ಸಿಡೆನ್ಸ್ಲಿ ನಮ್ಮ ಆಶ್ರಮದಲ್ಲಿ ಇವತ್ತು 6ನೇ ದಿನದ್ದು ಗುರುಚರಿತ್ರೆ ಸಪ್ತಾಹ. ಯಾಕೆ ಎಲ್ಲವೂ ಗುರುವಿನ ಇಚ್ಛೆ ಅನ್ನಲಿಕ್ಕೆ ಇದೊಂದು ಸಾಕ್ಷಿ. 5ನೇ ದಿನದಲ್ಲಿ ಯಾರೋ ಪೀಠಾಪುರದಿಂದ ಪಾದುಕೆ ನಿನ್ನೆ ಸಪ್ತಾಹದ ದಿನ ಬಂತು. 4ನೇ ದಿನ ಸ್ವಾಮಿ ಸಮರ್ಥರ ರುದ್ರಾಕ್ಷ ಮಾಲೆ ಬಂತು. ಇವತ್ತು ಗುರುಗಳ ಬಗ್ಗೆ ನೀನು ಪ್ರಶ್ನೆ ಕೇಳಿದ್ದಿ. ಸೊ ಇಲ್ಲಿ ವಿನಯ್ ಗುರೂಜಿ ಅನ್ನೋ ವ್ಯಕ್ತಿ ಇಲ್ಲ ಅಂದ್ಕೊಳ್ಳೋ. ಹಾಗೆ ಪ್ರಪಂಚವನ್ನು ಹಾಗೆ ಸುಮ್ಮನೆ ನೋಡ್ಲಿಕ್ಕೆ ಬಂದವನು ನಾನು. ಯಾರ್ಯಾರು ನೆಂಟರು ಟ್ರಿಪ್ಪಿಗೆ ಹೋದರೆ ಕೇಳ್ತಾರೆ ಏನೆಲ್ಲ ನೋಡಿ ಬಂದಿ. ಹಾಗೆ ಒಂದು ಮಗು ಕೂತ್ಕೊಂಡಿದೆ, ಅದು ಸಮಾಜವನ್ನು ನೋಡಿದೆ. ಅದರಲ್ಲಿ ಒಂದು ಮಹಾಬೆಳಕು, ಸಮಾಜದಲ್ಲಿ ಒಂದು ಮಹಾಬೆಳಕನ್ನು ಅದು ದರ್ಶನ ಮಾಡಿತ್ತು. ಯಾಕಂದರೆ ಆ ಗುರು ಅನ್ನೋ ಶಬ್ದ ಸಕ್ರೆಪಟ್ಟಣ ಗುರುಗಳಿಗೆ ಸೂಕ್ತ, ಆದರೆ ಅವರು ಅದನ್ನು ಒಪ್ಪಿರಲಿಲ್ಲ. ವೆಂಕಟಾಚಲ ಅವಧೂತರು ಅನ್ನೋಕ್ಕಿಂತ ನನ್ನ ಜ್ಞಾನದ ಪ್ರಕಾರ ಕಾರಣ ಜನ್ಮಲು. ಕಾರಣ ಅಂದರೆ ಶಿವನಿಂದ ಬಂದ ಶಿವನ ಸ್ವರೂಪ ಅಷ್ಟೆ. ಹಾಗೆ ತಗೊಳ್ಳು. ನಂಗೆ ಗೊತ್ತಿರೋ ಸತ್ಯ ನಾನು ಒಪ್ಪಿಕೊಳ್ಬೇಕು. ಅಲ್ಲಿ ಸ್ವಯಂ ದತ್ತಾತ್ರೇಯರಿದ್ದರು. ಕೇಳ್ಬೋದು ಸಾಕ್ಷಿ ಏನು. ಶುದ್ಧಾಶುದ್ಧ ರಹಿತಾಯ ಸರ್ವಭಾವ ವಿವರ್ಜಿತ ಸಚ್ಚಿದಾನಂದ ರೂಪಾಯ ದತ್ತಾತ್ರೇಯ ನಮೋಸ್ತುತೆ. ಒಂದು ಶ್ಲೋಕ. ಸಕ್ರೆಪಟ್ಟಣ ಗುರುಗಳು
ಅದರ ಅರ್ಥ ಏನು? ಶುದ್ಧ ಅಶುದ್ಧ ಅನ್ನೋ ದ್ವಂದ್ವ ಭಾವ ಇಲ್ಲದವನು, ಸದಾ ಆತ್ಮನ ಸ್ವರೂಪಾದ ಸತ್ ಚಿತ್ ಆನಂದದಲ್ಲಿ ಇರೋನು. ಒಂದು ಶ್ಲೋಕ. ಗುರುಗಳನ್ನು ಅದನ್ನು ರಿಲೇಟ್ ಮಾಡಿದರೆ, ಗುರುಗಳ ಶರೀರ ಯಾವಾಗಲೂ ಒಂದ್ಸಲಿ ಸ್ನಾನ ಮಾಡೋರು, ಯಾವಾಗಲೂ ಊಟ ಮಾಡೋರು, ಅನಿಸಿದಲ್ಲಿ ಕೂತ್ಕೊಳ್ಳೋರು, ಎಲ್ಲವೂ ಪರಬ್ರಹ್ಮ ವಸ್ತುವೇ. ಅವ್ರು ಯಾವಾಗಲೂ ಹೇಳ್ತಿದ್ರು, ಪರಬ್ರಹ್ಮನಲ್ಲೇ ಇದ್ದೀವಿ, ಪರಬ್ರಹ್ಮನಿಂದ ಬಂದ್ವಿ, ಪರಬ್ರಹ್ಮಕ್ಕೆ ಹೋಗ್ತೀವಿ. ಅದಕ್ಕೆ ಸ್ಯಾನ್ಸ್ಕ್ರಿಟಿಂದ ಅವರ ಶಬ್ದಕ್ಕೆ ನಾನೊಂದು ಶ್ಲೋಕ ಕೊಡ್ತೀನಿ, ಸದಾಶಿವ ಬ್ರಹ್ಮೇಂದ್ರರದು. ಸರ್ವಂ ಬ್ರಹ್ಮಮಯಂ ಕಿಂ ವದನೀಯಂ ಕಿಮ ಭೋಕ್ತವ್ಯಂ. ಇಲ್ಲಿ ಏನೂ ಮಾಡಲಿಕ್ಕಿಲ್ಲ, ಎಲ್ಲವೂ ಬ್ರಹ್ಮವೇ ಆಗಿದೆ. ನಾನು ಬ್ರಹ್ಮ ಅನ್ನೋದು ಮರೆತಾಗ ಮಾತ್ರ ಅವ ಜೀವ. ಧ್ಯಾನದಲ್ಲಿ ಅವ ದೇಹ ಅಲ್ಲ, ಧ್ಯಾನದಲ್ಲಿ ಆನಂದದಲ್ಲಿರ್ತಾನೆ. ಯಾಕೆ? ದೇಹದ ಉಪಕರಣ ಅಲ್ಲಿ ಡಮ್ಮಿ, ದೇಹ ಬರೀ ಒಂದು ಸಾಕ್ಷಿಯಾಗಿ ಕೂತಿರುತ್ತೆ ಧ್ಯಾನಾವಸ್ಥೆಯಲ್ಲಿ ಅಲ್ವಾ. ಸೊ ಆ ದತ್ತಾತ್ರೇಯರ ಫಸ್ಟ್ ಶ್ಲೋಕ ಒಂದು ರಿಲೇಟ್ ಆಯಿತು ಅವರಿಗೆ. ಅವರಿಗೆ ಯಾವ ಜೀವಿಗಳಲ್ಲೂ ಭೇದ ಇರಲಿಲ್ಲ. ಅವ್ರ ಮಾತು ಮಂಗಗಳು ಕೇಳ್ತಿತ್ತು, ಕತ್ತೆ ಕೇಳ್ತಿತ್ತು, ಹಸುಗಳು ಕೇಳ್ತಿತ್ತು. ಈಶ್ವರನಿಗೆ ಬಿಟ್ಟು ಬೇರೆ ಯಾರಿಗೆ ಸೃಷ್ಟಿಯ ಮೇಲೆ, ಚರಾಚರದ ಮೇಲೆ ನಿಗ್ರಹ ಇರಲಿಕ್ಕೆ ಸಾಧ್ಯ? ಒಂದು ಲೋಟ ನೀರಿಟ್ಟು ಪೆಟ್ರೋಲ್ ಇಲ್ಲದ ಗಾಡಿ ಬೆಂಗಳೂರಿಂದ ಶೃಂಗೇರಿಗೆ ತಂದವರು, ರೆಫ್ರಿಜರೇಟರ್ ಇಲ್ಲದೆ 1 ತಿಂಗಳು ಪಾಯಸವನ್ನು ಹಾಳಾಗದೆ ಇಟ್ಟವರು, ನ್ಯೂಸ್ ಪೇಪರನ್ನು, ಉದಯವಾಣಿ ನ್ಯೂಸ್ ಪೇಪರನ್ನು ವೈಟ್ ಪಂಚೆ ಮಾಡಿಬಿಟ್ಟು ಜನಕ್ಕೆ ಕೊಟ್ಟವರು, 20 ಜನರ ಅಡುಗೆಯನ್ನು 300 ಜನಕ್ಕೆ ಊಟ ಹಾಕಿದವರು. ದತ್ತಾತ್ರೇಯರಿಗೆ ಬಿಟ್ಟು ಇದೆಲ್ಲ ಯಾವತ್ತೂ ಅವರು ಪ್ರದರ್ಶನಕ್ಕೆ ಬಿದ್ದವರಲ್ಲ. ಹಾಗೆಲ್ಲ ಹೇಳಕ್ಕೆ ಹೋದರೆ ನಾವೆಲ್ಲ ಮಾಯೆಯಲ್ಲಿದ್ದೀವಿ, ಅವರು ಮಾಯೆಯನ್ನು ಪೂರ್ಣ ಕಂಟ್ರೋಲಲ್ಲಿ ಇಟ್ಕೊಂಡ ಚೈತನ್ಯ. ನಾವು ಮಾತಾಡ್ತಾ ಇದ್ದೀವಿ, ಇದು ಮಾಯೆ, ಸೋಷಲ್ ಮೀಡಿಯಾ. ಇದು ಮಾಯೆ. ಅವನು ಆ ಮಾಯೆಗೂ ಅಂಟಿರಲಿಲ್ಲ, ನ್ಯೂಸ್ ಪೇಪರ್ಗಳಿಗೆ ಇಂಟ್ರ್ಯೂ ಕೊಟ್ಟಿರಲಿಲ್ಲ. ಆ ತುರ್ಯಾಂತೇಚ ಪ್ರತಿಷ್ಠಿತ ಅಂತ, ತಾನೇ ಸರ್ವವೂ ಆದಾಗ ತಾನೆಲ್ಲಿ ಪ್ರಕಟಗೊಳ್ಳುವುದು ಅಂತ. ಈ ಭಗವತ್ಪಾದ್ರ ಭಾಷೆಯಲ್ಲಿ ಹೇಳಿದರೆ, ವಿತ್ತೇಷಣ ಲೋಕೇಶಣ ಪುತ್ರೇಷಣ ಏಷಣತ್ರಯ. ಅವರಿಗೆ ಫ್ಯಾಮಿಲಿ ವ್ಯಾಮೋಹ ಇರಲಿಲ್ಲ. ಸಕ್ಕರೆಪಟ್ಟಣ ಗುರುಗಳಿಗಿದ್ದಷ್ಟು ಶಿಷ್ಯರು ಈ ಜಗತ್ತಲ್ಲಿ ಯಾರಿಗೂ ಇದ್ದಂಗಿಲ್ಲ. ಅವರು ಉದ್ಧಾರ ಮಾಡಿದ ಮನೆಗಳು ಯಾವುದಿಲ್ಲ. ಅದರಲ್ಲಿ ನಾನೇನೋ ಸ್ಪೆಷಲ್ ಅಂತೇನಲ್ಲ. ದಾರಿಲಿ ಹೋಗಬೇಕಾದ್ರೆ ಈ ಜಡದ ಮೇಲೆ ಅಥವಾ ಈ ಅಪವಿತ್ರ ವಸ್ತು ಮೇಲೆ ತುಪ್ಪಿದ್ರು ಅದು ನನ್ನ ಶುದ್ಧೀಕರಣಕ್ಕೆ ದಾರಿ ಆಯಿತು ಅಂತ ಒಂದು ಲೈನಲ್ಲಿ ಹೇಳಿಬಿಡ್ತೀನಿ. ಹಾಗಾಗಿ ನನಗಿಂತ ಗುರು ಸೇವೆ ಮಾಡಿದವರು ಅವ್ರ ಹತ್ರ ಸುಮಾರು ಜನ ಇದ್ದರು. ನಾವೆಲ್ಲ ಏನೂ ಮಾಡಿದವರಲ್ಲ ಕಂಪೇರ್ ಮಾಡಿದರೆ. ಅವರ ಕಾರುಣ್ಯ, ಯಾಕೆ ಗುರು ತತ್ವ ಮಗು ಇದ್ದ ಹಾಗೆ, ರಾಮಕೃಷ್ಣರು ಹೇಳಿದಾಗೆ ದೇವರು ಮಗು ಇದ್ದ ಹಾಗೆ. ಮಗು ಯಾರಿಗೇನು ಎತ್ಕೊಡ್ಬೇಕು ಅನಿಸುತ್ತೋ ಕೊಟ್ಟುಬಿಡುತ್ತೆ. ಸುಮಾರು ದಿನ ಕಾದವರಿಗೂ ಕೊಡ್ಬೋದು, ಕಾಯ್ದೆ ಕೂತೆ ಅದೃಷ್ಟದಲ್ಲಿ ಲಾಟ್ರಿ ಹೊಡೆಯೋದು, ಇದೆಲ್ಲ ಅದೃಷ್ಟದಲ್ಲಿ ಲಾಟ್ರಿ ಹೊಡೆದ ಜೀವ ಅಷ್ಟೇ. ಹಾಗಾಗಿ ನಾನೇನನ್ನೋ ತಿಳಿಬೇಕು ಅಂತನೂ ಅವ್ರ ಹತ್ರ ಹೋದವನಲ್ಲ. ನಾನು ಗುರುಚರಿತ್ರೆ ಓದ್ತಿದ್ದೆ, ಸಾಯೋದ್ರೊಳಗೆ ದತ್ತಾತ್ರೇಯರನ್ನು ನೋಡಬೇಕು ಅಂತಿತ್ತು. ಅವರಲ್ಲಿ ನೋಡಿದ್ದೆ ಅಷ್ಟೆ, ಅವರಲ್ಲಿ ಎಲ್ಲ ಅವರೇ ದತ್ತಾತ್ರೇಯರಲ್ಲಿದ್ದರು. ಸಾಕ್ಷಿ ಏನು? ದತ್ತನ ಹತ್ರ 4 ನಾಯಿ ಇರುತ್ತೆ. ಸಕ್ಕರೆಪಟ್ಟಣ ಗುರುಗಳೆಲ್ಲೇ ಇದ್ದರೂ 4 ನಾಯಿ ಪ್ರತ್ಯಕ್ಷ ಆಗ್ತಿತ್ತು. ಅವರು ಶೃಂಗೇರಿಲಿರಲಿ, ಸಕ್ಕರೆಪಟ್ಟಣದಲ್ಲಿರಲಿ, ಎಲ್ಲೇ ಇದ್ದರು. ಒಂದು ಹಸುಗಳು, ನಾಯಿ. ಹಸು ಅಂದರೆ ಮಹಾಲಕ್ಷ್ಮಿ, ನಾಯಿ ಅಂದರೆ ಡಾಗನ್ನು ಉಲ್ಟ ಮಾಡಿದರೆ ಗಾಡ್. ಚತುರ್ವೇದಗಳು ದತ್ತನ ಹತ್ರ ಶ್ವಾನಗಳಾಗಿರ್ತಾವೆ ಅನ್ನೋದು ಶಾಸ್ತ್ರ. ಯಾಕೆ? ಅವನ ಆದಿಗುರು. ಮತ್ತು ಸಕ್ಕರೆಪಟ್ಟಣ ಗುರುಗಳಿಗೆ ಗೊತ್ತಿಲ್ಲದ್ದೇನು ಅಂತಿರಲಿಲ್ಲ. ಜ್ಞಾನಿ ಪೂರ್ಣಾವಸ್ಥೆಯಲ್ಲಿದ್ದಾಗ ಅಥವಾ ಅವನಲ್ಲಿ 3 ಕಾಣುತ್ತೆ: ಸರ್ವಜ್ಞತ್ವ, ಸರ್ವವ್ಯಾಪಕತ್ವ, ಮತ್ತೊಂದು ಏನು? ಸರ್ವಶಕ್ತತ್ವ, ಈಶ್ವರೀ ಭಾವ. ಆ 3 ಅವ್ರ ಹತ್ರ ಕ್ಷಣ ಕ್ಷಣಕ್ಕೂ ಎದ್ದು ಕಾಣುತ್ತಿತ್ತು.
ಮತ್ತು ತಾನೆಲ್ಲ ತಿಳಿದಿದ್ದರೂ ತಾನು ತಿಳಿದ ಹಾಗಿರುವುದಿದೆಯಲ್ಲ, ಅದು ಜ್ಞಾನಿಯ ದೊಡ್ಡ ಗುಣ. ಹಾಗಾಗಿ ಯಾರು ಅವಧೂತರು ಅನ್ನೋ ಶಬ್ದ ನನಗೆ ಹೇಳಿದಾಗ ನನ್ನ ಪಂಥಕ್ಕೆ ಹೇಳ್ಬೋದು, ಆ ಶಬ್ದಕ್ಕೆ ಮಾನಸಿಕವಾಗಿ ನಾನು ಒಪ್ಕೊಳ್ಳಿಕ್ಕೆ ರೆಡಿ ಇಲ್ಲ. ನಾನು ಯಾವಾಗಲೂ ಹೇಳ್ತೀನಿ, ನನ್ನ ಆಶ್ರಮದ ಗುರುಗಳು ದತ್ತಾತ್ರೇಯರು, ಅವರು ಪಂಥ ಅವಧೂತ ಪಂಥ. ಹಾಗಾಗಿ ಆ ಪಂಥದ್ದು ಸರ್ನೇಮ್ ಉಂಟು ಬಿಟ್ಟರೆ, ಈ ರಾವ್ ಶರ್ಮಾ ಎಲ್ಲ ಇದ್ದ ಹಾಗೆ ಇದಕ್ಕೆ ಆ ಸರ್ನೇಮ್ ಇರೋದು ಆ ಪಂಥದಿಂದ ಬಿಟ್ಟರೆ, ಆ ಪೂರ್ಣಜ್ಞಾನ ಸದಾಶಿವ ಬ್ರಹ್ಮೇಂದ್ರ ಹಾಗೆ, ಚಂದ್ರಶೇಖರ ಭಾರತಿಗಳಾಗೆ, ವೆಂಕಟಾಚಲ್ಯ ಅವಧೂತರಾಗೆ ನನ್ನನ್ನಂತೂ ಕಂಪೇರ್ ಮಾಡಲಿಕ್ಕೆ ಯಾರು ಹೋಗಬೇಡಿ. ಯಾಕೆ ಬೆಂಕಿ ಅವೆಲ್ಲ ಮಹಾಬೆಂಕಿಗಳು. ಆ ಶಬ್ದವನ್ನು ಸಿದ್ದಪ್ಪಾಜಿ ಅವರಿಗೆ ಹೇಳ್ಬೋದು, ತುಮಕೂರಲ್ಲಿ ನಿರ್ಮಾಣದಲ್ಲಿದ್ದೆ. ಯಾಕೆ ತ್ಯಕ್ತ್ವ ನ ಕರ್ಮಣ ನ ಪ್ರಜಯ ನ ಧನೇನ ತ್ಯಾಗೇನ ನೈಕೆ ಅಮೃತತ್ವ ಮಾನಶು. ಮತ್ತು ಗುರು ಅನ್ನೋ ಶಬ್ದ ನಾನಿನ್ನೂ ಕಲಿತಾ ಇದ್ದೀನಿ. ನನಗೆ ಗುರುಗಳಾಗಲಿಕ್ಕೂ ಇಷ್ಟ ಇಲ್ಲ. ಶಿಷ್ಯರ ಬಂಧನ ಉಂಟು, ದೇವರಾದರೆ ಭಕ್ತರ ಬಂಧನ ಉಂಟು ಅಲ್ವಾ, ಪ್ರೇಮಿಯಾದರೆ ಪ್ರೇಯಸಿಯ ಬಂಧನ ಉಂಟು. ಯಾವ ಬಂಧನವೂ ಇಲ್ಲದೆ ತಾನಾಗಿರಬೇಕು ಅನ್ನೋದು ನನಗಿಷ್ಟ. ಅದರ ಪ್ರಯತ್ನದಲ್ಲಿದ್ದೀವಿ. ಅದನ್ನು ರಿಸರ್ಚ್ ಮಾಡ್ತಿರೋ ಒಂದು ಸ್ಟೂಡೆಂಟನ್ನು ಕೊಡು, ಈಗಿಲ್ಲಿ ನಮ್ಮ ಹತ್ರ ಮಾತಾಡ್ತಾ ಇರೋ. ಹಾಗಾಗಿ ಗುರು ಶಬ್ದ ಅಹಂಕಾರಕ್ಕೆ ದಾರಿ. ಜಿ ಆದಮೇಲೆ ಹೆಚ್ಚು ಬರ್ತದೆ. ಜಿ ಅಂದರೆ ಗುರು, ನೆಕ್ಸ್ಟ್ ಬರೋದು ಹೆಡ್ ವೈಟ್. ಮತ್ತು ಅದರದ್ದೇ ಆದ ಆವಿಷ್ಕಾರ, ಅಪೇಕ್ಷೆಗಳು ಶುರುವಾಗ್ತದೆ. ಗುರುಗಳು ಅವ್ರು ನಮಸ್ಕಾರ ಮಾಡಬೇಕು, ಅದು ಒಂದು ಅಪೇಕ್ಷೆ. ಮತ್ತು ಮಾಯೆ ಅದು. ಅಪೇಕ್ಷೆ ಬಂತು, ದ ಡಿಸೈರ್ಸ್ ಆರ್ ದ ವೈಬ್ರೇಷನ್ ಆಫ್ ಮಾಯಾ. ಮಾಯೆ ಕೆಟ್ಟವಳ ಅಲ್ಲ, ಪ್ರಪಂಚಕೊಳ್ಳವಳು. ತನ್ನನ್ನೇ ತಾನು ಕಳ್ಕೊಳಕ್ಕೆ ಹೋಗೋವನಿಗೆ ಅವಳ ಅಗತ್ಯತೆ ಕಾಣಲ್ಲ. ಜ್ಞಾನಿ ಏನು ಮಾಡ್ತಾನೆ, ಎರಡು ದಾರಿ ನೋಡ್ತಾನೆ. ಒಂದು ಯೋಗ ಮಾರ್ಗ, ಭಗವತ್ಪಾದರು ಹೇಳಿದ ಮಾರ್ಗ, ಪೂರ್ಣ ಸನ್ಯಾಸ, ಕರ್ಮ ಸನ್ಯಾಸ ಅಂತ ಹೇಳಿ. ಯಾಕಂದರೆ ಅದರಲ್ಲಿ ಎಲ್ಲ ಕರ್ಮವನ್ನು ಅವರು ಪರಿತ್ಯಾಗ ಮಾಡ್ತಾ ಹೋಗ್ತಾನೆ. ಶೃಂಗೇರಿ ಪೀಠ ಅದಕ್ಕೆ ಎಕ್ಸಾಂಪಲ್ ಕೊಡ್ಬೋದು, ಸರ್ವಕರ್ಮ ಸನ್ಯಾಸ. ಹಾಗೆ ಇನ್ನೊಂದು ಭೋಗ ಸನ್ಯಾಸ, ಕೃಷ್ಣ ಓಶೋ ಎಲ್ಲ ಹೇಳಿದ್ದು. ನಾನು ಎರಡನ್ನೂ ನೋಡಿದವನು. ಭೋಗ ಸನ್ಯಾಸವನ್ನು ನೋಡಿದವನು, ಯೋಗ ಸನ್ಯಾಸವನ್ನು ಅಭ್ಯಾಸ ತಕ್ಕ ಮಟ್ಟಿಗೆ ಮಾಡಿದ್ದು. ಆದರೆ ಅದು ಕಠೋರ, ಈಗಿನ ಕಾಲಘಟ್ಟಕ್ಕೆ ಕಷ್ಟ. ಮಾಡೋಕ್ಕಾಗದೇ ಇಲ್ಲ ಅಂತಲ್ಲ, ಏಕಾಂತದಲ್ಲಿ ಕೂತು ಮಾಡಲಿಕ್ಕೆ ಸುಲಭ. ಏಕಾಂತ, ಗುಹಾವಾಸ, ಏನು ನೈಮಿಷಾರಣ್ಯ ಅಂತ ಕಾಡಿನ ಮಧ್ಯೆ ಕೂತು ನಿರ್ಲಿಪ್ತದಲ್ಲಿ ಇರಲಿಕ್ಕೆ ಸುಲಭ. ಸಮಾಜದ ಮಧ್ಯೆ ತುಂಬ ಗಾಂಧೀಜಿಯಷ್ಟು, ನಿತ್ಯಾನಂದರಷ್ಟೆಲ್ಲ ಮಹಾ ತಪಸ್ಬೇಕು, ರಾಮಕೃಷ್ಣರ ಹಾಗೆ ಇಲ್ಲ. ನಾವು ಬಾಯಲ್ಲಿ ನಾವೆಲ್ಲ ಬಂಡಲ್ಲಿ ಬಿಡ್ಬೋದು ಅಷ್ಟೇ. ಹೌದು, ಅದನ್ನು ಆಚರಣೆ ಮಾಡೋದು ಬಿ ಫ್ರ್ಯಾಂಕ್ ಆಗಿ ನಾನು ಹೇಳಬೇಕಂದ್ರೆ ತುಂಬ ಕಷ್ಟ. ನಾನು ಮಿಡಲ್ ಪಾತನ್ನು ಹುಡ್ಕೊಂಡು ಭೋಗ ಸನ್ಯಾಸದ ಅಭ್ಯಾಸವು, ಯೋಗ ಸನ್ಯಾಸದ ಅಭ್ಯಾಸವು. ಸನ್ಯಾಸ ಅಂದ್ರೇನು, ಸೊನ್ನೆ ಆಗು, ಪೂರ್ಣ ಆಗು. ಜ್ಞಾನಿ ದೃಷ್ಟಿಲಿ ಇದು ಕೆಟ್ಟದು ಅದು ಒಳ್ಳೆಯದು ಅಂತಿರಲ್ಲ, ಎಲ್ಲವೂ ವಿದ್ಯೆ ಅಂತ ನೋಡೋನು ಜ್ಞಾನಿ. ಮಡಿವಂತಿಕೆಯಿಂದ ಆಧ್ಯಾತ್ಮ ಪಡೀಲಿಕ್ಕೆ ಸ್ವಲ್ಪ ಕಷ್ಟ. ವೆಂಕಟಾಚಲ್ಯ ಅವಧೂತರಲ್ಲಿ ನಾನು ಹೇಳಿದ್ನಲ್ಲ, ಅಲ್ಲಿ ಸ್ವಯಂ ದತ್ತಾತ್ರೇಯರಿದ್ದು. ದತ್ತಾತ್ರೇಯರನ್ನು ನಾನೇನು ಎಕ್ಸ್ಪ್ಲೈನ್ ಮಾಡಲಿ. ನಾನು 5ನೇ ಕ್ಲಾಸಿಂದ ಗುರುಚರಿತ್ರೆ ಅಭ್ಯಾಸ ಶುರು ಮಾಡಿದವನು. ಕೋಇನ್ಸಿಡೆನ್ಸಲ್ಲಿ ಗುರುಚರಿತ್ರೆ ಶೃಂಗೇರಿಲಿ ನವರಾತ್ರಿ, ಯಾಕೆ ನಾನು ಹುಟ್ಟಿದ್ದು ಶೃಂಗೇರಿಲಿ. ನಮ್ಮ ಅಜ್ಜಿ ಅಜ್ಜ ಎಲ್ಲ ಸ್ವಲ್ಪ ದೇವತಾ ಉಪಾಸನೆಗಳನ್ನೆಲ್ಲ ಮಾಡಿದವರು. ನಮ್ಮ ಬೆಟ್ಟ ವಿಡಂಬಕೇಶ್ವರ, ಮಲಹಾನಿಕೇಶ್ವರನ ಬೆಟ್ಟದ ಕೆಳಗೆ ನಾನಿದ್ದ ಮನೆ, ಫಸ್ಟ್ ಮನೆ ನಮ್ಮ ಅಜ್ಜಿ ಮನೆ. ಹೀಗೆ ತಿರುಗಿದ್ರೆ ಬೆಳಗ್ಗೆ ನಂಗೆ ಶಿವನೇ ಕಾಣಬೇಕು. ಅದರ ಇನ್ಫ್ಲೂಯೆನ್ಸ್ ಇರ್ಬೋದು, ಸ್ತಂಭ ಗಣಪತಿಯ ಇನ್ಫ್ಲೂಯೆನ್ಸ್ ಇರ್ಬೋದು. ಬೇಜಾರಾದರೆ ಮಲಹಾನಿಕೇಶ್ವರದಲ್ಲಿ ಭವಾನಿ ಪಾರ್ವತಿ ದೇವಸ್ಥಾನದಲ್ಲಿ ಅವಳ ಎದುರುಗಡೆ ಹೋಗಿ ಸಣ್ಣಲ್ಲಿಂದ ಪ್ರಾರ್ಥನೆ ಮಾಡಿ ಅಭ್ಯಾಸ. ಅಲ್ಲಿರೋ ಸ್ತಂಭ ಗಣಪತಿ ಹತ್ರ ಪ್ರಾರ್ಥನೆ ಮಾಡಿ ಅಭ್ಯಾಸ. ನಾನು ಕೇಳಿದ್ದೆಲ್ಲ ಗಣೇಶ ಕೊಡ್ತಾ ಇದ್ದ. ಶಿವ ಅನ್ನೋದು ದೇವರು ಅನ್ನೋಕ್ಕಿಂತನೂ ನಾನು ತಂದೆ ಅನ್ನೋ ಪ್ರೀತಿಯಲ್ಲಿ ಪ್ರೀತಿಸಿದ್ದೆ ಶಿವನನ್ನು, ಪಾರ್ವತಿಯನ್ನು. ಇವತ್ತು ತಂದೆ ತಾಯಿ ಎಂದಾಗ ನಂಗೆ ನನ್ನ ಅಪ್ಪ ಅಮ್ಮನೇ ಜ್ಞಾಪಕ ಆಗಲ್ಲ, ದೇಹ ಕೊಟ್ಟು ತಂದೆ ತಾಯಿ ಅಂತ. ನನಗೆ ತಂದೆ ಎಂದಾಗ ಜ್ಞಾಪಕ ಆಗೋದು ಮಹಾದೇವ ಮಾತ್ರ, ತಾಯಿ ಎಂದಾಗ ಜ್ಞಾಪಕ ಆಗೋದು ಜಗನ್ಮಾತೆ ಮಾತ್ರ. ತಪ್ಪೋ ಸರಿಯೋ ಗೊತ್ತಿಲ್ಲ,
ಸಣ್ಣಲಿಂದ ಈ ಅಭ್ಯಾಸ ಇತ್ತು. ಏನೇ ಇದ್ದರೂ ಆ ಮಲಹಾನಿಕೇಶ್ವರನ ಹತ್ರ ಹೋಗಿ ಹೇಳೋನು, ಉತ್ತರವೂ ಅಲ್ಲಿಂದ ಸಿಗ್ತಾ ಇತ್ತು. ಹಾಗೆ ಗುರುಚರಿತ್ರೆ ಪಾರಾಯಣ ಮಾಡ್ತಾ 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 10th ಸಕ್ಕರೆಪಟ್ಟಣ ಗುರುಗಳು ಸಿಕ್ಕಿದ ವರ್ಷ. ನಾವು ಒಂದು ಮ್ಯಾಥ್ಸ್ ಟೀಚರ್ ಇದ್ದರು, ಅನಂತ್ ಭಟ್ರು ಅಂತ ಹೇಳಿ. ಅವ್ರ ಮನೆ ಪಕ್ಕಕ್ಕೆ ಶಿವಗುರು ಮನೆಗೆ ವೆಂಕಟಾಚಲ ಅವಧೂತರು ಬರೋರು. ಗುರುನಾಥರು ಆ ಮನೆಗೆ ಬಂದು ಕೂತ್ಕೊಳ್ತಾ ಇದ್ರು. ನನ್ನ ಕ್ಲಾಸ್ಮೇಟ್ ಒಬ್ಬ ಇದ್ದ, ಅವನು ಹೇಳ್ತಿದ್ದ ಅವ್ರ ಬಗ್ಗೆ. ನನ್ನ ಲೆಕ್ಚರ್ ಗಿರಿಧರಶಾಸ್ತ್ರಿಗಳಿದ್ದರು, ಮಹಾಜ್ಞಾನಿಗಳು. ಅವರು ತಂದೆ ಅವರೆಲ್ಲ ಹಿಂದೆ ಶೃಂಗೇರಿ ಅಡ್ಮಿನಿಸ್ಟ್ರೇಟರ್ ಆದವರು, ಮಹಾಜ್ಞಾನಿಗಳು. ಅವರು ಇದರ ಬಗ್ಗೆ ಎಲ್ಲ ತಿಳಿದವರು. ಅವರು ಹೇಳ್ತಾ ಇದ್ದರು, ಸೊ ಗುರುಗಳನ್ನು ನೋಡಬೇಕು ಅಂತಿತ್ತು, ಏನು ಗುರುಭಕ್ತಿಯಿಂದ ನೋಡಬೇಕು ಅಂತಲ್ಲ. ನಾನು ಆ ಕಾಲಘಟ್ಟದಲ್ಲಿ ಗುರುಗಳನ್ನೆಲ್ಲ ಭಾರಿ ಒಪ್ತಾ ಇದ್ದವನಲ್ಲಿ. ನಮ್ಮ ಅಮ್ಮನ ಮನೆ ಶೃಂಗೇರಿ ಮಠಕ್ಕೆ ನಡ್ಕೊಳ್ತಾರೆ, ಅವ್ರ ಜೊತೆಗೆ ಹೋಗಿ ನಮಸ್ಕಾರ ಮಾಡಿ ಬರ್ತಿದ್ದೆ. ದೇವರ ಮೇಲೆ ಭಕ್ತಿ ಇತ್ತು, ಇಲ್ಲ ಅಂತ ಹೇಳಲ್ಲ. ಶಿವನ ಮೇಲೆ ಸಣ್ಣ ವಯಸ್ಸಿಂದನೂ ಭಕ್ತಿ, ಭಗವತ್ಪಾದರ ಮೇಲೆ ಭಕ್ತಿ ಇತ್ತು. ಸುಳ್ಳು ಹೇಳಬಾರ್ದಲ್ಲ. ಗುರುಭಕ್ತಿ, ಗುರುಗಳಿಗೆ ಯಾಕೆ ನಮಸ್ಕಾರ ಮಾಡಬೇಕು, ಮನುಷ್ಯರಿಗೆ ಯಾಕೆ ಅಡ್ಡ ಬೀಳಬೇಕು ಅನ್ನೋ ಕ್ವಶನ್ ಆನ್ಸರಲ್ಲೇ ನಾನು ಇದ್ದೆ. ಅವರನ್ನು ನೋಡದೆ ಒಂದು ಚೇರ್ ಮೇಲೆ ಕೂತ್ಕೊಂಡಿದ್ರು. ನನ್ನ ಪಕ್ಕ ಟ್ಯೂಷನ್ ನಾನೆಲ್ಲಿ ಹೋಗ್ತಿದ್ದೆ ಅದ್ರ ಪಕ್ಕದಲ್ಲೇ ಆ ಮನೆಗೆ ಬರೋರು, ಒಂದು ಹಳೆ ಮನೆ. ಒಂದು ಚೇರ್ ಮೇಲೆ ಅವರು ಕೂತ್ಕೊಂಡಿದ್ರು. ಒಂದಿಷ್ಟು ನಾಯಿ ಕೂತಿತ್ತು, ಮನುಷ್ಯರು ಕೂತಿದ್ರು. ನಮ್ಮ ಮ್ಯಾಥ್ಸ್ ಲೆಕ್ಚರು ಕೂತಿದ್ರು ಅವ್ರ ಹತ್ರ, ಕಾಲೇಜ್ ಲೆಕ್ಚರ್. ನಾವೆಲ್ಲ ಆವಾಗ ತಕ್ಕ ಮಟ್ಟಿಗೆ ಟಪ್ಪೋರಿ, ಈಗಲೂ ಟಪ್ಪೋರಿಯೇ, ಆಗಲೂ ಟಪ್ಪೋರಿಯೇ, ಜೋರಿತ್ತು ಇನ್ನೂ ಟಪ್ಪೋರಿ ತನ್ನ. ನೋಡೋಣ ಈ ಮನುಷ್ಯ ಯಾರು. ನಾನು ಹೋಗ್ಬೇಕಾದ್ರೆ ಅವ್ರು ನನ್ನ ಕೆಮಿಸ್ಟ್ರಿ ಮಾರ್ಕೆಲ್ಲ ಹೇಳಲಿಕ್ಕೆ ಶುರು ಮಾಡಿದ್ರು. ಇದರ ಗರ್ಲ್ ಫ್ರೆಂಡ್ಗೆಲ್ಲ ಲಿಸ್ಟ್ ಕೊಟ್ಟರು ಒಂದ್ಸರಿ. ಮತ್ತು ಇದೊಂಥರ 3 ಬಿಟ್ಟು ವ್ಯವಸ್ಥೆ, ಹಾಗೆ ಭಾರಿ ತಲೆ ಕೆಡಿಸ್ಕೊಳ್ಳಿ. ಮತ್ತು ಇದೆಲ್ಲ ಹೇಗೆ ಇವ್ರಿಗೆ ಗೊತ್ತಾಗತ್ತೆ. ಆದರೆ ಅವರನ್ನು ನೋಡಿದಾಗ ಆ ಮನಸ್ಸು, ಮುಖದಲ್ಲೊಂದು ನಿಷ್ಕಲ್ಮಶ ಭಾವ ಕಾಣ್ತಾ ಇತ್ತು. ಏನೊಂದು ವಿಶೇಷ ಪ್ರಶಾಂತತೆ, ನಾವೆಲ್ಲೂ ಇವತ್ತಿನ ತನಕ ನೋಡದ ಪ್ರಶಾಂತತೆ. ಸೊ ಅದನ್ನು ಗಮನಿಸ್ದೆ. ಕಾಮನ್ ಸೆನ್ಸಿಗೆ ಹೊಳಿತವ್ರು, ಸಾಮಾನ್ಯರಲ್ಲ. ತಟ್ಟೆಲಿದ್ದು ಶಾವಿಗೆ ಎತ್ತಿಕೊಟ್ರು. ಸಂಜೆ 5:15, 5:20 ನಾನಿನ್ನು 10th, ನನಗೆ ಸುಳ್ಯ ಕಾಲೇಜ್ ಏನು ಅಂತೆಲ್ಲ ಗೊತ್ತಿರಲಿಲ್ಲ. ಫಸ್ಟ್ ಶಬ್ದ ಒಂದು ಹೇಳಿದ್ರು ಅವರು. ಜನ ಒಪ್ತಾರೋ ಬಿಡ್ತಾರೋ ಅದು ಅವರು ಹಣೆ ಬರೆ. ಸುಳ್ಳು ಹೇಳಲಿಕ್ಕೆ ಅಭ್ಯಾಸ ಇಲ್ಲ. ಸುಳ್ಯ ಕಾಲೇಜು ಅವಧೂತರಿಗೆ ಶಾವಿಗೆ ಅಂತ ಹೇಳಿ ನಂಗೆ ಆ ಶಬ್ದ. ಅದಕ್ಕೆ ಯಾರೋ ಯಾಕೆ ಅವ್ರಿಗೆ ಕರ್ಕೊಂಡು, ನಾನು ಕರೆದಿದ್ದಲ್ಲ, ನನ್ನ ಗುರುಗಳೇ ಕರೆದಿದ್ದು, ನೀವು ಅವರನ್ನು ಕೇಳ್ಕೊಳ್ಳಿ ನಿಂತ. ನಂಗೆ ಆ ಶಬ್ದ ಹೊಸ್ತಾವತ್ತು. ನಾವು ಮತ್ತು ಅದನ್ನು ಭಾರಿ ತಲೆ ಕೆಡಿಸ್ಕೊಂಡು ಏನು ಹೋಗಿಲ್ಲ. ಆದರೆ ಅವರನ್ನು ನೋಡ್ತಾ ಇರಬೇಕು ಅನ್ನಿಸ್ತು. ಏನೂ ಅಪೇಕ್ಷೆ ಇಲ್ಲದ ವ್ಯಕ್ತಿ, ಎಲ್ಲರನ್ನೂ ಪ್ರೀತಿಸ್ತಾನೆ ಸ್ವಾಮೀಜಿ ಅನ್ನೋಕ್ಕಿಂತ. ನಾನು ಅವ್ರ ಜಾತಿ ಮನೆ, ಯಾಕೆ ನಮ್ಮ ಮನೇಲಿ ಲವ್ ಮ್ಯಾರೇಜ್, ಅವರು ಮಹಾ ಮಡಿವಂತಿಕೆ ಫ್ಯಾಮಿಲಿ. ನನ್ನ ಅಮ್ಮನ ಮನೇಲಿ ಮಡಿವಂತಿಕೆ ಇದೆ ಸರಿ, ಜಾತಿಯಿಂದನೂ ನಾನು ಅವ್ರ ಹತ್ತಿರಕ್ಕೆ ತೂಕ ಅಲ್ಲ. ಹಾಗೆ ಕಂಪೇರ್ ಮಾಡಿದರೆ ಜ್ಞಾನದಿಂದನೂ ತೂಕ ಅಲ್ಲ, ತಪಸ್ಸಿಂದನೂ ತೂಕ ಅಲ್ಲ. ನೋಡಿದ್ದೆ ಫಸ್ಟ್ ದಿನ, ತಂದಟ್ಟೆ ಅನ್ನ ತೆಗೆದು ಕೊಡ್ತಾರೆ ಅಂದರೆ ಆ ಕಾರುಣ್ಯ ಎಷ್ಟಿರ್ಬೋದು ಅಷ್ಟನ್ನು ಗಮನಿಸ್ತು. ಒಂದು ಆಸೆ ಇತ್ತು, ಸಾಯೋದ್ರೊಳಗೆ ಜ್ಞಾನಿಯನ್ನು ನೋಡಬೇಕು. ಇಚ್ಛೆ ಪೂರೈಸ್ತು. ನಾನು ಇವತ್ತಿನ ತನಕ ಅವ್ರ ಹತ್ರ ಅದು ಕೊಡಿ ಇದು ಕೊಡಿ ಅಂತೆಲ್ಲ ಕೇಳಿದವನಲ್ಲಿ. ಆಮೇಲೆ ನನ್ನ ಕಾಲೇಜ್ ಹತ್ರ ಒಂದಿನ ಸಿಕ್ಕಿದ್ರು. ಹಾಗಾಗಿ ಗುರುಚರಿತ್ರೆ ಇನ್ಫ್ಲೂಯೆನ್ಸ್ ಇದ್ದಿದ್ದರಿಂದ ಗುರುಭಕ್ತಿ ಪಡಿಬೇಕು ಅನ್ನೋದು ಅಷ್ಟೇ ಇದ್ದಿದ್ದು. ಈಗಲೂ ಅದೇ ಇರೋದು. ಗುರುಗಳಾಗೋಕ್ಕಿಂತ ನನ್ನ ಪ್ರಯತ್ನ ಇರೋದು ಎಲ್ಲ ಗುರುಗಳಲ್ಲೂ ಭಕ್ತಿ. ಆ ಗುರುಗಳಿಗೆ ಜಗತ್ತೇ ಗುರು. ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅನ್ನೋದು ಮನಸ್ಸಿಂದ ನಾನು ಒಪ್ಪಿದವು. ಆ ಪ್ರಯತ್ನದಲ್ಲಿದ್ದೀನಿ. ಪ್ರತಿ ಜೀವಿ ಸೇವೆಯು, ಪ್ರತಿ ಜೀವಿ ಆನಂದವು ಅದು ಪರಮೇಶ್ವರನ ಆನಂದ ಅಂತ ನಾನು ನಂಬಿದವು. ಅವನು ಒಳ್ಳೆಯವನು ಕೆಟ್ಟವನು ಯಾವ ಕ್ಯಾಸ್ಟು ಅದೆಲ್ಲ ನಾನಿವತ್ತು ನಂಬಲ್ಲ. ನಮ್ಮ ಆಶ್ರಮದಲ್ಲಿ ರೂಲು ಹಾಕಿದ್ವಿ. ಸೇವೆ ಮಾಡಲಿಕ್ಕೆ ಒಬ್ಬ ಕೆಲಸದವನನ್ನು ಗುರುಗಳೇ ಬಿಟ್ಟು ಹೋಗಿದ್ದಾನೆ. ಅವನು ಎಲ್ಲರ ಸೇವೆ ಮಾಡಲಿಕ್ಕೂ ರೆಡಿ ಇದ್ದಾನೆ. ಅದು ನಾನು. ಅದು ಕಸ ಹೊಡೆಯೋದಾಗಲಿ,
ಆ ಗುರುಸ್ಥಾನನೂ ಬೆಂಕಿ ನಾನು ಇವತ್ತು ಅಪೇಕ್ಷೆ ಪಟ್ಟವನಲ್ಲ, ನಂಗೆ ಅದು ಇಷ್ಟನೂ ಅಲ್ಲ. ಅದ್ರ ಮೇಲೆ ಕೂರಬೇಕಾದ್ರೆ ಅದರದ್ದೇ ಆದೊಂದು ಯೋಗ್ಯತೆ ಇದೆ. ನನಗೇನು ಅದಿನ್ನೂ ನನಗೆ ಬಂದಿದೆ ನಂಗೆ ಅನ್ನಿಸ್ಲಿಲ್ಲ, ಆತ್ಮಸಾಕ್ಷಿಯಿಂದ ಮಾತಾಡಿದ್ದೆ. ಯಾಕೆ ನಾನು ಮನಸ್ಸಾಕ್ಷಿಗೆ ಸರಿಯಾಗಿ ಬದುಕೋನು, ಪ್ರಪಂಚಕ್ಕೆ ಸರಿ ಮಾಡಲಿಕ್ಕೆ ನಾನು ಹೋಗಲ್ಲ. ನಾನಿನ್ನೂ ಅಧ್ಯಯನದಲ್ಲಿದ್ದೀನಿ. ಜ್ಞಾನ ಸಮುದ್ರ ಇದ್ದ ಹಾಗೆ, ಅದನ್ನೆಷ್ಟು ತಿಳಿದ್ರೂ ಮುಗೀತು ಅಂತಿಲ್ಲ. ಅಷ್ಟು ಜ್ಞಾನ ನನಗಾಗಿದೆ, ಅದು ಸಮುದ್ರ ಇದ್ದ ಹಾಗೆ. ಅದನ್ನು ತಿಳಿದೆ ಅಂತ ಹೇಳಿ ಅದು ಮೂರ್ಖತನ. ತಿಳಿದವರಿದ್ದರು, ಚಂದ್ರಶೇಖರ ಭಾರತಿಗಳು ತಿಳಿದವರಿದ್ದರು, ಪುತ್ತೂರಜ್ಜ ತಿಳಿದವರಿದ್ದರು, ನಿತ್ಯಾನಂದ ಭಗವಾನರು ತಿಳಿದವರಿದ್ದರು, ಸಕ್ಕರೆಪಟ್ಟಣ ಗುರುಗಳು ತಿಳಿದವರಿದ್ದರು. ಪುತ್ತೂರಜ್ಜಂದು ಸಣ್ಣ ಎಕ್ಸಾಂಪಲ್ ಹೇಳಬೇಕಂದ್ರೆ, ನಾನು 4th 5th ಇರ್ತೆ ಕನ್ನಡಿ ನೋಡ್ಬೇಕಾದ್ರೆ ಮುಖ ವಯಸ್ಸಾದ ಮುದುಕನ ಮುಖ ಆಗ್ತಿತ್ತು. ನಾವೆಷ್ಟೋ ಸಲ ಹೆದರಿರ್ತದನ್ನು. ನಾನು ಫಸ್ಟ್ ಅಜ್ಜನ ಸಮಾಧಿಗೆ ಹೋದಾಗ ಆ ಫೋಟೋ ನೋಡಿದಾಗ ಇದೇ ಫೋಟೋ ಅಲ್ಲ ಕಾಣ್ತಾ ಇದ್ದಿದ್ದು. ಅದೊಂದು ಅನುಭವ ಹೇಳ್ಬೋದು. ಮತ್ತು ಸಕ್ಕರೆಪಟ್ಟಣ ಗುರುಗಳು ಚಂದ್ರಶೇಖರ ಭಾರತಿಗಳದ್ದು ಒಂದು ಜಪ ಕೊಟ್ಟು, ನಾವೆಲ್ಲ ಅಲ್ಲಿ ಐಸ್ ಆಡ್ಲಿಕ್ಕೆ ಹೋಗ್ತಿದ್ವಿ. ತಪಸ್ ಮಾಡಿ ಗೊತ್ತಿರಲಿಲ್ಲ. ಶಿವನ ಪೂಜೆ ಮಾಡಿದ್ದೆ, ವಿಷ್ಣು ಉಪಾಸನೆ ನಿರಂತರ ಮಾಡ್ತಾ ಇದ್ದೆ. ನಂಗೆ ಅದರಲ್ಲಿ ಏನೋ ಬೇಕು ಅಂತ ನಾನು ಮಾಡಿದವನಲ್ಲ, ಪ್ರೀತಿಯಿಂದ ಮಾಡ್ತಾಯಿದ್ದೆ. ನನಗೆ ಖುಷಿ ಇತ್ತು. ನಾನು 4ನೇ ಕ್ಲಾಸಿಗೆ ಹೋದಾಗ ಗುರುವಾರ ಕೃಷ್ಣನ ಕದ್ಕೊಂಡ್ಬಂದೆ. 800 ರೂಪಾಯಿನೋ 400 ರೂಪಾಯಿನೋ ಹೇಳಿದವನು, ಕೈಲಿ 200 ರೂಪಾಯಿ ಇತ್ತು, ಅಲ್ಲಿಟ್ಟೆ. ಅದನ್ನು ಬಿಟ್ಟು ಬರೋಕ್ಕೆ ಮನಸ್ಸಾಗಿಲ್ಲ, ಎಸ್ಕೇಪ್. ಆ ಕೃಷ್ಣ ಇವತ್ತು ಆಶ್ರಮದಲ್ಲಿದೆ. ನಾವು 2, 3ನೇ ಕ್ಲಾಸಲ್ಲಿ ಇರ್ಬೇಕಾದ್ರೆ ನಮ್ಮ ತೋಟದೊಳಗೆ ಅಗ್ನಿಲಿಂಗ ಅಂತ ಏನು ಪೂಜೆ ಮಾಡ್ತೀವಿ, ಆ ಲಿಂಗ ಸಿಕ್ಕ ವರ್ಷ ದೇವ್ರ ಪೂಜೆನ ಆಟವಾಗಿ ನಾವೆಲ್ಲ ಆಡ್ತಾ ಇದ್ವಿ. ಆದರೆ ಆ ಶಿವಲಿಂಗ ಮಾಡಿದಾಗ ವಿಪರೀತ ಅದ್ರ ಮೇಲೆ ಪ್ರೀತಿ ಹುಟ್ಟುತ್ತಾ ಇತ್ತು. ಶಿವಲಿಂಗವನ್ನು ಮಣ್ಣಲ್ಲಿ ಮಾಡಿ ನಾನು ಸಣ್ಣಲಿಂದ ಪೂಜೆ ಮಾಡ್ತಿದ್ದೆ. ಎಲ್ಲ ತುಂಬ ಆಟಕ್ಕೆ ಹೋಗ್ತಿದ್ರೆ, ನಾನು ಕಮ್ಮಿ. ಹಾಗಂತ ಭಾರಿ ಒಳ್ಳೆಯವನು ಅಂತೇನಲ್ಲ. ನನಗೆ ದೇವರ ಪೂಜೆ, ದೇವರ ಹೂ ಕಿತ್ಕೊಡೋದು ಅಜ್ಜನಿಗೆ. ನಮ್ಮ ಅಜ್ಜನ ಮನೇಲಿ ತುಂಬ ಪೂಜೆ ಪುನಸ್ಕಾರ ಆಗ್ತಿತ್ತು. ಬೆಳಗ್ಗೆ ಶಾರದಾಂಬೆಗೆ ಹೂ ಕಿತ್ಕೊಟ್ಟು ಬರೋದು, ಮಲಹಾನಿಕೇಶ್ವರನಿಗೆ, ಶೃಂಗೇರಿಲಿ ಎಲ್ಲರ ಮನೆ ತೋಟದಿಂದ ಕದ್ದು ಸ್ವಲ್ಪ ತೊಗೊಂಡೋಗಿ ಕೊಡ್ತಾಯಿದ್ದೆ. ಯಾಕೆ ನನಗೆ ಬುಟ್ಟಿ ತುಂಬ ಹೂವು ಇರಬೇಕಿತ್ತು. ಎಲ್ಲರ ಮನೆ ತೋಟದಿಂದನೂ ಬಯಸ್ಕೊಳ್ತಾನೂ ಇದ್ದೆ. ಬೆಳಗ್ಗೆ 4 ಗಂಟೆಗೆ ಎಲ್ಲ ಹೂ ಕಿತ್ಬಿಟ್ಟು ಶಿವನಿಗೆ ಕೊಟ್ಟು ಬರ್ತಿದ್ದೆ. ಶಿವಭಕ್ತಿ ಫಲವೇನೋ ಗೊತ್ತಿಲ್ಲ, ಅದರಿಂದ ಏನೋ ಸಿಗುತ್ತೆ ಗೊತ್ತಿರಲಿಲ್ಲ. ನಂಗೆ ಸಿಕ್ಕ ದೊಡ್ಡ ಐಶ್ವರ್ಯ ಏನು ಅಂದರೆ, ನನ್ನ ಗುರುಗಳು ನನ್ನನ್ನು ನೋಡಿದಾರೋ ಗೊತ್ತಿಲ್ಲ, ಈ ಕಣ್ಣಲ್ಲಿ ಗುರುಗಳನ್ನೊಂದು ಸಲ ನೋಡಿದ್ದೀನಿ, ಏನೋ ಧನ್ಯತೆ ಇದೆ. ಅವರಿಂದ ಏನು ಪಡ್ಕೊಂಡೇ ಇರೋದು ನಂಗೆ ಇನ್ನೂ ಗೊತ್ತಿಲ್ಲ. ಅವರನ್ನು ತಿಳಿಲಿಕ್ಕಂತೂ ನನ್ನ ನಾಲೆಡ್ಜಲ್ಲಿ ಸಾಧ್ಯ ಇಲ್ಲ. ನನ್ನ ಅನುಭವ ಹೇಳ್ತೀನಿ ಬೇಕಾದ್ರೆ. ಅವರನ್ನು ತಿಳಿದೆ ಅಂದವ್ರು ಯಾರು ಇದ್ದರೆ ಗೊತ್ತಿಲ್ಲ, ತಿಳಿದಿರ್ಬೋದು. ನಾನು ಹೇಳಿದ್ನಲ್ಲ, ನಾನು ಈ 5 ಗುರುಗಳನ್ನು, ಚಂದ್ರಶೇಖರ ಭಾರತಿಗಳು, ಸಕ್ಕರೆಪಟ್ಟಣದ ಅವಧೂತರು, ಒಂಥರ ಕಾಲೇಜಲ್ಲಿ ಡಿಗ್ರಿಗೆ ಸಿಕ್ಕಿದಾಗ ನನಗೆ 10th PUC, PUCಯಿಂದ ರುದ್ರನರಸಿಂಹ ಭಾರತಿಗಳ ಸೇವೆ ಮಾಡಿದೆ. ಕಾಲೇಜಲ್ಲಿ ಇರಬೇಕಾದ್ರೆ ನನ್ನ ರೂಮಲ್ಲಿ 3 ಗುರುಗಳ ಫೋಟೋಗೆ ನಿತ್ಯ ಅನುಷ್ಠಾನ ಮಾಡಿ ಪೂಜೆ ಮಾಡಿ ಹೋಗ್ತಾ ಇದ್ದೆ. ನೃಸಿಂಹ ಭಾರತಿಗಳಿಗೆ, ಚಂದ್ರಶೇಖರ ಭಾರತಿಗಳಿಗೆ, ಅಭಿನವ ವಿದ್ಯಾತೀರ್ಥರಿಗೆ. ಒಂದಿನೂ ತಪ್ಪಿಸ್ತಿರ್ಲಿಲ್ಲ. ಸುಳ್ಯ ಕಾಲೇಜಲ್ಲಿ ಇರಬೇಕಾದ್ರೆ ಚನ್ನಕೇಶವನಿಗೆ ದಿನ ತುಡಿಸಿ ಕೊಡೋದು ನಮ್ಮದೊಂದು ಅಭ್ಯಾಸ. ಸಂಜೆ ಏನೇ ಇದ್ದರೂ, ಎಷ್ಟೇ ತಲೆಹರಟೆ ಕೆಲಸ ಮಾಡಿದ್ರು, ಸಂಜೆ ವಿಷ್ಣು ದರ್ಶನ ಮಾಡದೆ ಊಟ ಮಾಡೋ ಅಭ್ಯಾಸ ಒಂದು ಇರಲಿಲ್ಲ. ಹಾಗಂತೇಳಿ ಊಟ ನಾನು ಪ್ಯೂರ್ ವೆಜ್ ಅಂತಲೇ ಹೇಳಲಿಕ್ಕೆ ನಾನು ರೆಡಿ ಇಲ್ಲ. ನನಗೇನು ಇಷ್ಟ ನಾನು ಅದನ್ನೇ ತಿಂತಿದ್ದೆ. ದೇವರ ದರ್ಶನ ಮಾಡದೆ ಬೆಳಗ್ಗೆಯೂ ಶುರು ಮಾಡ್ತಿರ್ಲಿಲ್ಲ, ಸಂಜೆ. ಅದು ಸಣ್ಣಲ್ಲಿಂದ ನನಗಿದ್ದ ಅಭ್ಯಾಸ. ಅದಕ್ಕೆ ನನ್ನ ಅಜ್ಜಿ ಕಾರಣ, ನನ್ನ ಅಮ್ಮ, ನಮ್ಮ ನಾರಾಯಣಿ ಅಮ್ಮ ಅಂತೇಳಿ. ಅವ್ರು ಸಣ್ಣಲ್ಲೇ ಶಿವಭಕ್ತಿ ಬರಲಿಕ್ಕೆ ಅವರೇ ಕಾರಣ. ಕೈ ಹಿಡಿದು ಕರ್ಕೊಂಡು ಹೋಗಿದ್ರು ಅವರು ಮಲಹಾನಿಕೆ. ಇವತ್ತು ಅವರನ್ನು ಗುರುಸ್ಥಾನದಲ್ಲೇ ನಾವು ನೋಡ್ತೀವಿ. ಹಾಗಾಗಿ ಆ ತಾಯಿ ಶಿವಭಕ್ತಿಯನ್ನು ಭಿಕ್ಷೆ ಕೊಟ್ಟರು, ನನ್ನ ಗುರುಗಳು ಗುರುಭಕ್ತಿ ಭಿಕ್ಷೆ ಕೊಟ್ಟರು. ಆಮೇಲೆ ಚಂದ್ರಶೇಖರ ಭಾರತಿಗಳ ಅಧಿಷ್ಠಾನ ಸೇವೆ ಮಾಡಲಿಕ್ಕೆ ಹೇಳಿದರು. ದಿನ ಬೆಳಗ್ಗೆ ಎದ್ದು ಕಸ ಹೊಡೆಯೋದು, ನೀರು ಹಾಕೋದು, ಅಲ್ಲಿ ಗುರುಗಳ ಪೂಜೆಗೆ ತುಳಸಿ ಎಲ್ಲ ಕಿತ್ತಿಟ್ಟು ಬರೋದು, ಅದೊಂದು ಅಭ್ಯಾಸ ಇಟ್ಕೊಂಡಿದ್ದು. ಅದು ನಿರಂತರ ನಡೀತು ಒಂದು 5, 6, 7, 8 ವರ್ಷ. ಅದಾದಮೇಲೆ ಕೃಷ್ಣ ಯೋಗೀಂದ್ರರ ಈಗಿನ ಡೆವಲಪ್ಮೆಂಟಲ್ಲಿರಲಿಲ್ಲ, ಬಾಣಾವರದ ವೇದಿಕೆ.
ಅಲ್ಲಿ ಹೋಗಿ ಸ್ವಲ್ಪ ಸಾಧನೆ ಮಾಡ್ತಾಯಿದ್ದೆ. ಸಾಧನೆ ಅಂತಲ್ಲ, ಸುಮ್ಮನೆ ಕೂತು ಧ್ಯಾನ ಕೂತ್ಕೊಳ್ತಿತ್ತು. ಧ್ಯಾನ ಅವರಿಂದ ಆಗ್ತಿತ್ತು, ಬಿಟ್ಟರೆ ನಾನು ಮಾಡಿದೆ ಅನ್ನೋದು ಇನ್ನೊಂದು ಮೂರ್ಖತನ. ಸಕ್ಕರೆಪಟ್ಟಣಕ್ಕೆ ಹೋದಾಗ ಗುರುಗಳು ಇಲ್ದಿದ್ದು ಒಮ್ಮೊಮ್ಮೆ ಇರ್ತಿದ್ರು, ಒಮ್ಮೊಮ್ಮೆ ಬೈದು ಹೊರಗಿಡ್ತಿದ್ರು. ಹೊರಗಿಡ್ದಾಗ ಟೈಮ್ ಪಾಸ್ ಮಾಡ್ತಿರ್ಲಿಲ್ಲ. ಅಲ್ಲೊಂದು ಆಂಜನೇಯ ಇದೆ, ಅಲ್ಲಿ ರಾಯರ ಹತ್ರ ದೀಕ್ಷೆ ತೊಗೊಂಡು 2 ಗುರುಗಳಿದ್ದಾರೆ, ರಾಯರು ಕಾಲದ್ದು ಜೀವ ಸಮಾಧಿ. ಈಗ ಸ್ವಲ್ಪ ಡೆವಲಪ್ಮೆಂಟ್ ಎಲ್ಲ ಮಾಡಿದ್ದಾರೆ. ಆಶ್ರಮ ಅದರ ಆರಾಧನೆಗೆಲ್ಲ ಸ್ವಲ್ಪ ನೋಡ್ಕೊಳ್ತು. ಅಲ್ಲಿ ಹೋಗಿ ಸ್ವಲ್ಪ ಧ್ಯಾನ ಅನುಷ್ಠಾನ ಮಾಡ್ತಿದ್ದೆ. ತಲೆಯಲ್ಲೊಂದು ಹುಚ್ಚಿತ್ತು, ತಪಸ್ಸು ಮಾಡಬೇಕು ಅನ್ನೋ ಹುಚ್ಚು. ಈಗಲೂ ಉಂಟು. ತಪಸ್ಸು ಮುಗೀತು ಅಂತೇನಿಲ್ಲ. ಯಾವಾಗ ಜ್ಞಾನ ಆದರೂ ಡಿಗ್ರಿ ಕೋರ್ಸ್ ಥರ ಅಧ್ಯಾತ್ಮ ಮುಗಿಸ್ತೀವಿ ಅಂದರೆ ನಾನು ನಂಬಲಿಕ್ಕೆ ರೆಡಿ ಇಲ್ಲ. ಒಂದು ಸಣ್ಣ ಎಕ್ಸಾಂಪಲ್, ಭಗವದ್ಗೀತೆಯೇ ದಿನ ಓದಿದ್ರು ಅದು ಹೊಸ್ತು ಹೇಳ್ತಿರುತ್ತೆ. ಗುರುಚರಿತ್ರೆ ದಿನ ಓದಿದರೆ ಅದರಲ್ಲೂ ಹೊಸ್ತು, ನನಗಂತೂ ದಿನ ಸಿಗ್ತಿರುತ್ತೆ. ರಮಣರ ಪುಸ್ತಕ ಓದಿ ಮುಗಿಸ್ತೆ ಅಂದರೆ ಅದರಲ್ಲೂ ಹೊಸ್ತು ಸಿಗ್ತಿರುತ್ತೆ. ರಾಘವೇಂದ್ರ ಸ್ವಾಮಿಗಳ ಜಪದ ರಿಸರ್ಚ್ ಶುರು ಮಾಡಿದರೆ ಆ ಜಪ ಏನು ಮಾಡುತ್ತೆ, ಅದು ಏನು ಮುಗಿದು, ನನ್ನದೇ ಅನುಭವ ಹೇಳ್ತಿರೋದು, ಅದು ಮುಗಿದಿದ್ದ ಅಧ್ಯಾಯ. ಲಲಿತಾ ಸಹಸ್ರನಾಮದ್ದು 4 ಲೈನನ್ನು ಅರ್ಥ ಮಾಡ್ಕೊಳ್ಳೋಕೆ ಹೋದರೆ ಅದು 4 ಲೈನಲ್ಲೇ 400 ದಿನಕ್ಕಾಗಿದ್ದು ಸಿಗುತ್ತೆ. ಪಂಚಾಕ್ಷರಿಯನ್ನು ಅಕ್ಷರ ಹುಡುಕಿದ್ರೆ ಅದರಲ್ಲೇನೋ ಸಿಗುತ್ತೆ. ಸೊ ಈ ತಿಳಿದಾಯಿತು ಅಂಥೇಳಿ ಆಧ್ಯಾತ್ಮದಲ್ಲಿ ಯಾವುದಿಲ್ಲ. ತಿಳಿದಷ್ಟು ಪ್ರಕೃತಿ ಅದರಲ್ಲಿ ಶಾಲೆ ಅಲ್ವಾ. ಸ್ಕೂಲಿಗೆ ಹೇಗೆ ಹೆಡ್ ಮೇಡಮ್ ಇದ್ದಾರೆ, ಕಾಲೇಜಿಗೆ ಪ್ರಿನ್ಸಿಪಲ್ ಇದ್ದಾರೆ, ಆಧ್ಯಾತ್ಮದ ಸ್ಟೂಡೆಂಟಿಗೆ ಪರಮಗುರು ಪ್ರಕೃತಿ. ಅವಳ ಭಾಷೆ ಮೌನ ಅಲ್ವಾ. ನಾವೊಂದು ಮಗು ಹುಟ್ಟಿತು, ತಂದೆ ಗೊತ್ತಿಲ್ಲ, ಅದಕ್ಕೆ ತಾಯಿ ಹೇಳ್ತದೆ ಇದು ನಿನ್ನ ಅಪ್ಪ, ಅದು ನಂಬುತ್ತೆ. ಯಾಕೆ? ತಾಯಿ ಮಾತಿನ ಮೇಲಿರೋ ನಂಬಿಕೆ, ಇಡೀ ಆಧ್ಯಾತ್ಮ ನಿಂತಿರೋದು ನಂಬಿಕೆ. ಒಪ್ತದೆ ಇದು ನಿನ್ನ ಅಪ್ಪ ಅಂತ. ನೆಕ್ಸ್ಟ್ DNA ಟೆಸ್ಟ್ ಮಾಡಿದ್ಯಾ, ಅದು ಇದು ಏನು ಕೇಳಲ್ಲ. ಇದು ಹೇಗೋ ಇಷ್ಟು ದೊಡ್ಡ ಕ್ರಿಯೇಷನ್ ಉಂಟು. ಈ ಕ್ರಿಯೇಷನ್ ಪರಬ್ರಹ್ಮ ವಸ್ತುವಿಂದ ವ್ಯಾಪಿಸಿದೆ. ಕ್ರಿಯೇಷನ್ ಅನ್ನೋದು ತಾಯಿ ಪ್ರಕೃತಿ ಅಥವಾ ಮಹಾಪ್ರಕೃತಿ, ಮೂಲ ಪ್ರಕೃತಿ. ಆ ಪ್ರಕೃತಿಯನ್ನು ತಿಳಿಬೇಕಾದ್ರೆ ಅದರ ಭಾಷೆ ತಿಳಿಬೇಕು. ಹಾಗೆ ಆಧ್ಯಾತ್ಮ ಅನ್ನೋದು ಶುರುವಾಗುವುದೇ ಪ್ರಕೃತಿಯನ್ನು ಲೆಚ್ಚರಿಂದ. ಅದರ ಭಾಷೆ ಏನು? ಮೌನ. ಆ ಭಾಷೆಯನ್ನು ತಿಳಿದೆ ನೀವು ಯಾವುದೇ ರೂಟ್ ಅಧ್ಯಯನ, ಯಾವುದೇ ಸರ್ಕಸ್ ಮಾಡಿದರೂ ಕೊನೆ ಎಂಡಿಗೆ ನಾನು ಬರ್ಕೊಡ್ತೀನಿ, ಅವ ಸೈಲೆನ್ಸಿಗೆ ಕೂರಬೇಕು, ಇಲ್ಲ ಧ್ಯಾನ ಕೂತ್ಕೊಳ್ಬೇಕು. ಬಾಯಿ ಬಡಾಯಿಸಿದ್ರೆ ಏನೂ ಸಿಗಲ್ಲ. ಚರ್ಚೆಯಿಂದ ನಮಗೆ ವಿಚಾರಧಾರೆ ಸಿಗ್ಬೋದು ಅಷ್ಟೇ. ಅದು ವಿವಾದ, ವಿಷಾದ, ಪ್ರಮಾದಕ್ಕೂ ದಾರಿ ಆಗ್ಬೋದು. ಅದಕ್ಕೆ ನಾವು ಹೇಳಿದ್ದು ಇದೆಲ್ಲ ಇದರ ವೈಯಕ್ತಿಕ ಅಭಿಪ್ರಾಯ, ದಯಮಾಡಿ ತಾಗಿಸ್ಕೊಡ್ಲಿಕ್ಕೆ ಹೋಗಬೇಡಿ. ನಾನು ನನ್ನ ಅನುಭವವನ್ನು, ನನ್ನ ಅಧ್ಯಯನವನ್ನು ನಾನು ಹೇಳಿದ್ದೀನಿ. ಇದು ನನ್ನ ಮಂಡನೆ ಅಷ್ಟೆ. ಹಂಗಂಥೇಳಿ ಮಂಡನೆ ಮಿಶ್ರಣ ಮಂಡನೆ ಅಲ್ಲ ಇದು. ಇದು ನಿಮಗೆ ರಿಲೇಟೆಡ್ ಆದರೆ ಸ್ವೀಕಾರ ಮಾಡಿ. ಇದರಲ್ಲೂ ಹೊಸ ಮಾರ್ಗಗಳಿರ್ಬೋದು. ನಾನು ನನ್ನನ್ನು ಶಂಕರಾಚಾರ್ಯರ ಲೆವೆಲಿಗೆಲ್ಲ ಹೋಲಿಸ್ಲಿಕ್ಕೆ ಹೋಗಲ್ಲ. ನಾನೊಂದು ಪಂಜರದ ಹಕ್ಕಿ, ಸ್ವಲ್ಪ ಆ ಪಂಜರದೊಳಗಿನ ಅನುಭವ ನಂಗೆ ಗೊತ್ತಿರೋದು ಹೇಳ್ಬೋದು ಬಿಟ್ಟರೆ. ಹಾಗಾಗಿ ನನ್ನ ಗುರುಗಳು ಕೊನೆಗೆ ನನ್ನ ಅಹಂಕಾರ ಹೋಗಲಿಕ್ಕೆ ಫಸ್ಟು ಜಪ ಕೊಟ್ಟರು. ನಾನು ಅವ್ರಿಗೆ ಕೇಳಿದೆ, ಜಪ ಬರೆದ್ರೆ ಏನಾಗುತ್ತೆ? ಫಸ್ಟ್ ಕೊಟ್ಟ ಮಂತ್ರ ಇದೆ. ಅವರು ಚಂದ್ರಶೇಖರ 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 ಪಾಹಿಮಾಂ, ಗುರು ಚಂದ್ರಶೇಖರ 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 ರಕ್ಷಮಾಂ. ಅವತ್ತು ಸಂಜೆ ಕೊಟ್ಟಿದ್ರು. ಇದನ್ನು ಪೂರ್ತಿ ಬರೆದ್ರೆ ಏನಾಗುತ್ತೆ? ಬೈತಿದ್ರು ಬಾಯಿ ಬಂದಾಗೆ. ಸ್ವಲ್ಪ ತಾಲಿ ಬಂಡಿಗೆ ಅಂತಂದು ಪೂರ್ತಿ ಬಂಡು ಬಿದ್ದಿದ್ರಿಂದ ಹಂಗೆ ನಮಗೆ ಅದು ಬೈಗಳ ಅನಿಸಿಲ್ಲ. ನಿತ್ಯವೂ ಬೈಸ್ಕೊಳ್ಳೋನಿಗೆ ಇದೆಲ್ಲ ಒಂದು ಬೈಗಳ ಅಲ್ವಾ. ಸಣ್ಣಲ್ಲಿಂದ ನಮಗೇನು ಒಳ್ಳೆ ಹೆಸರೇನಿರಲಿಲ್ಲ. ಅಂಥ ಒಳ್ಳೆ ಹೆಸರಿನ ಕೆಲಸವೂ ನಾನೇನು ಮಾಡಿರಲಿಲ್ಲ. ಸಹಾಯ ಮಾಡ್ತಿದ್ದೆ, ಸುಳ್ಳು ಹೇಳ್ತಿರ್ಲಿಲ್ಲ, ಅದೊಂದು ಬೇಕಾದ್ರೆ ಹೇಳ್ತೀನಿ. ಮನುಷ್ಯತ್ವ ಸಣ್ಣಲ್ಲಿಂದಿತ್ತು. ಹುಟ್ಟು ತಲೆಹರಟೆ, 10 ಪಟ್ಟು ತಲೆಹರಟೆ ಈಗಲೂ ಇತ್ತು, ಆವಾಗಲೂ ಇತ್ತು. ಹಾಗಾಗಿ ನನ್ನನ್ನು ಪ್ರಶಂಸೆ ಮಾಡಿಸ್ಕೊಳ್ತೀನಿ ನನಗೆ ಅನಿಸ್ಕೊಳ್ಳುವಂಥದ್ದು ಗುಣ ನನಗೆ ಗೊತ್ತಲ್ಲ. ನಮ್ಮ ಬಗ್ಗೆ ನಮಗೆ ಯಾವ ಜ್ಯೋತಿಷಿ ಗೊತ್ತಿರೋಕ್ಕಿಂತ ನಮ್ಮ ಬಗ್ಗೆ ನಮಗೆ ಗೊತ್ತಿರೋ ಜಾಸ್ತಿ. ಹಾಗಾಗಿ ಗುರುಗಳು ಅವಾಗ ಕೇಳಿದೆ, ಇದು ಬರೆದ್ರೆ ಏನಾಗುತ್ತೆ, ಮತ್ತೆ ದರ್ಶನ ಕೊಡ್ತೀರಾ? ಸ್ವಲ್ಪ ಗ್ರಂಥ ಅಧ್ಯಯನ ಎಲ್ಲ ಇತ್ತು ಅವಾಗ ಇದನ್ನು ಅವರಂತ ಹೇಳಿದ್ರು, ಈ ಪುಸ್ತಕ ಪೂರ್ತಿ ಆದಮೇಲೆ ಮತ್ತೆ ಸಿಗ್ತೀನಿ. ಸಂಜೆ ಅವರು 9:30ಗೆ
ಶೃಂಗೇರಿ ಮಠಕ್ಕೆ ಬರೋರು ಗುರುಗಳ ದರ್ಶನ ಅಂದರೆ ಅವರಿಗೂ ಸಕ್ಕರೆಪಟ್ಟಣದ ಗುರುಗಳಿಗೂ ಶೃಂಗೇರಿ ಭಾರತೀ ತೀರ್ಥ ಮಹಾಸನ್ನಿಧಾನಕ್ಕೂ ಒಂಥರ ರಾಮ ಹನುಮಂತನ ಸಂಬಂಧ ಅದು. ಕಂಪ್ಯಾರಿಟಿವ್ಲಿ ಲೆವೆಲಲ್ಲಿ ಹೇಳಬೇಕಂದ್ರೆ ಸಂಬಂಧ ಆಗಿದ್ದು ಹನುಮಂತ ರಾಮನ ಸಂಬಂಧ. ಅದನ್ನು ಹೆಂಗೆ ಎಕ್ಸ್ಪ್ಲೈನ್ ಮಾಡಲಿ? ಹೋದ್ರು ಅವತ್ತು ಅವ್ರು ಹೊರಟ್ರು, ಗೊತ್ತಿತ್ತು ನನ್ನ ಎದುರುಗಡೆ ಪಾಸ್ ಆಗಿ ನಮ್ಮ ಟ್ಯೂಷನ್ ಮುಗೀತು, ಅವ್ರ ಗಾಡಿ ವಾಪಸ್ ಹೋಗಿದ್ದು ನಾನು ನೋಡಿದೆ. ಸಕ್ಕರೆಪಟ್ಟಣಕ್ಕೆ ಹೋದರು ಅಂದರು. ಆಮೇಲೆ ನಾನು ಬೆಳಗ್ಗೆ ನಮಗೊಂದು ಪಿತ್ತ ಇತ್ತು, ನೋಡಿಯೇ ಬಿಡುವ ಪರೀಕ್ಷೆ ಮಾಡಿ ಬರೆದೆ ಚಂದ್ರಶೇಖರ ಭಾರತಿಗಳ ಜಪ. ನಮ್ಮ ಅಪ್ಪ ಕೇಳ್ತಿದ್ರು, ಎಕ್ಸಾಮಿಗೂ ನಿನ್ನ ಹಣೆ ಬರಕ್ಕೆ ನೀನು ಓದ್ದವನಲ್ಲಿ ಎಂತ ಬರೀತಿದ್ದಿ? ಕೇಳಿದ್ರು ಅವ್ರು, ಈ ಪ್ರಶ್ನೆ ಕೇಳಿದರು ನನ್ನ ಹತ್ರ. ನಮ್ಮ ಅಪ್ಪಂಗೆ ಗೊತ್ತಲ್ಲ ಇದು ಹುಟ್ಟುತ್ತಲೇ ಹರಟೆ ಅಂತ. ಹಂಗಾಗಿ ನಮ್ಮನೇಲಿ ಇದು ಔಟ್ ಆಫ್ ರೇಂಜ್ ಅಂತ ನಮ್ಮನ್ನು ಬಿಟ್ಟಾಗಿತ್ತು. ಹಾಗಾಗಿ ಮನೆಯಿಂದನೂ ತಿರಸ್ಕೃತವಾದ ಒಂದು ವಸ್ತು, ಸಮಾಜಕ್ಕೆ ಅಷ್ಟು ಹೊಂಟಿರಲಿಲ್ಲ. ಗುಂಡ್ರು ಗೋವಿ ಥರ ಇದ್ದವನು. ಸಮಾಜ ಅನ್ನೋದೊಂದು ಇದೆ ಅಂತ ನನಗೆ ಫೀಲು ಇವತ್ತೂ ಆಗಿಲ್ಲ, ಮೊದಲು ಫೀಲ್ ಆಗಿಲ್ಲ. ಇಟ್ಸ್ ಮೈ ಲೈಫ್ ಅಂತ ಇವತ್ತು ಅದೇ ಸಿದ್ಧಾಂತ, ಹಿಂದಿಯೂ ಅದೇ. ಯಾರೂ ಹೇಳಿದ ತಕ್ಷಣ ನನ್ನನ್ನು ನಾನು ಬದಲು ಮಾಡ್ಕೊಳ್ಳೋ ಸೀನೇ ಇಲ್ಲ. ನನಗೆ ನನ್ನ ಭಗವಂತ ಕೊಟ್ಟು ಬದುಕು, ನನಗೆ ನಿಮಗೆ ಕೊಟ್ಟು ಬದುಕು ನಿಮಗೆ. ನಾನು ನನ್ನ ಸ್ಪೇಸ್ ಒಳಗೂ ಯಾರನ್ನ ಎಂಟ್ರಾಗ್ಲಿಕ್ಕೆ ಬಿಡಲ್ಲ, ಕಂಡವ್ರ ಸ್ಪೇಸ್ ಒಳಗೆ ನಾನು ಮೂಗು ತೋರಿಸಲ್ಲ, ನನ್ನ ಫಿಲಾಸಫಿ. ಹಾಗಾಗಿ ಅದು ಮೊದಲಿಂದನೂ ನಾನು ಹಾಗೆ ಇದ್ದವನು, ಈಗಲೂ ಹಾಗೇ ಇರೋ. ಹಾಗಾಗಿ ನಾನು ಒಮ್ಮೊಮ್ಮೆ ತರ್ಕಕ್ಕೆ ಬರ್ತಿರ್ತೀನಿ. ಹಾಗೆ ಲಿಬರೇಷನ್ ಅನ್ನೋದು ಹುಟ್ಟಿಂದ ಉಂಟು ನಿನ್ನ. ಭಯದಿಂದ ಬಂದ ಲಿಬರೇಷನ್ ನನಗೆ ಬೇಡ. ಹಾಗಾಗಿ ಆವಾಗ ಬೆಳಗ್ಗೆ ಬರೆದೆಲ್ಲ ಆಯಿತು. ಬೆಳಗ್ಗೆ ಮುಂಚೆ ಒಂದು ಡ್ಯೂಟಿ ಹಾಕಿದ್ರು ನನಗೆ, ಚಂದ್ರಶೇಖರ ಭಾರತಿಗಳ ಸಮಾಧಿಗೆ ಹೋಗಿ ಬರೋದು. ನಂಗೆ ಖುಷಿಯೂ ಆಗ್ತಿತ್ತು. ಒಂದು ವಾರ ಮತ್ತೆ ಅದು ವಿಗ್ರಹ ಅನ್ನಿಸ್ಲಿಕ್ಕೆ ಶುರುವಾಗಿಲ್ಲ. ಅಲ್ಲಿ 3 ಅಧಿಷ್ಠಾನದಲ್ಲಿ ಜೀವ ಇದೆ ಇವತ್ತು. ರುದ್ರ ನರಸಿಂಹಾರ್ತಿಗಳ ಅಧಿಷ್ಠಾನದಲ್ಲಿ, ವಿದ್ಯಾಶಂಕರರ ಶಿವಲಿಂಗದಲ್ಲಿ ಎಲ್ಲ ಜೀವಕಳೆ ಇದೆ. ನನ್ನ ಅನುಭವ ಯಾವುದು ಸ್ಟ್ಯಾಚ್ಯೂಸ್ ಅಲ್ಲ, ನನ್ನ ಅನುಭವದಿಂದನೇ ನಾನು ಹೇಳ್ತಾ ಇದ್ದೀನಿ. ಒಂದು 8-9 ವರ್ಷದ ಅನುಭವ ಅಂದ್ಕೊಳ್ಳಿ. ಜಾಸ್ತಿ ಒಡನಾಟ 8-9 ವರ್ಷ ರೆಗ್ಯುಲರ್ ಅಧಿಷ್ಠಾನದ ಜೊತೆಗೆ ಇಟ್ಕೊಂಡವನು. ಬೆಳಗ್ಗೆ 4:15 ಎದ್ದು ಹೋಗಿ ಕೂತ್ಕೊಳ್ತಿದ್ದೆ. ಏನೋ ಕೇಳಲಿಕ್ಕಲ್ಲ, ಅವ್ರು ಮಾಡಿದ ಸಾಧನೆ ನಾವು ಯಾಕೆ ಮಾಡಲಿಕ್ಕಾಗಲ್ಲ? ಏಕಲವ್ಯನ ಭಕ್ತಿಯನ್ನು ಕೊಡುವುದು. ಹೇಳಿಕೊಡೋರು ಯಾರು ಇರಲಿಲ್ಲ. ಚಂದ್ರಶೇಖರ ಭಾರತಿಗಳಿಗೆ ಹೇಳ್ತಿದ್ದೆ. ಹಿಂದೆ ದ್ರೋಣನನ್ನು ಏಕಲವ್ಯ ಪೂಜೆ ಮಾಡಿದರು. ಆ ಭಕ್ತಿಯಲ್ಲಿ ನಾನು ನಿಮ್ಮನ್ನು ಅನುಷ್ಠಾನ ಮಾಡ್ತೀನಿ. ನನಗೆ ನೀವು ದಾಟಿದ ದಾರಿ ನನಗೂ ಹೇಳಿಕೊಡಿ, ಕೂತ್ಕೊಳ್ತಿದ್ದೆ. ಈಗಲೂ ಕೂರ್ತೀನಿ. ಗುರುಗಳ ಹತ್ರ ಅದು ಕೊಡಿ ಇದು ಕೊಡಿ, ಸಮುದ್ರದ ಹತ್ರ ಹೋಗಿ ಕಪ್ಪೆ ಚಿಪ್ಪು ಕೇಳೋ ವ್ಯವಸ್ಥೆ ಇಲ್ಲ, ನಮ್ಮದಿಲ್ಲ. ಜ್ಞಾನದಕ್ಕಿಂತ ದೊಡ್ಡ ನಿಧಿ ಇನ್ನೇನಿದೆ? ನಾನು ಯಾವಾಗಲೂ ಹೇಳೋದು, ನನ್ನ ಹತ್ರ 2 ಐಶ್ವರ್ಯ ಉಂಟು. ಒಂದು ಗುರು ಭಕ್ತಿ, ಇನ್ನೊಂದು ಗುರುಗಳು ಕೊಟ್ಟ ಜ್ಞಾನ. ಸಾಕಾಯ್ತು, ತೃಪ್ತಿ ಇದೆ ಅದರಲ್ಲಿ. ಬೇರೆ ಎಲ್ಲ ಹೊರಗೆ ಕೊಡೋದೆಲ್ಲ ಹೆಚ್ಚು ದಿನದಲ್ಲ. ಇವತ್ತು ಪಲ್ಲಕ್ಕಿ ಹೊತ್ತೋ ನಾಳೆ ಪಲ್ಲಕ್ಕಿ ಬೀಳಿಸ್ತಾರೆ. ಹೌದು, ಅದು ಪಲ್ಲಕ್ಕಿ ಹೊತ್ತಬೇಕಾದ್ರೆ ಯೋಚನೆ ಮಾಡಬೇಕು. ಇದೊಂದು ಸಂಪ್ರದಾಯ. ಯಾಕಂದರೆ ಮನುಷ್ಯ ಅವನಲ್ಲಿ ಕಂಟಿನ್ಯೂಟಿ ಇಲ್ಲ. ಅವನಲ್ಲಿ ಭಕ್ತಿ ಬರೋದು ಬೇಗ, ದ್ವಂದ್ವ ಬರೋದು ಬೇಗ. ನನ್ನಂಥ ಹುಚ್ಚನ ಹತ್ರ ಸಿಕ್ಕಿದರೆ ಅವನು ನಿತ್ಯ ದ್ವಂದ್ವದಲ್ಲೇ ಇರ್ತಾನೆ ಅಲ್ವಾ? ಇನ್ನೊಬ್ಬರನ್ನು ಯಾಕೆ ರಿಸ್ಕಿಗೆ ಹಾಕೋದು? ನಮ್ಮ ಸ್ವಭಾವ ಹಾಗೆ. ಹಾಗೆ ಬರ್ದೆಲ್ಲ ಆಯಿತು. ತಲೆಯಲ್ಲಿ ಬಂತು, ಗುರುಗಳು ಸುಳ್ಳು ಹೇಳಿದ್ರಲ್ಲ. ಸಿಗ್ತೀನಿ ಅಂತ ಅಲ್ಲೊಂದು ಹೋಟೆಲ್ ಇತ್ತು, ತಾಂಡೂಮೂರ್ತಿ ಅಂತ ಹೇಳಿ, ಅವ್ರದ್ದು ಹೋಟೆಲ್ ಇತ್ತು. ಅಲ್ಲಿ ಪಾಸಾಗಿ ಈಚೆ ಬರ್ತಾ ಇದ್ದೆ ಶೃಂಗೇರಿ. ಒಂದು ಕಾರಿಂದ ಒಬ್ಬರು ಡೋರು ತೆಗ್ದಿದ್ದೆ, ಇವ್ರು ಕೂತ್ಕೊಂಡಿದ್ದಾರೆ. ಆಯಿತಾ ಪರೀಕ್ಷೆ ಅಂತ 2 ಮೂಸುಂಬೆ ಹಣ್ಣಿತ್ತು ನನ್ನ ಕೈಲಿ. ಕೊಟ್ಟೆ, ನಮಸ್ಕಾರ ಮಾಡಿದೆ. ಅವರೇನೋ ಒಂದಿಷ್ಟು ಕೊಟ್ಟರು. ಉದ್ದಿನೋಡೆ ಎಲ್ಲ ಕೊಡಿಸಿದ್ರು. ನಂಗೆ ಉದ್ದಿನೋಡೆ ಇಷ್ಟ, ಕೊಡಿಸಿದ್ರು. ಅದಾಯಿತು. ಪ್ರತಿ ರಜೆ ಸಿಕ್ಕಾಗೆಲ್ಲ ಸಕ್ಕರೆಪಟ್ಟಣಕ್ಕೆ ಹೋಗ್ತಿದ್ದೆ. ಕಾಲೇಜಲ್ಲಿ ಇರ್ತಾಗಿಂದ ಶನಿವಾರ ಭಾನುವಾರ ಜಾಸ್ತಿ ಅಲ್ಲೇ ಕಳೆದಿದ್ದೆ ಅಂದ್ಕೊಳ್ತೀನಿ. ಹಾಗಾಗಿ ಒಂದು 4 ಭಾನುವಾರದಲ್ಲಿ 1-2 ಭಾನುವಾರ ಪಾರ್ಟಿ, 2 ಭಾನುವಾರ ಗುರುಗಳ ಹತ್ರ, ಹೀಗೆ ಹೋಗ್ತಿತ್ತು. ಯಾಕೆ ನಾನು ಇದು ಎರಡನ್ನೂ ಅಶುದ್ಧ ಅಂತ ನಾನು ಹೇಳಲಿಕ್ಕೆ ತಯಾರಿಲ್ಲ. ನನ್ನ ಮನಸ್ಸು ಇಲ್ಲಿಲ್ಲಬೇಕು, ಇಲ್ಲ ಅಲ್ಲಿಲ್ಲಬೇಕು. ನಾನು ನನ್ನ ಮನಸ್ಸಿಗೆ ನಾನೇ ಹಾಕ್ಕೊಂಡ ಎಕ್ಸ್ಪೆರಿಮೆಂಟ್ ಕೊನೆಗೆ ಒಂದು ಕಡೆ ನಿಲ್ತದೆ.
ಆಮೇಲೆ ಅದು ಎಲ್ಲಿ ಕಾಂಜಂಗಾಡು ಸಮುದ್ರ, ಅಲ್ಲಿಂದ ಮತ್ತೆ ಭಗವಾನ್ರ ಹತ್ರ ಗುಹೆಗೆ ಹೋಗಿ ಕೂತ್ಕೊಳ್ತಿದ್ದೆ. ಸುಮಾರು ಜನ ನಂಗೆ ವೆಜ್ಜು ನಾನ್ ವೆಜ್ ಕತೆ ಕೇಳಿದಾಗ ನನಗೇನು ಧ್ಯಾನಕ್ಕೆ ಅಡ್ಡಿ ಬರಲಿಲ್ಲ. ಪ್ರಾಕ್ಟಿಕಲಿ ನಾನು ಹೇಳ್ತಾ ಇರೋದು. ಆಹಾರ ಅನ್ನೋದು ಅವರವರಿಗೆ ಸಂಬಂಧಪಟ್ಟಿದ್ದು. ಆಹಾರಕ್ಕೂ ಗುರುಕೃಪೆಗೆ ಏನು ಸಂಬಂಧ ನಂಗೆ ಗೊತ್ತಿಲ್ಲ. ಹಾಗಿದ್ರೆ ಬೇಡರ ಕಣ್ಣಪ್ಪನಿಗೆ ಶಿವ ಒಲಿಲಿಕ್ಕಿರಲಿಲ್ಲ, ನಾನ್ ವೆಜ್ ಹಿಂದೆ ಒಲಿಯಲ್ಲ ಅಂತ, ತಿಂದವನಿಗೆ ಒಲಿಯಲ್ಲ ಅಂದರೆ ಅಲ್ವಾ. ಆ ಶಿವನನ್ನು ಎತ್ತಿಡೋದು ನಾನ್ ವೆಜ್ ತಿಂದು ಬಾಡಿ ಬಿಲ್ಡರ್ಸಿ. ಪೂಜೆ ಮಾಡೋದು ಶಾಸ್ತ್ರ ಕಲ್ತವನಾದ್ರೆ ಹಂಗಂತ ಜಾತಿ ಅಂತಲ್ಲ ನಾನು ಹೇಳಿ. ಆ ಎತ್ತಿಡೋದು ಯಾರು, ಆ ಬಂಡೆ ತಂದುಕೊಡೋದು ಯಾರು, ಆ ಬಂಡೆ ಕೆತ್ತೋದು ಯಾರು, ಅದನ್ನು ಲಿಫ್ಟ್ ಮಾಡೋ ಡ್ರೈವರ್ ಯಾರು, ದೇವಸ್ಥಾನ ಕಟ್ಟೋನು ಯಾರು? ಹಾಗಿದ್ರೆ ಶಿವ ಅವರನ್ನು ದೂರ ಇಡಬೇಕಿತ್ತು. ಆಹಾರ ಸುಮಾರು ಜನ ಹೇಳ್ತಾರೆ ಗುರುಜಿ ಆಹಾರ ಧ್ಯಾನಕ್ಕೆ ಅಡ್ಡ ಅಂತ. ನನ್ನ ಅನುಭವದಲ್ಲಿ ನನಗೆ ಅನ್ನಿಸ್ಲಿಲ್ಲ. ಆಹಾರ ಯಾವ ಆಹಾರ ತಿಂದರೂ ಅದು ಮನಸ್ಸಾಗುತ್ತೆ. ಉಪ್ಪು ಖಾರ ಕೆಲಸ ಮಾಡುತ್ತೆ. ನಾನ್ ವೆಜ್ ವೆಜ್ ಅನ್ಲಿಕ್ಕೆ ನಾನು ಹೇಳಲ್ಲ. ಉಪ್ಪು ರಜೋಗುಣವನ್ನು ಮತ್ತು ಖಾರ ತಮೋ ಗುಣವನ್ನು ಉತ್ಪತ್ತಿ ಮಾಡ್ತದೆ ಜಾಸ್ತಿ. ಆದರೆ ಧ್ಯಾನಕ್ಕೆ ಯಾವುದು ಬೆಸ್ಟು ಅಂತ ಹೇಳಿದರೆ ಆದಷ್ಟು ಬೇಯಿಸದ ಆಹಾರ, ನ್ಯಾಚುರಲ್ ಫುಡ್ಡು, ಸೂರ್ಯನ ಬೆಳಕಲ್ಲಿ ಬೆಂದ ಆಹಾರ ಅಂದರೆ ಗೆಡ್ಡೆ ಗೆಣಸು ತರಕಾರಿ, ನಾನ್ ಕೆಮಿಕಲ್ ಫುಡ್ ಅಂತ ಹೇಳ್ಬೋದು. ಅಥವಾ ಸಾತ್ವಿಕ ಶಾಂತವಾದ ಆಹಾರ, ಮನಸ್ಸನ್ನು ತಣ್ಣಗಿಡೋ ಆಹಾರ ಧ್ಯಾನಕ್ಕೆ ಹೆಚ್ಚು ಸಹಕಾರಿಯಾಗುತ್ತೆ. ಹಂಗಂತ ಇದೆಲ್ಲ ತಿಂದವ್ರು ಧ್ಯಾನನೇ ಮಾಡುವಾಗಿಲ್ಲ ಅಂತ ಹಂಗಂದರೆ ಫಾರಿನವರೆಲ್ಲ ಹಗ್ಗ ಹಾಕ್ಕೊಳ್ಬೇಕಿತ್ತು. ತಿರುವಣ್ಣಾಮಲೆಯಲ್ಲಿ ಆ ಪಾರ್ಟಿ ಜನ ಕೂತು ಧ್ಯಾನ ಮಾಡ್ತಿರ್ತಾರೆ, ನಂಗೆ ಗೊತ್ತಿಲ್ಲ ಅವರೆಲ್ಲ ವೆಜ್ ಅಂತ ಹೇಳಿ. ಹಾಗಾಗಿ ಪ್ರಾಕ್ಟಿಕಲಿ ನಾವು ಹೇಳಿ ತರ್ಕ ಅಂತ ಹೇಳಿದಾಗ ಅದನ್ನು ಫ್ಯಾಕ್ಟ್ ಇಟ್ಕೊಂಡೇ ನೋಡಬೇಕು. ಯಾರನ್ನೋ ಮನವೊಲಿಸ್ಲಿಕ್ಕೆ ತರ್ಕ ಮಾಡೋದು ಮೂರ್ಖತೆ. ಹಾಗಿದ್ರೆ ಬಸವಣ್ಣ ಲಿಂಗ ದೀಕ್ಷೆ ಯಾರಿಗೂ ಕೊಡ್ತಿರಲಿ, ಅವನೆಲ್ಲರಿಗೂ ಕೊಟ್ಟಿತ್ತು. ಶಿವನಿಗೆ ನಾವೆಲ್ಲ ಶವಗಳು. ವೆಜ್ ತಿಂದವನು ಶವ ಆಗ್ತೀವಿ, ನಾನ್ ವೆಜ್ ತಿಂದವನು ಶವ ಆಗ್ತೀವಿ. ಎಲ್ಲ ಒಂದಿನ ಶವ ಆಗೋ ಕ್ಯಾರೆಕ್ಟರ್ಗಳು ಬಿಟ್ಟರೆ ಶಿವನ ಹಾಗೆ ಚಿರಂಜೀವಿ ಅಲ್ಲ. ಅವನು ಚಿರಂಜೀವಿ ತತ್ವ, ನಿರ್ಗುಣ ನಿರಂಜನ ನಿರ್ಲಿಪ್ತ. ಅವನನ್ನು ನಮ್ಮ ಎಂಥ ಪಾಪಿಗಳು ಮುಟ್ಟಿದ್ರು ಅವನು ಮೈಲಿಗೆ ಆಗಲ್ಲ. ಗಂಗೆ ಅವನನ್ನು ಮುಟ್ಟು ಪವಿತ್ರ ಆಗಿದ್ದು ಅಂದಮೇಲೆ ಗಂಗಾಧರನ್ನು ಯಾರು ಮುಟ್ಟಿದ್ರು ಶುದ್ಧಿ ಆಗ್ತಿರಿ. ಇದು ಶಿವತತ್ವದ ತಾಕತ್ತು. ಇದು ಬಸವಣ್ಣನಿಗೆ ಗೊತ್ತಿತ್ತು, ಶೈವ ಆಚಾರ್ಯರಿಗೆ ಅದೆಲ್ಲ ಗೊತ್ತಿತ್ತು. ಹಾಗಾಗಿ ನೋಡಿ, ಶೃಂಗೇರಿಯಲ್ಲೂ ಚಂದ್ರಮೌಳೇಶ್ವರರ ಆರಾಧನೆ ಇದೆ, ವೀರಶೈವರಲ್ಲಿ ಶಿವನ ಆರಾಧನೆ ಇದೆ, ಲಿಂಗಾಯತರಲ್ಲಿ ಲಿಂಗಾರಾಧನೆ ಇದೆ. ಕಾಮನ್ ಆಗಿ ನೋಡಿದರೆ ಅಘೋರಿಗಳಲ್ಲೂ ಶಿವನ ಆರಾಧನೆ ಇದೆ, ನಾಥ ಪಂಥದಲ್ಲೂ ಶಿವನೇ. ಯಾಕೆ? ಅವನೇ ಆದಿನಾಥ, ಅವನೇ ಮೂಲಾದಿ. ದತ್ತಾತ್ರೇಯರನ್ನು ಆದಿನಾಥ ಅನ್ನೋ ಇನ್ನೊಂದು ಹೆಸರಿಂದನೂ ಕರಿತೀವಿ ನಾವು. ಸೊ ಹಾಗಾಗಿ ಜಗತ್ತನ್ನು ಪವಿತ್ರ ಮಾಡೋ ಗೋಮಯ ತುಂಬಿದ್ದ ಹಸುವು ದತ್ತನ ಹತ್ರ ಉಂಟು. ನಾಯಿ ಏನು ತಿನ್ನುತ್ತೆ ಎಲ್ಲರಿಗೂ ಗೊತ್ತು. ಈಚೆ ವೆಜ್ಜು ಹಿಂದಿದೆ, ಬಾಲದ ಹತ್ರ ನಾನ್ ವೆಜ್ಜಿನ ಐಟಮ್. ಯಾಕೆ? ನಾಯಿ ತಿನ್ನೋದು ನಾವು ಹೇಳ್ಬೋದು ದತ್ತನ ನಾಯಿ ಏನು ತಿಂತಿರಲಿಲ್ಲ, ಯಾರು ನೋಡಿದ್ದಾರೆ? ಫೋಟೋದಲ್ಲಿ ನಾಯಿ ಕಾಣ್ತದಲ್ಲ. ಹಾಗಾಗಿ ಹಿಂದೆ ಋಷಿಗಳ ಕಾಲಕ್ಕೆ ನೋಡಿದರೆ ಮತಂಗ ಮಹರ್ಷಿಗಳು, ವಾಲ್ಮೀಕಿ, ಅವರೆಲ್ಲ ಆಹಾರ ಭೇದ ಅನ್ನೋಕ್ಕಿಂತ ಅವರೆಲ್ಲ ಹುಟ್ಟಿದ್ದು ಬೇರೆ ಬೇರೆ ಕ್ಯಾಸ್ಟಲ್ಲಿ. ತಪಸ್ಸಿಂದ ಅವರು ದೊಡ್ಡವರಾದರು. ಯಾರೇ ನಾನ್ ವೆಜಿಟೇರಿಯನ್ ಆಗಲಿ ವೆಜ್ ತಿನ್ನೋನಾಗಲಿ ತಪಸ್ಸು ಒಂದು ತುದಿ ಮುಟ್ಟಿದಾಗ ಅವನಿಗೆ ಆಹಾರದ ಮೇಲಿನ ವ್ಯಾಮೋಹವೇ ಹೊರಟೋಗ್ತದೆ. ನನ್ನ ಅನುಭವದಲ್ಲಿ ನಾನು ಹೇಳಿ, ಅವನಿಗೆ ಆಹಾರ ಬೇಕು, ಪ್ರಾಪಂಚಿಕ ವಸ್ತುಗಳ ಮೇಲೆ ಇಂಟ್ರೆಸ್ಟ್ ಇರಲ್ಲ. ಯಾರೇ ಈ ಪ್ರಯೋಗ ಮಾಡಿ ನೋಡ್ಬೋದು. ಅದಕ್ಕೆ ಧ್ಯಾನ ಗೊತ್ತಿರಬೇಕು. ಆಧ್ಯಾತ್ಮಕ್ಕೆ ಈ ತರ್ಕಗಳು ಯಾವುದೂ ಬೇಡ. ಆಧ್ಯಾತ್ಮಕ್ಕೆ ಬೇಕಾಗಿರೋದು ಬೇಸಿಕ್ ಎರಡೇ. ಒಂದು ಮೌನ, ಆದಷ್ಟು ಮೌನ ಅಭ್ಯಾಸ. ಜಗತ್ತು ಎಷ್ಟು ಬೇಕೋ ಅಷ್ಟು ಮಾತ್ರ ಇಟ್ಕೊಳ್ಳೋದು. ಜಗತ್ತೇ ಸುಳ್ಳು ಅನ್ನೋದು ಇನ್ನೊಂದು ಮೂರ್ಖತನ ಕಾಣುತ್ತುಂಟಲ್ಲ ಕಣ್ಣೆದುರುಗಡೆ. ನೀನು ನಿನ್ನನ್ನು ತಿಳಿಲಿಕ್ಕೆ ನೀನು ಏಕಾಂತದಲ್ಲಿರು. ಈ ಮೂರು ಕೀವರ್ಡ್. ಯಾಕೆ ಈ ತರ್ಕ ಮಾಡ್ತಾ ಇರೋದೇ ಆಧ್ಯಾತ್ಮದೇನೋ ಸಿಗಲಿ ಅಂತ ಹೇಳಿ. ನಾನು ಸೀದಾ ಕೀ ಪಾಯಿಂಟಿಗೆ ಬರ್ತೀನಿ. ವಿನಯ್ ಗುರೂಜಿ ನೀರಿಗೆ ಹಾರಿದ್ರೋ, ವಿನಯ್ ಗುರೂಜಿ ನೀರಿಂದೆದ್ರೋ, ಅದರಿಂದ ಜನಕ್ಕೇನು ಯೂಸ್ ಇಲ್ಲ. ಪ್ರಶ್ನೆ ಇರೋದು ನೀನು ಮತ್ತು ಭಗವಂತ. ಇಲ್ಲಿ ಪ್ರಶ್ನೆ ಇರೋದು ನಾನು ಮತ್ತು ಭಗವಂತ.
ಇನ್ನೊಂದು ಪ್ರಶ್ನೆ, ಮನುಷ್ಯನೊಳಗೆ 3 ಹೋರಾಟ ನಿರಂತರ ನಡೀತಾ ಉಂಟು. ನಾನು ಮತ್ತು ನನ್ನ ಆಸೆಗಳು ಒಂದು ಹೋರಾಟ, ನಾನು ಮತ್ತು ನಮ್ಮವರು ಅದು ಒಂದು ಹೋರಾಟ, ನಾನು ಮತ್ತು ಜಗತ್ತು 3ನೇ ಹೋರಾಟ, 4ನೇ ಹೋರಾಟ ಏನು? ನಾನು ಮತ್ತು ಭಗವಂತ. ಈ 4ನ್ನು ಗೆದ್ನೋ ಅವನು ಅಲ್ಲ ಮಾದ. ಅದನ್ನು ಪೂರ್ಣ ಶೂನ್ಯ ಅಂತೀವಿ. ಬುದ್ಧ ಎಲ್ಲ ಇದ್ದಿದ್ದು ಅದರಲ್ಲಿ. ಹಂಗಂತ ಬೌದ್ಧ ಭಿಕ್ಷುಗಳು ಶ್ರೀಲಂಕಾದಲ್ಲಿ ಏನು ಭಿಕ್ಷಾ ಪಾತ್ರೆಗೆ ಹಾಕ್ತಾರೆ, ಅವರು ವೆಜ್ಜು ನಾನ್ ವೆಜ್ಜು ಎಲ್ಲದೂ ಹಾಕ್ತಾರೆ ಆಹಾರ, ಅವ್ರು ತಪಸ್ ಮಾಡಾರಂತೆ. ಸೊ ನಮ್ಮ ತಲೆಯಲ್ಲಿ ಈ ಹುಚ್ಚಾಟ ಒಂದು, ಹೀಗಿದ್ದವರಿಗೆ ಮಾತ್ರ ಧ್ಯಾನ ಸೀಮಿತ ಅನ್ನೋ ಮೂರ್ಖತನ ಮೊದಲು ಬಿಡಬೇಕಷ್ಟೆ. ಆಯಿತಾ? ಅದೇ ಗುರುಗಳೇ, ನಾನು ಫಸ್ಟ್ ಕೇಳಿದ್ದೆ, ಇನ್ನೊಂದ್ಸಲಿ ಕೇಳ್ಬಿಡ್ತೀನಿ. ನಿಮ್ಮ ಮತ್ತು ಗುರುನಾಥರ ಒಡನಾಟದ ಒಂದಷ್ಟು ವಿಚಾರಗಳು, ಯಾಕಂದರೆ ಅವಾರ್ಡ್ಗಳೇ ಹೇಳಬೇಕು ಅಂತ ನಾನು, ಶಿಷ್ಯ ಹೇಗಿರ್ತಾನೆ ಅಂತ ಅದ್ರಲ್ಲಿ ಗೊತ್ತಾಗುತ್ತೆ ಅಂತ ನನ್ನ ಲೆಕ್ಕ. ಶಿಷ್ಯ ಅಂತ ನಾನಿನ್ನು ನನ್ನ ಗುರುಗಳಿಗೆ ನಾನು ಹೇಳ್ಕೊಳಕ್ಕೆ ಹೋಗಲ್ಲ. ದೊಡ್ಡ ಶಬ್ದ ಅದು. ಭಕ್ತಿ ಇರ್ಬೋದು. ಗುರುಗಳ ಶಿಷ್ಯ ಅಂದರೆ ಗುರು ನಡೆದ ದಾರಿಲಿ ನಡಿಬೇಕು. ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ರಾಮಕೃಷ್ಣ ಪರಮಹಂಸರ ಡಿವೋಟಿ ಮತ್ತು ಶಿಷ್ಯ 2 ಶಬ್ದ ವ್ಯತ್ಯಾಸ ಉಂಟು. ಡಿವೋಟಿ ಅಂದರೆ ಅವನೋಗಿ ಅಡ್ಡ ಬಿದ್ದ ಗೌರವದಿಂದ ಅವನ ಕೈಲಾದೇನೋ ಮಾಡಿದ ಹೋದ. ಗುರುಗಳು ಮಾಡಿದ್ದೆಲ್ಲ ಮಾಡ್ಲಿಕ್ಕೆ ಹೋಗಿ ಗುರು ನಡೆದ ನಡೆಯಲ್ಲಿ ನಡೀತಾನಲ್ಲ, ಅದು ನಡೆ ನುಡಿ 2 ಒಂದೇ ಆಗೋದು. ಅದೇ ನಮಸ್ಕಾರ. ರಾಮಕೃಷ್ಣರು ಅವ್ರ ಹೆಂಡತಿಗೆ ನಮಸ್ಕಾರ ಮಾಡ್ತಿದ್ರು. ಶಿಷ್ಯ ಅಂತ ಹೇಳ್ಕೊಂಡು ಅವ್ನು ಮಾಡ್ತಾನ? ಹೆಂಡತಿ ನಮಸ್ಕಾರ ಮಾಡ್ತಾನೆ? ನಂಗೆ ಗೊತ್ತಿಲ್ಲ. ಕಾಮದೃಷ್ಟಿಲಿ ಯಾವತ್ತೂ ಹೆಂಡತಿನ ನೋಡಿರಲಿಲ್ಲ. ರಾಮಕೃಷ್ಣರ ಶಿಷ್ಯಂದ್ರೆಲ್ಲ ಹಾಗೇ ಇರಬೇಕು. ದುಡ್ಡು ಮುಟ್ತಿರ್ಲಿಲ್ಲ ಅವನು. ಡಿವೋಟಿ ಬೇರೆ, ಆರಾಧನೆ ಬೇರೆ. ಅದಕ್ಕೆ ಹೇಳಿದ್ದು ದ್ವೈತ, ಗುರುವಿನ ಬಗ್ಗೆ ತಿಳಿಯುವುದು, ವಿಶಿಷ್ಟಾದ್ವೈತ, ಗುರುವಿನ ತತ್ವವನ್ನು ಸ್ವಯಂ ಅನುಷ್ಠಾನದಿಂದ ಅಧಿಷ್ಠಾನಕ್ಕೆ ಹೋಗೋದು ಅದ್ವೈತ, ಅದನ್ನು ಸ್ವಯಂ ಕಳ್ಕೊಳ್ಳೋದು ಪೂರ್ಣ ಶೂನ್ಯ ಅಲ್ವಾ? ನಾನು ಮತ್ತು ದೇವರು ಬೇರೆ, ಇದು ಡಿವೋಷನ್. ನಾನು ದೇವರ ಬಗ್ಗೆ ತಿಳಿಲಿಕ್ಕೆ ಹೊರಟಿದ್ದೀನಿ, ಅದು ಅಧ್ಯಯನ. ವಿಶಿಷ್ಟ ಅದ್ವೈತ ರಾಮಾನುಜರು ಹೇಳಿ, ಶುರು ಹೇಳಿದ್ದು ಮಧ್ವಾಚಾರ್ಯರು ಹೇಳಿ, 2ನೇ ಮೆಟ್ಲಿದ್ದು. 3ನೇದು ನಾನು ದೇವರ ಹಾಗೆ ಆಗಲಿಕ್ಕಾಗ್ತಿದೆ. ಭಗವತ್ಪಾದರು ಹೇಳಿದ ಅಹಂ ಬ್ರಹ್ಮಾಸ್ಮಿ ಶಂಕಾಂ ಹರತೀತಿ ಶಂಕರ. ಸ್ವಯಂ ಶಂಕರನೇ ಆದ ಚಿದಾನಂದ ರೂಪ ಶಿವೋಹಂ ಶಿವ. ಅದು ಹೇಳ್ತೀವಷ್ಟೇ. ಶಿವೋಹಂ ಅಂತೇಳಿ ಹಶು ಆಗ್ತಿರುತ್ತೆ ನಮಗೆ. ಹೇಳಿದವರಿಗೂ ಹಶು ಆಗ್ತಿರುತ್ತೆ, ಕೇಳಿಸ್ಕೊಂಡವರಿಗೂ ಹಶು ಆಗ್ತಿರುತ್ತೆ. ಇದು ಪ್ರಾಬ್ಲಮ್ಮಲ್ಲಿ ಇರುತ್ತೆ. ಹೇಳಕ್ಕೆ ಸುಲಭ. ನಾನೀಗ ಕೂತ್ಕೊಂಡು ಚಿದಾನಂದ ರೂಪ ಶಿವೋಂ ಶಿವೋಂ ಅಂತ ಹೇಳ್ಬೋದು, ಆಯ್ತಾ? ಸ್ವಲ್ಪ ಬಾಯಾರಿಕೆ ಆಗುತ್ತೆ. ಕುಡ್ದ ನೀರು ಶಿವೋಂ ಮುಗೀತು. ಹಾಗೆ ಹೇಳುವವನಿಗೆ ಈಶ್ವರ ಭಾವ ಇರ್ತದೆ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚಿತ್ ಜಗತ್. ಅಮೃತತ್ವದಲ್ಲಿರ್ತಾರೆ. ಈ ಲೋಕದ ಆಹಾರಗಳಿಗೆಲ್ಲ ಬೀಳಲ್ಲ. ಆ ಬಾಬಾಜಿ ಹೇಳ್ಬೋದು. ಅದು ಹಾಗೇ ಇದೆ, ಲೈವ್ ಆಗಿದೆ, ಹಾಗೆ ಸಾಕ್ಷಿ ಬಾಡಿ. ವಿದೇಹ ದೇಹ ರೂಪಾಯ ದತ್ತಾತ್ರೇಯ ನಮೋಸ್ತುತೆ. ವಿದೇಹನೂ ಹೌದು, ದೇಹವೂ ಹೌದು. ಮಾಣಿಕೇಶ್ವರಿ ಹೇಳ್ಬೋದು. ಅವಳಿದ್ರು ಹಾಗೆ. ನಾನೆಲ್ಲ ಹೇಳಲಿಕ್ಕೆ ನಮಗೆ ಯೋಗ್ಯತೆ ಇಲ್ಲ ನನ್ನ, ಅಲ್ವಾ? ನಾನು ಹೇಳಿ ಚಿದಾನಂದ ರೂಪ ಶಿವೋಂ ಅಂದರೆ ಬಾಯಾರಿಕೆ ಆಯಿತು, ಹಶುವಾಯಿತು. ಹೇಗೆ? ಇದು ಯಾವುದೂ ಆಗುವಾಗಿಲ್ಲಲ್ಲ ಈಶ್ವರ ಭಾವದಲ್ಲಿ. ಜರ ವ್ಯಾಧಿ ಮೃತ್ಯು, ಜರದಲ್ಲಿ ವ್ಯಾಧಿ ಮೃತ್ಯು ಎಲ್ಲ ಬಂತು. ಹಸಿವು ನಿದ್ರೆ ಎಲ್ಲ ಸರ್ವಸ್ವ ಬಂತು. ಹಾಗಾಗಿ ನಾವು ಈ ಕತೆ ಯಾರು ಹೇಳಿದ್ರು ಕೇಳೋದು, ಇದೆಲ್ಲ ಆಗ್ತುಂಟಲ್ಲಪ್ಪ, ಇದೆಲ್ಲ ದೇಹಕ್ಕಾಗುವುದಲ್ಲ. ಅಲ್ವಾ? ಅಲ್ಲ, ರಮಣರು ಊಟ ಮಾಡ್ತಾ ಇದ್ರು. ರಮಣರಿಗೆ ಊಟ ಇಲ್ಲ ಅಂದರೂ ಇರ್ಲಿಕ್ಕೆ ಗೊತ್ತಿತ್ತು. ಈ ಪ್ರಶ್ನೆ ನೆಕ್ಸ್ಟ್ ಬರುತ್ತೆ. ಇದು ಕೇಳಿ, ರಾಮಣ್ಣರು ಊಟ ಮಾಡ್ತಿದ್ರಲ್ಲ, ರಾಮಕೃಷ್ಣ ಪರಮಹಂಸರು ಊಟ ಮಾಡ್ತಿದ್ರು. ಅವರಿಗೆ ಊಟ ಇಲ್ಲದೆ ಇರಲಿಕ್ಕೂ ಗೊತ್ತಿತ್ತು. ಜ್ಞಾನಿಗಳು ಊಟ ಮಾಡ್ತಿದ್ದು ಇನ್ನೊಬ್ಬನ ಕರ್ಮ ಕಳೀಲಿಕ್ಕೆ. ಅದಕ್ಕೆ ನಾವು ಮಾತಾಡ್ತಾ ಹೇಳ್ತೀವಿ, ಸಕ್ಕರೆಪಟ್ಟಣ ಗುರುಗಳು ಎಷ್ಟೋ ದಿನ ಊಟ ಇಲ್ಲದೆ ಇರ್ತಿದ್ರು, ನೀರಿಲ್ಲದೆ ಇರ್ತಿದ್ರು. ಅವರ ಬಾಡಿ ನಮ್ಮ ಹಾಗೆ ಸ್ಮೆಲ್ ಬರ್ತಿರ್ಲಿಲ್ಲ, ಭಸ್ಮದ ಪರಿಮಳ ಬರ್ತಾಯಿತ್ತು. ಯಾವಾಗ ಅಲ್ಲಿ ಸಾಧನೆ ನಾನು ಹೇಳಕ್ಕೆ ಹೋಗಲ್ಲ,
ಅದು ಸ್ವಯಂ ಕಾರಣ ಶರೀರ, ಕಾರಣ ಇಟ್ಕೊಂಡ್ಬಂದ ಅವತಾರ. ಅವರನ್ನು ನಾರ್ಮಲಿ ಸಾಧನೆ ಮಾಡಿ ಮೇಲೆ ಹೋಗೋರೆ. ಬೈ ಬರ್ತ್ ರೆಡಿಮೇಡ್ಗಳಿಗೆ ಬಗ್ಗೆ ನೀನು ಚಕ್ರಪಟ್ಟಣ ಗುರುಗಳು ರೆಡಿಮೇಡ್ ಅದು. ಅದನ್ನು ನಾನು ಹೇಗೆ ಸಾಧನೆ ಅಂತ ಹೇಳಿ, ಅವ್ರು ತಪಸ್ಸು ಅನುಷ್ಠಾನ ಮಾಡಿ ಅದು ಬಂದಿದ್ದೇ ಹಾಗೆ. ದತ್ತಾತ್ರೇಯರು ಮಾಯೆಯೊಳಗೆ ಹೊಕ್ಕಿ ಮಾಯೆಯಿಂದ ಹೊರಗೆ ಬಂದು ತೋರಿಸಿದ್ರಷ್ಟೆ. ಸಾಧನೆ ಮಾಡಿ ಮೇಲೆ ಹೋದವ್ರ ಕಥೆ ಆದರೆ ನಾನು ಹೇಳ್ತೀನಿ. ಹಾಗಾಗಿ ಅಲ್ಲಿ ಈಶ್ವರತ್ವ ಸಹಜವಾಗೇ ಇತ್ತು. ಸೂರ್ಯ ಸಾಧನೆ ಮಾಡಿ ಬೆಳಗಿದ್ನ ಕೇಳಿದರೆ ಸೂರ್ಯನ ಸಹಜ ಗುಣ ಅದು. ಸುನಾಮಿ ಬರ್ಸೋದು ಸಮುದ್ರದ ಸಹಜ ಗುಣ, ಅಲೆ ಎಪ್ಸೋದು ಅದರ ತಾಕತ್ತು. ಹೇಗೆ ತಾಯಿಗೆ ಹಾಲು ಕೊಡೋದು ಸಹಜವಾಗಿ ಬಂದಿರುತ್ತೋ, ಅಲ್ಲಿ ದತ್ತಾತ್ರೇಯರಿದ್ದರು. ಅವರು ರಕ್ಷಣೆ ಏನೆಲ್ಲ ಮಾಡಿದ್ದೆ ಅಂತ ಮಾಡಿದರು. ಒಂದು ತೆಂಗಿನಕಾಯಿ ಇನ್ಸಿಡೆಂಟ್ ಹೇಳಿದೆ, ನಿಂತಿತ್ತು ಗಾಳಿ. ಗುರು ಹೇಗೆ ಕಾಯ್ತಾನೆ ನಿಲ್ಲಿಕ್ಕೆ ಅಲ್ವಾ. ಒಂದಿನ ನನ್ನ ಗಾಡಿ ಪೆಟ್ರೋಲ್ ಇರಲಿಲ್ಲ. ಹೊಸದುರ್ಗ ಈಗಲೂ ಇದ್ದಾರೆ, ಕಾಂಗ್ರೆಸ್ಸಿನ AICC ಜನರಲ್ ಸೆಕ್ರೆಟ್ರಿ ಇದ್ದಾರೆ, ಹೆಸರು ಬೇಡ, ಅವ್ರದ್ದೇ ಗಾಡಿ. ಇನ್ನೊಂದು ಡಾನ್ ಬಾಸ್ಕೋ ಕಾಲೇಜಿನ ಓನರು ಇದ್ದಾರೆ, ಅವ್ರದ್ದು ಹೊಸ ಗಾಡಿ. ಗುರುಗಳ ಅವತ್ತು ಶರೀರದಲ್ಲಿ ಇರಲಿಲ್ಲ ಆ ಟೈಮಲ್ಲಿ, ಬೆಂಗಳೂರಿಂದ ಬರಬೇಕಿತ್ತು, ಪೆಟ್ರೋಲ್ ಇಲ್ಲದೆ ಆ ಗಾಡಿ ಬಂದಿತ್ತು. ಅಷ್ಟು ಜನ ಇದ್ದೀವಿ, ಕೂತವರು ಇದ್ದೀವಿ, ಅವರು ಇದ್ದೀವಿ. ಏನೋ ನಾನು ಮಾಡಿದೆ ಏನಿಲ್ಲ, ಗುರುಗಳೇ ಮಾಡಿದ್ರು ಅಷ್ಟೇ. ನಮ್ಮ ಅನಿವಾರ್ಯತೆ ಆ ಪರಿಸ್ಥಿತಿ ಆಗಿತ್ತು. ಗಾಡಿ ಸೀಸ್ ಆಗಬೇಕು ನಾರ್ಮಲಿ, ಫಾರ್ಚುನರ್ ಗಾಡಿ ಹೊಸ್ತವಾಗ ಲ್ಯಾಂಡ್ ಆಗಿತ್ತು. ಒಂದು ಇನ್ಸಿಡೆಂಟ್. ಇನ್ನೊಂದು ಗುರುಗಳು ಮೈಗೆಲ್ಲ ಹುಟ್ಟಿದಬ್ಬದ ದಿನ ಸಗಣಿ ಹಾಕೋದೊಂದು ವೀಡಿಯೋ ಇದೆ ಸಣ್ಣಕ್ಕೆ, ಅದೊಂದು ಟೀ ಶರ್ಟ್ ಹಾಕಿದ್ದು ಬ್ಲರ್ ವೀಡಿಯೋ ಒಂದು ಇದೆ. ಅದು ಅವತ್ತೇ ನನ್ನ ಹುಟ್ಟಿದಬ್ಬ, ಅವತ್ತೇ ನಡೆದ ಇನ್ಸಿಡೆಂಟ್. ಅವತ್ತೇ ನೀವು ರೆಡ್ ಡ್ರೆಸ್ ಇದೆ ಥರ ಅವತ್ತು ಫಸ್ಟ್ ಕ್ರಶ್ ಮೆಟೀರಿಯಲ್ ಬಂದಿದ್ದು ಆ ದಿನ ನನ್ನ ಹುಟ್ಟಿದಬ್ಬ. ಯಾರು ಅದರ ವೀಡಿಯೋ ಮಾಡಿ ತೆಗೆದ್ರಲ್ಲಿ ಇದೆ ಅದು ನೀವಂತ ಗೊತ್ತಾಗಲ್ಲ, ಬೇರೆಯವ್ರಿಗೆ ಹೇಳ್ಬೋದು. ಅದರಲ್ಲಿ ಕೇಸರಿ ಕಲರ್, ಅದನ್ನು ಬೇಕಾದ್ರೆ ಹಾಕ್ಬೋದು ಮಾರಕ ಮಾಡಿ. ಸೊ ಆ ದಿನವೇ ಇದು. ಅವಾಗ ನಾನು ಫೋನೆಲ್ಲ ಯೂಸ್ ಮಾಡ್ತಿರಲಿಲ್ಲ, ನಾನೆಲ್ಲಿ ಫಸ್ಟ್ PUC ಹುಟ್ಟಿದಬ್ಬ. ನಮ್ಮ ಮಾವ ಇನ್ಸ್ಪೆಕ್ಟ್ರ್ ಆಗಿದ್ರು ಅವಾಗ, ಅಲ್ಲ ಸರ್ಕಲ್ ಇದ್ರು ಅನಿಸುತ್ತೆ. ಅವರು ಅವತ್ತು ಕೊಡಿಸಿದ ಬಟ್ಟೆ, ಅದಕ್ಕೆ ಸಗಣಿ ಎಲ್ಲ ಗುರುಗಳು ಕೊಟ್ಟಿಗೆ ತೊಳಿ ಹುಟ್ಟಿದಬ್ಬಕ್ಕೆ ವಿಶ್ ಮಾಡಿದ್ದವ್ರು. ಹಾಗೆ ಹುಟ್ಟಿಗೆ ಅರ್ಥ ಹುಡ್ಕೊಂತ ಆಮೇಲೆ ಅರ್ಥ ಆಯ್ತು ನನಗೆ. ಯಾಕೆ ಪವಿತ್ರ ಆಗೋ ಜಾಗ ಯಾವುದು? ಗೋಮೂತ್ರ. ಜ್ಞಾನಿಗೆ ಪವಿತ್ರ ಅದು. ನಾವೀಗಿನ ಹುಟ್ಟಿದಬ್ಬವರಾದರೆ ಶಾಂಪೇನ್, ತಾನು ಎಣ್ಣೆ ಒಳಗೆ ಸ್ನಾನ ಮಾಡಿ ಪಕ್ಕದವರಿಗೂ ಎಣ್ಣೆ ಹಾಕಿ ಅದರಲ್ಲೇ ಕುಡಿದು ಅಲ್ಲೇ ವಾಂತಿ ಮಾಡಿ ಅಲ್ಲೇ ಬಿದ್ದು ಅಲ್ಲೇ ಎದ್ದು ನಡಿ ಮಗ ಒಳ್ಳೆ ಹೆವೆನ್ ಅಂತ ಹೇಳಾಯ್ತು ಅಲ್ವಾ. ಇದರ ತಲೆಯಲ್ಲಿ ಒಂದಿತ್ತು, ಹುಟ್ಟಿದ ದಿನ ಗುರು ದರ್ಶನ ಮಾಡಬೇಕು ಅನ್ನೋ ಒಂದು ಸಣ್ಣ ಕಾಮನ್ ಸೆನ್ಸ್ ಇತ್ತು, ಜ್ಞಾನ ಅಲ್ಲ. ಅವಾಗ ಶೃಂಗೇರಿಗೆಲ್ಲ ಭಿಕ್ಷೆ ಕೊಟ್ಟು ಕಳಿಸಿದ್ರು, ಕೊಡೆ ಇರಲಿಲ್ಲ ಕೈಯಲ್ಲಿ, ಇರೋ ಚಪ್ಪಲಿಯೂ ತೆಗೆದು ಬಿಸಾಕಿದ್ರು. ಹವಾಯಿ ಅಲ್ಲ, ಹವಾಯಿ ಇಲ್ಲ ಅವತ್ತು, ಚಪ್ಪಲಿ ಇಲ್ಲ. KSRTC ಬಸ್ ತನಕ ಯಾರೊಬ್ಬರು ಗಾಡೀಲಿ ಬಿಟ್ಟರು, ಗುರುಗಳ ಮನೆಗೆ ಬರೋರು. ಹೋದೆ ನಾನು, 5:15 ಆಗಿರ್ಬೋದು. ಶೃಂಗೇರಿ ಹೊಳೆ ಬ್ರಿಡ್ಜ್ ಕ್ರಾಸ್ ಆಗ್ತಾ ಎಲ್ಲ ನೋಡ್ತಿದ್ರಕ್ಕೆ ನಾ ಬೆಳೆದೂರದು. ಮೈಯೆಲ್ಲ ಇವನಿಗೆ ಸಗಣಿ ಎಲ್ಲ ಇದೆ. ಬಸ್ಸಲ್ಲೂ ನೋಡಿದರು, ಸ್ವಲ್ಪ ಮಾನ ಅನ್ನೋದು ಹೋಗಬೇಕಲ್ಲ ನಂದು. ಅದಕ್ಕೆ ಪರೀಕ್ಷೆ ಎಲ್ಲ ಟ್ರೀಟ್ಮೆಂಟ್ ಅಷ್ಟೇ. ಪರೀಕ್ಷೆ ಅನ್ನೋದು ನಾವು ಶಿಶುನಾಳ ಶರೀಫ್ರ ಲೆವೆಲ್ಗೆ ಹೋಗ್ತೀವಿ ಅಲ್ಲ, ಇದು ಟ್ರೀಟ್ಮೆಂಟ್. ಕೊಚ್ಚೆ ಹಾಕಿ ತೋರಿಸ್ತಾನೆ ಇವರು ಗೋಮಯ. ಆಮೇಲೆ ಗೊತ್ತಾಯಿತು ಗೋ ಪವಿತ್ರ, ಇದರೊಳಗೆ ಇನ್ನೂ ಮಲ ಇದೆ ಅಂತ. ಅಲ್ಲಿ ಹೋಗ್ಬೇಕಾದ್ರೆ ತಲೆ ಮೇಲೆ ಹೊತ್ತುಕೊಳ್ಬೇಕು ಮೂಟೆ, ಅದರಲ್ಲಿ ಹಲಸಿನ ಹಣ್ಣು ಅದು ಇದು ಎಲ್ಲ. ಅದನ್ನು ತಗೊಂಡೋಗಿ ಶೃಂಗೇರಿ ಗುರುಗಳ ಗುರುಭವನಕ್ಕೆ ಕೊಡಬೇಕು. ಅದು ಡ್ಯೂಟಿ. ಕೈಲಿ ಒಂದು ಲಗೇಜು, ತಲೆ ಮೇಲೆ ಒಂದು ಲಗೇಜ್, ಎಲ್ಲ ಲಗೇಜ್. ಜೀವಮಾನದಲ್ಲಿ ಹೊತ್ತವನ್ನೆಲ್ಲ ಹೊರಿಸಿದ್ರು. ಯಾವುದನ್ನು ನಾವು ಮಾಡಲ್ಲ, ಗುರು ಅದನ್ನು ಮಾಡಿಸಿ ನಮ್ಮ ಅಹಂಕಾರ ಇಳಿಸ್ತಾನೆ ಇರ್ಲಿಕ್ಕೆ ಅದು ಸಾಕ್ಷಿ. ಮಳೆ ಬರ್ತಿದೆ. ಅವತ್ತು ನಾನು ನೆನೀಲಿಲ್ಲ, 2 ಟೈಮ್ ಆಯಿತು. ಹಿಂದೆ ಸಕ್ಕರೆಪಟ್ಟಣದಲ್ಲಿ ಒಂದಿನ ಸರಿ ಬೈದು ಅವ್ರ ಪಾದ ತೊಳಿಲಿಕ್ಕೆ ಬಿಟ್ಟ ದಿನ, ಕಾಲೆಲ್ಲ ಧೂಳಿದೆ, ಏನು ಮಾಡ್ತೀವಿ, ಆ ನೀರೆಲ್ಲ ನಾವು ಕುಡಿದ್ವಿ. ಅವತ್ತು ಗುರುಗಳು 3 ಹೆಬ್ಬೆಟ್ಟು ಕೈಲಿ ಇಲ್ಲಿ ಗೊತ್ತಿದ್ರು, ಇನ್ನು ಜ್ಞಾಪಕ ಇದೆ. ಅವರ ಮಿಸ್ಸಸ್ ಎಲ್ಲ ಇದ್ರು ಆ ದಿನ, ಸುಮಾರು ಜನ ಇದ್ರು. ಸಂಜೆ 7 ಕಾಲಿರ್ಬೋದು.
ಹಾಗಾಗಿ ಅವತ್ತು ಮೇಲ್ಗಡೆ ಪಿರಂಗಿ ಇದೆ ಅವ್ರ ಮನೆ ಹಿಂದ್ಗಡೆ ಇದೆ, ಅಲ್ಲಿ ಹೋಗಿ ಅಲ್ಲೇ ಹೋಗಿದೆ. ಇನ್ನೇನು ಬೇರೆ ನಂಗೆ ಗೊತ್ತಿಲ್ಲ ಎಲ್ಲಿ ಹೋಗಬೇಕು ಅಂತ. ರಾತ್ರಿ ಬೇರೆ ಆಗಿದೆ, ಗೊತ್ತಾಯ್ತು. ರಾತ್ರಿ ಮಳೆ ಬಂದಿದೆ. ಆ ಪಿರಂಗಿ ನಾನಿದ್ದ ಜಾಗದಷ್ಟು ಮಳೆ ಬಿದ್ದಿರಲಿಲ್ಲ. ನಾನು ರಾತ್ರಿ ಸುಮಾರು ಹೊತ್ತು ಚಂದ್ರಶೇಖರ ಭಾರತಿಗಳ ಜಪ ಮಾಡಿದ್ದೆ ಆ ದಿನ. ಮಾಡಿ ಅಲ್ಲೇ ಮಲ್ಕೊಂಡೆ. ದೊಡ್ಡ ಸಾಧನೆ ಅಂತಲ್ಲ, ನಾಮಜಪದ ಬಲ ಮತ್ತು ಗುರುದೃಷ್ಟಿಯಲ್ಲಿ ಸಾಕ್ಷಿ ಕೊಟ್ಟೆ. ನೀವೆಲ್ಲೂ ನನ್ನನ್ನು ಇಲ್ಲಿ ತಗೊಳ್ಬೇಡಿ, ಇದೊಂದು ನಾಯಿ ಬಿಟ್ಟಾಕುವ ನಾಯಿ ಕಥೆಯನ್ನು, ಗುರು ಕೃಪೆ ಏನು ಅಂತ ಮಾತ್ರ ತಗೊಂಡ್ರೆ ಆಗ ಸಮಸ್ಯೆ ಇಲ್ಲ. ಇಲ್ಲ ನಾಳೆ ನಿಮಗೆ ಯೂಟ್ಯೂಬಲ್ಲಿ ಅವ್ರೇನು ದೊಡ್ಡ ಕಬೀರದಾಸರ ಡೈಲಾಗ್ ಅದೇ. ನಿಜ 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 ನಿಜ. ಹಾಗಾಗಿ ಯಾಕೆ ಜ್ಞಾನಕ್ಕೆ ಮಡಿವಂತಿಕೆ ಬಂದು ಹಾಳಾಗಿದೆ, ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಬಸವಣ್ಣನನ್ನೇ ಹೀಗೆ ಪ್ರಶ್ನೆ ಹಾಕಿದ ಕತೆ. ನನ್ನನ್ನು ಪ್ರಶ್ನೆ ಹಾಕೋದ್ರಲ್ಲಿ ದೊಡ್ಡ ಅದ್ಭುತ ಅಂತ ನಾನೇನು ತಿಳ್ಕೊಳ್ಳ. ಹಾಗಾಗಿ ಅದಾಯಿತು. ಅದೊಂದು ಇನ್ಸಿಡೆಂಟು ಗುರುಗಳದ್ದು. ಸುಮಾರು ಲೆಕ್ಕ ಇಲ್ಲ ಗುರುಗಳು ಏನೆಲ್ಲ ಮಾಡುತ್ತಾರೆ ಇಲ್ಲಿ. ಒಂದಿನ ನಂದು ಕೆಮಿಸ್ಟ್ರಿ 17 ಮಾರ್ಕ್ ಬಂದಿದ್ದು ನನ್ನ ಗುರುಗಳು ಕೂತು ಹೇಳ್ತಾ ಇದ್ರು 17 ಅಂತ. ಅದು ಕೆಮಿಸ್ಟ್ರಿ ಮಾರ್ಕ್. ಅದು ನಾನವತ್ತು 17 ಹಸ್ಕೊಂಡು ಹೋಗಿದ್ದು. ರಾತ್ರಿ 1:15 ನಮ್ಮ ಅಜ್ಜ ಮಸಾಲೆ ದೋಸೆ ಕೊಡ್ತಾರೆ. 12:45 ಸಕ್ಕರೆ ಪಟ್ಟದಲ್ಲ. ಹಾಂ ಅಲ್ವಾ, ಬಾಗಿಲು ತಕೊಂಡು ಕೂತಿದ್ರು ಅವರು. ಇಲ್ಲೊಂದು ಮಸಾಲೆ ದೋಸೆ ಇಟ್ಟಿದ್ದೀನಿ, 17 ಚೆನ್ನಾಗಿ ಬಂದಿರಬೇಕಲ್ಲ ಮಾರ್ಕು ಅಂತ. ಅವಾಗೇನು ಈ ಥರ ಮೊಬೈಲು ಮೆಸೇಜ್ ಅದೊಂದು ಡಮ್ಮಿ ಮೊಬೈಲ್ ಇತ್ತು, 3,500 ಅಂತ ಕಳಿಸ್ಲಿಕ್ಕೆ. ಹಾಗೆ ಗುರು ಶಿಷ್ಯರನ್ನು ಹೇಗೆ ಕಾಯ್ತಾನೆ ಅಥವಾ ಅವನ ಭಕ್ತರನ್ನು ಹೇಗೆ ಕಾಯ್ತಾನೆ. ಸಕ್ಕರೆಪಟ್ಟಣದಲ್ಲಿ ಈ ಕಥೆ ಕೇಳಿದರೆ 1 ಕೋಟಿ ಮೇಲೆ ಪುಸ್ತಕ ಬರೀಬೋದು. ಹೌದು. ದತ್ತಾತ್ರೇಯರಿಗೆಲ್ಲ ಬರೀ 36 ಅಧ್ಯಾಯ 50. ಸಕ್ಕರೆಪಟ್ಟಣ ಗುರುಗಳು ಒಬ್ಬೊಬ್ಬ ಅಲ್ಲಿ ಹೋಗೋ ವ್ಯಕ್ತಿ, ಸಣ್ಣ ಮಗು ಪುಸ್ತಕ ಬರೆದ್ರು 1 ಕೋಟಿ ಮೇಲೆ ಅನುಭವ ಬರಿಬೋದು. ಆ ಬುಕ್ಕಿಗೆ ಒಂದು ರೂಮ್ ಇಡಬೇಕಾಗುತ್ತೆ. ಹಾಗೆ ಇದ್ದ ಕಾರುಣ್ಯ, ಹಾಗೆ ಬದುಕಿದ್ರು. ಯಾವ ಲವಲೇಶ ಆಸೆಯೂ ಇರಲಿಲ್ಲ. ಶೃಂಗೇರಿ ಗುರುಗಳೊಂದು ಭಾಷಣದಲ್ಲಿ ಹೇಳುತ್ತಾರೆ, ಎಲ್ಲ ಜ್ಞಾನಿಗಳೆಲ್ಲ ಆಸೆಯೂ ಇರ್ತದೆ, ಆದರೆ ಸಕ್ಕರೆಪಟ್ಟಣದವರಿಗೆ ಯಾವ ಆಸೆಯೂ ಇಲ್ಲ. ಅವರಿಗೆ ಗುರು ಭಕ್ತರಾಗಬೇಕನ್ನೋದು ಒಂದೇ ಆಸೆ. ಹಾಗೇ ಇದ್ರು ಅವರು, ಹಾಗೇ ಇದ್ದಾರೆ. ಶೃಂಗೇರಿ ಗುರುಗಳು ಹೇಳಿದ ವಿಡಿಯೋನೇ ಇದೆ ಅವ್ರ ಮನೆಯಲ್ಲಿ. ಅವರಿಗೆ ಯಾವ ಆಸೆಯೂ ಇರಲಿಲ್ಲ. ಅವರೇನು ಬೇಕಾದ್ರೆ ಮಾಡ್ಬೋದಿತ್ತು. ಈ ಪಂಚೆಯಿಂದ 200-300 ಹೋಳಿಗೆ ತೆಗಿಯೋರಿಗೆ ಹೋಳಿಗೆ ತೆಗೆದು ಹಂಚ್ತಿದ್ರು ಎಲ್ಲರಿಗೆ. ಅವ್ರು ಎಂತೆಂತ ಕೊಡ್ತಿದ್ರು ಆ ಪಂಚೆಲಿ, ಏನೆಲ್ಲ ಅವ್ರು ಬೇರೆ ಒಳಗಡೆನೂ ಏನಿಲ್ಲ, ಒಂದು ಪಂಚೆ ಹಿಂಗೆ ಸುತ್ತಕೊಳ್ಳೋರಷ್ಟೇ. ಅದರಿಂದ ಏನೇನು ತೆಗೆದುಕೊಟ್ಟು ನಿತ್ಯಾನಂದ್ರ ಲಂಗೋಟಿಲಿ ತಕ್ಕೊಟ್ಟಾಗ ಅವ್ರು ತಕ್ಕೊಡ್ತಿದ್ರು. ಶುರಿಗೆ ನಮಗೇನಂತ ಇಲ್ಲಿ ಇಟ್ಕೊಂಡಿರ್ತಾರೆ, ಅದೇ ಕೊಟ್ಟಿದ್ರೇನು ಅಂತ. ಎಷ್ಟು ಜನ ಕೊಡ್ಬೋದು ಒಂದು ಗಂಟಿನ ತೆಗೆದು. ಹಾಲಿನವನಿಗೆ ದುಡ್ಡು ಕೊಡ್ತಿದ್ರು, ಅದು ದುಡ್ಡು ಇದಾಗಬೇಕಲ್ಲ, ಹೋಳಿಗೆ ಜೊತೆಗೆಲ್ಲ ಇದ್ದರೆ. ಸತ್ಯನಾರಾಯಣ ಪ್ರಸಾದ ತಕ್ಕೊಡ್ತಿದ್ರು. ಮತ್ತು ಅದೇ ಅದು ನಾನೇನೋ ಮ್ಯಾಜಿಕ್ ಮಾಡಿದೆ ಅಥವಾ ತಪಶಕ್ತಿ ಉಪಯೋಗಿಸ್ದೆ ತೋರಿಸ್ಕೊಳ್ತಾನೆ ಇಲ್ಲ, ಸುಮ್ಮನೆ ಕೂತ್ಕೊಂಡಿರ್ತೀನಿ. ಶಾಕ್ ಎಲ್ಲಿ ಅಂದರೆ ನನಗೆ ಈಗಿನವ್ರನ್ನೆಲ್ಲ ನೋಡಿದಾಗ ನಾನು ಮಾಡಿದೇನೋ ಆ ಕರ್ತೃಭಾವವೇ ಅಲ್ಲಿ ಇರಲಿಲ್ಲ. ಅವರು ಉದ್ಧಾರ ಮಾಡಿದ್ದು ಲೆಕ್ಕಕ್ಕೆ ಹೋಗಿ ಅವರೆಲ್ಲರೂ ಹೇಳ್ಕೊಂಡು ತಿರುಗಿದ್ರೆ, ಈಗೆಲ್ಲರೂ ಯೂಟ್ಯೂಬಲ್ಲಿ ಹಾಕ್ಕೊಳ್ತಾರಲ್ಲ, ನಾನು ಹಂಗೆ ಮಾಡಿದೆ, ನಾನು ಹಿಂಗೆ ಮಾಡಿದೆ, ಈ ಕ್ಷೇತ್ರಕ್ಕೆ ಬಂದು ಹಿಂಗಾಯಿತು. ಗುರುಗಳು ಹಂಗೆಲ್ಲರೂ ಹಾಕೋಕ್ಕೆ ಶುರು ಗುರುಗಳು ಹಾಕೋದು ಬೇಡ, ಗುರುಗಳ ಹತ್ರ ಹೋದವರು ದಿನ ಹೇಳಿದರೆ 1 ಸಂವತ್ಸರ ಸಾಕಾಗಲಿಕ್ಕಿಲ್ಲ. ಹಾಗಿದ್ದ ಜ್ಞಾನಿ. ನಾನು ಅದಕ್ಕೆ ಹೇಳಿದ್ದು, ನಾನು ಡೋಂಟ್ ಕಂಪೇರ್ ಈ ಅವಧೂತ ಅನ್ನೋ ಶಬ್ದ ಚಂದ್ರಶೇಖರ ಭಾರತಿಗಳಿಗೆ, ವೆಂಕಟಾಚಲಯನಿಗೆ ಈಗಿನ ಕಾಲಘಟ್ಟದಲ್ಲಿ ಸರಿ ಇದೆ ಆ ತೂಕ. ಆಶ್ರಮಕ್ಕದು ಸರ್ನೇಮ್ ಥರ ಅಷ್ಟೇ ಬಿಟ್ಟರೆ ಇದಕ್ಕೆ ಅದನ್ನು ಆರೋಪ ಮಾಡಲಿಕ್ಕೆ ಹೋಗಬೇಡಿ. ದತ್ತ ಪಂಥ ಆದ್ದರಿಂದ ಆ ಪಂಥಕ್ಕೆ ನಾಥ ಎಲ್ಲ ಸೇರಿದಾಗ ಈ ಪಂಥದಲ್ಲಿ ಈ ಆಶ್ರಮ ನಡೀತಾ ಇರೋದು. ಗುರುಗಳೊಮ್ಮೆ ಕರೆದಿದ್ರು, ಯಾಕೆ ಕರೆದ್ರು ನಂಗೆ ಗೊತ್ತಿಲ್ಲ, ಅದು ಅವ್ರಿಗೆ ಬಿಟ್ಟಿದ್ದು. ಅಥವಾ ನನ್ನನ್ನು ಗೇಲಿ ಮಾಡಲಿಕ್ಕೆ ಕರೆದ್ರು, ಅದು ಇರ್ಬೋದು, ಹೇಳೋಕ್ಕಾಗಲ್ಲ. ಅದು ಅವರಿಗೆ ಬಿಟ್ಟಿತ್ತು.
ಆಮೇಲೆ ನಾನು ಸುಳ್ಯಕ್ಕೆ ಹೋಗ್ಬೇಕಾಯ್ತು. ನಂಗೆ ಸುಳ್ಯ ಎಲ್ಲಿದೆ ಅಂತಲೂ ಭೂಪಟ್ಟದಲ್ಲಿ ಗೊತ್ತಿರಲಿಲ್ಲ. ಅಂಥದ್ದೊಂದು ಊರು ಉಂಟು ಅಂತೆಲ್ಲ ಹೋಗ್ಬೇಕಾಯ್ತು. ಗುರುಗಳ ಹತ್ರ ಕೇಳಿದ್ದೆ ನನಗೆ ಜ್ಞಾನ ಬೇಕು ಅಂತ. ಆವಾಗ ಮುಂದೆ ಸಿಗ್ತಾರೆ ನಿಂಗೆ ಅಂದಿದ್ರು. ಆಮೇಲೆ ಅಜ್ಜನ ಪುತ್ತೂರು ಅಜ್ಜನ ಹತ್ರ ಸಮಾಧಿಗೆ ಹೋಗಬೇಕಾಯ್ತು. ನಿತ್ಯಾನಂದರಾನು ದಾರಿ ಸಿಕ್ತು. ಸೊ ಹೀಗೆ ಅದಕ್ಕೆ ಹೇಳಿ ನೀನು ಒಂದೊಂದು ಕಲಿಬೇಕು ಅಂದಾಗ ಒಬ್ಬರೊಬ್ಬರು ಲೆಕ್ಚರ್ ಸಿಗ್ತಾರೆ. ಕೊನೆಗೆ ಸುಪ್ರೀಂ ಒಂದು ಸಿಗೋದುಂಟು ಪರಬ್ರಹ್ಮ, ಭಗವಂತರ ಸಿಕ್ತು, ಮತ್ತೆ ಹುಡುಕ್ಲಿಕ್ಕೆ ಹೋಗಿ ಅಲ್ಲಿ ತನಕ ನೀವೆಲ್ಲ ಹುಡುಕ್ದಾಗೆ ನಾನು ಹುಡುಕಾಟದಲ್ಲಿದ್ದ. ಯಾವಾಗ ಪರಬ್ರಹ್ಮ ವಸ್ತು ಸ್ಟಾಪ್, ಅಲ್ಲಿಗೆ ಅಣೆಕಟ್ಟು, ನದಿ ಹರಿಯೋದಿಲ್ಲ. ಹಾಗಾಗಿ ಯಾವುದೇ ವಿಚಾರದಲ್ಲಿ ನೀವು ಈಗ ಆ್ಯಕ್ಟರ್ಗಳ ಹತ್ರ ನೀವು ಆ್ಯಕ್ಟಿಂಗ್ ಕಲೀಲಿಕ್ಕೆ ಹೋದ್ರು, ರಾಜಕುಮಾರ್ ಸಿಕ್ಕಿದ ಮೇಲೆ ಮತ್ತೆ ಆ್ಯಕ್ಟಿಂಗ್ ಕಲೀಲಿಕ್ಕೆ ಉಂಟು? ಇಲ್ಲ, ಸ್ಟಾಪ್. ಆ್ಯಕ್ಟಿಂಗಿನ ಟಾಪ್ ಮೋಸ್ಟ್ ಸಿಕ್ತು ನಿಂಗೆ, ಸಿಗ್ತದೆ. ಇನ್ನು ಕಲೀಲಿಕ್ಕಿದೆಯಾ ಆ್ಯಕ್ಟಿಂಗು? ಆ್ಯಕ್ಟಿಂಗ್ ಅನ್ನೋ ಶಬ್ದಕ್ಕೆ, ನಟನೆ ಅನ್ನೋ ಶಬ್ದಕ್ಕೆ ಸಾರ್ವಭೌಮ ಯಾರು ಹೇಳಿ ಅಲ್ವಾ? ರಾಜಕುಮಾರ್ ಸಿಕ್ಕಿದ ಮೇಲೆ ಮತ್ತೆ ಇನ್ನು ಟ್ರೈನಿಂಗ್ ತಗೊಳಕ್ಕೆ ಹೋಗಲ್ಲ. ಅಧ್ಯಯನ ಮಾಡಿ ಅನುಸಂಧಾನ ಮಾಡಿ ಅನುಭವಕ್ಕೆ ತಂದ್ಕೊಂಡವನು ಸಿಗ್ತಾನಲ್ಲ, ಅದು ಅಂಥ ಗುರುಗಳು ಸಿಕ್ಕಿದರೆ ಬಚಾವ್ ಆಧ್ಯಾತ್ಮದ ಅಂಥವ್ರು. ಬಟ್ ನೀವು ಏನೇ ನಿಮ್ಮನ್ನ ಕಮ್ಮಿ ಅಂತ ನೀವು ಹೇಳ್ಕೊಂಡ್ರು ಗುರುಗಳೇ, ಅದು ಅಲ್ಲಿ ಕಮ್ಮಿ ಅಂತಲ್ಲ ನೋಡು, ನಮಗೆ ಕೂರ್ಸಕ್ಕಾಗ್ತಿಲ್ಲ ನಿಮ್ಮನ್ನ. ನಾನು ಕಂಪೇರ್ ಮಾಡ್ತಾ ದೊಡ್ಡದ್ರ ಜೊತೆಗೆ ಮಾಡ್ತೀನಿ. ದೊಡ್ಡದ್ರ ಜೊತೆ ಯಾಕಂದ್ರೆ ಅಂತ ಗುರುನಾಥ್ರ ದೇಹ ಬಿಟ್ಟಿದ್ದ ದಿನ ನೀವು ಹತ್ತಿಲ್ಲ, ಯಾಕೆ ಅಳ್ಬೇಕು? ಮತ್ತೆ ಅವ್ರು ನೋಡಕ್ ಹೋಗಿಲ್ಲ ಅಂದ್ರೆ ನಿಮ್ದು ಎಷ್ಟು ಜ್ಞಾನ ಇದ್ರೆ ಮಾತ್ರ ಹಂಗಿರಕ್ ಸಾಧ್ಯ. ನಾವೆಲ್ಲ ಹಂಗಿರಕ್ ಗುರುಗಳು ಶರೀರ ಬಿಡಬೇಕಾದ್ರೆ ಒಂದು ಹೇಳಿದ್ರು, ಅವ್ರು ನನ್ನ ಹತ್ರ ಕೇಳಿದ್ರು, ಚೀಟಿ ಬಂದಿದೆ, ಇದೇ ಕಟ್ಟೆ ಬಾಗಿಲು ಊರು, ನಾರ್ಮಲಿ ಚೀಟಿ ಬಂತಪ್ಪ 11:30 ಇರಬೇಕು ಮಧ್ಯಾಹ್ನ, ಶಿವಗುರು ಅಂತ ಅವರ ಮನೆಯದು. ನಾರ್ಮಲಿ ನಾನು ಗುರುಗಳ ಹತ್ರ ಏನು ಸುಮ್ಮನೆ ಕೂತೆದ್ದು ಬಯಸ್ಕೊಂಬರ್ತಿದ್ರು ಅಷ್ಟೇ. ಇನ್ನು ತಿನ್ನೋಕೆ ತಿಂಡಿ ಗಿಂಡಿ ಎಲ್ಲ ಮೊದಲು ತಿಂಡಿ ಕೊಡಿಸ್ತಾರೆ ಅಂತ ಹೋಗ್ತಿದ್ದೆ PUCಲೆಲ್ಲ. ಆಮೇಲೆಲ್ಲ ಪಾಕೆಟ್ ಮನಿ ಎಲ್ಲ ಶುರುವಾದ್ಮೇಲೆ ತಿಂಡಿಗೆ ದುಡ್ಡು ಕೊಟ್ಟರು ತಗೊಳ್ಬೋದಲ್ಲ. ಅವರು ನೋಡಿದರೆ ಏನೋ ಖುಷಿ. ಈ ಸ್ವಾರ್ಥಿಗಳ ಜಗತ್ತಲ್ಲಿ ನಿರಂತರ ನಿಸ್ವಾರ್ಥವಾದ ಒಂದು ವ್ಯಕ್ತಿತ್ವದ ಹತ್ರ ಕೂರೋದೊಂದು ಖುಷಿಯಲ್ಲ. ಇವನಿನ್ನ ಮಾತಾಡಿದರೆ ಏನು ಲಾಭ ಅಂತ ಯೋಚನೆ ಮಾಡು ಲೋಕದಲ್ಲಿ. ನಾನು ಅದಕ್ಕೆ ಹೇಳಿದೆ, ಅವರ ಜಾತಿಯಿಂದ ನೋಡಿದರೆ ಆ ಮಡಿವಂತಿಕೆ ನನ್ನಲ್ಲೇನು ಇರಲಿಲ್ಲ, ಸಾಧನೆಯೂ ಏನೂ ಇರಲಿಲ್ಲ. ಇಡೀ ಮನೆ ಹುಚ್ಚು ತಿರಸ್ಕಾರ ಮಾಡಬೇಕಾದ್ರೆ ಒಬ್ಬ ವ್ಯಕ್ತಿ ನೀನು ನನ್ನ ವಸ್ತು ಅಂತ ಹೇಳಬೇಕಾದ್ರೆ ಆ ಕಾರುಣ್ಯ ನೀನು ಸುಮ್ಮನೆ ನನ್ನಿಂದೇನೂ ಅಪೇಕ್ಷೆ ಪಡೆದೆ, ಅಪೇಕ್ಷೆ ಪಡೆದೆ ಆ ದಯೆ ಸುರಿಸಿದ್ರಲ್ಲ, ಅದನ್ನು ಸುಮ್ಮನೆ ಥಿಂಕ್ ಮಾಡಿ. ಕಾಮನ್ ಸೆನ್ಸ್, ಇದಕ್ಕೆಲ್ಲ ಭಾರಿ ಶ್ರುತಿ ಸ್ಮೃತಿ ಪುರಾಣ ಏನಾಗಬೇಕಾಗ ಕಾಮನ್ ಸೆನ್ಸ್ ಇದ್ದರೂ ಆಯಿತು. ನಮ್ಮ ಮನೇಲಿ 24 ಗಂಟೆ ನಾವು ನಾನು ಕೆಲಸ ಮಾಡಿ ಗುರುತಿಸ್ದೇ ಇರೋರು, ನಮಗೆ ಸಂಬಂಧನೇ ಇಲ್ಲ. ನನ್ನಿಂದ ಅವ್ರಿಗೆ ಏನು ಅಂಥ ಡಿವೋಟಿಗಳು ಈಗಲೂ ಇದ್ದಾರೆ, ಅವರಿಗೆ ಆಗಲೂ ಇದ್ದವು. ಗುರುಗಳಿಗೆ ಕಾಲಲ್ಲಿ ತೋರಿಸಿ ಚಿನ್ನದ ಸಿಂಹಾಸನ ಮಾಡ್ಕೊಂಬಂದ್ರು ಮಾಡೋರು ಈಗಲೂ ಇದ್ದಾರೆ. ಅಂಥ ಭಕ್ತರು ಗುರುಗಳಿಗೆ ರಾಶಿ ಇದ್ದರು. ಅವ್ರ ಕಾಲದೊಳಿಗೂ ನಾನು ಸಮಾನ. ಗುರುಗಳು ಹೇಳಿದ್ದನ್ನು ರಾತ್ರಿ ಹಗಲು ನಡೆಸೋರು ಸಕ್ಕರೆಪಟ್ಟಣದಲ್ಲಿದ್ದರು, ಎಷ್ಟೋ ಜನ ಇದ್ದರು. ಅವ್ರ ಮೇಲೆಲ್ಲ ತೋರಿಸಿದ್ರೆ ಹೌದು ಕಾರಣ ಇದೆ ಅಂತ. ಈ ಮಂಗ ಏನೂ ಹೋಗಂಥದ್ದೆಂತ ಮಾಡಲಿಲ್ಲ. ನಾನು ಅವ್ರು ಚಂದ್ರಶೇಖರ ಭಾರತಿಗಳನ್ನು ಬಿಡಬೇಡ ಅಂದಿದ್ರು, ಗಟ್ಟಿ ಹಿಡ್ಕೊಂಡಿದ್ದೆ. ಅವ್ರ ಮೇಲೆ ಒಂದು ಅಚಲವಾದ ಭಕ್ತಿ ಭಾವ ಇತ್ತು, ಇವತ್ತೂ ಇದೆ. ಅವ್ರು ನನ್ನಿಂದ ಹೊರಗಿದ್ದಾರೆ ಅಂತ ನಂಗೆ ಅನ್ನಿಸ್ಲಿಲ್ಲ. ಅವ್ರು ನನ್ನ ಒಳಗೆ ಇದ್ದಾರೆ, ನಾನು ಯಾಕೆ ಆಡಬೇಕು? ಜಗತ್ತು ಏನಾರು ಹೇಳ್ಕೊಳ್ಳಿ, ನನಗೆ ಅಗತ್ಯ ಇಲ್ಲ. ನನ್ನ ಅನುಭವ ನನಗೆ. ಬಲ್ಪ್ ಒಳಗೆ ಕರೆಂಟ್ ಇದೆ ಅಂತ ಬಲ್ಪಿಗೆ ಎಚ್ಚರ ಆದಮೇಲೆ ಅದು ಯಾಕೆ ಅಳುತ್ತೆ? ದೇಹವೋ ಗುರು, ಚೈತನ್ಯವೋ ಗುರು. ಅವರೇ ಹೇಳಿದ್ದು, ಚೈತನ್ಯ ಅಂದರೆ ದೇಹಕ್ಕೆ ಯಾಕೆ ಅಂಟತಿ? ಚೈತನ್ಯ ಎಲ್ಲ ಕಡೆ. ರಾಯರು ಇದ್ದಾರೆ, ರಾಯರು ಹೋದರು ಅಂತ ಹತ್ರು ಅಂತ ಇಟ್ಕೊ. ನೀವೆಲ್ಲ ರಾಯರು ಕಾಲದಲ್ಲಿದ್ರಿ ಹತ್ರಿ, ಆಯಿತು. ರಾಯರ ಆರಾಧನೆಗೆ ಹೋಗಿ ಬೃಂದಾವನಿಗೆ ನಮಸ್ಕಾರ ಮಾಡ್ತೀರಿ, ಏನಂತ ಮಾಡ್ತೀರಿ? ರಾಯರು ಇದ್ದಾರೆ ಅಂತ. 2 ಡೈಲಾಮ್ ಆಯ್ತಲ್ಲ. ಹೋದ್ವಿ ಅಂತ ಹತ್ತಿದ್ದು ನಾವೇ, ಇದ್ದಾರೆ ಅಂತ ನಂಬ್ತಾ ಇರೋದು ನೀನೇ. ನೀಗ ಅಳವನು ಹೋಗಿ ಅಲ್ಲೋಗಿ ನಿಂತ್ಕೊಳ್ಳೋದು, ಕಾನ್ಫಿಡೆನ್ಸ್ ಆಗೋದು ನೀನೇ. ಇವರೆಲ್ಲ ಈಗ ಹನುಮಂತ ಹೋದರು ಅಂತ ಹೇಳಿ ಅಳವರಿದ್ದಾರೆ. ಹನುಮಂತ ಹೋಗಿದ್ರೆ ತಾಯಿ ಮುಗ್ದಂಗಿದೆ. ಹನುಮಂತನ ದೇವಸ್ಥಾನದ ಎದುರುಗಡೆ ಹೋಗಿ ಗಂಟೆ ಬಡ ಹನುಮಂತ ಇದಾನೆ ಅಂತಲೇ ಇವನು ಹೇಳ್ತಾನೆ. ಯಾವ್ದಾರು ಒಂದು ಸ್ಟ್ಯಾಂಡಲ್ಲಿ ನಿಲ್ಲಿ, ಯಾವ್ದಾರು ಒಂದು ಸ್ಟ್ಯಾಂಡಲ್ಲಿ ನಿಲ್ಲಿ. ಅದು ನಿಂತರೆ ಅಧ್ಯಾತ್ಮ ಶುರುವಾಗುತ್ತೆ. ಅದಕ್ಕೆ ಹೇಳಿದ್ದು, ಮೂಮೆಂಟ್ ಇರೋ ನೀರಾದರೆ ಆಗೋದಿಲ್ಲ, ಅಲೆ ನಿಲ್ಲಬೇಕು.
ಅಲೆಯೋ ಅಂದರೆ ಅಲಿತಾ ಇರ್ತೀರಿ, ಇವತ್ತಿಲ್ಲಿ ನಾಳೆ ಅಲ್ಲಿ. ಸುಮಾರು ಜನ ನಾವು ನೋಡಿದ್ದೀವಿ ಆಧ್ಯಾತ್ಮದಲ್ಲಿ. ಸ್ವಲ್ಪ ದಿನ ಅವನಲ್ಲೋ ಶಿರಡಿ ಹತ್ರ ಇರ್ತಾನೆ, ಸ್ವಲ್ಪ ದಿನಕ್ಕೆ ಅವ ಶಿಫ್ಟ್ ಆದ, ತುಕಾರಾಮ್ರ ಹತ್ರ ಹೋದ, ಸ್ವಲ್ಪ ದಿನಕ್ಕೆ ವಾದಿರಾಜರ ಹತ್ರ ಹೋದ. ನಾನು ಕೇಳಿದ್ದು, ಪರಮಗುರು ಅಂತಂದು ಒಬ್ಬ ಇರ್ತಾನೆ. ಒಂದು ಸಲ ತಲೆ ಅಲ್ಲಿಟ್ಟ ಮೇಲೆ ಬೇರೆ ಎಲ್ಲ ಗುರುಗಳಿಗೆ ಗೌರವ ಕೊಡೋದು ಸರಿ, ಧರ್ಮ ಅದು. ಅವರ ಆಶೀರ್ವಾದ ಪಡ್ಕೊಳ್ಳೋದು ಸರಿ. ಹೋಗೋಕ್ಕೊಂದು ರೂಟ್ ಅಂತಿದೆಯಲ್ಲ, ಆ ರೂಟನ್ನು ಗಟ್ಟಿ ಆಗಬೇಕಾದ್ರೆ ಆ ಗುರುವಲ್ಲಿ ಮನಸ್ಸನ್ನು ನಿಲ್ಲಿಸಬೇಕು. ಶ್ರೀಧರರು ಸಮರ್ಥರಲ್ಲಿ ನಿಲ್ಲಿಸ್ದಾಗೆ, ಸಕ್ಕರೆಪಟ್ಟಣದವರು ಚಂದ್ರಶೇಖರ ಭಾರತಿಗಳಲ್ಲಿ ನಿಲ್ಲಿಸ್ದಾಗೆ, ಬಾಣಾವರದಲ್ಲಿ ಎಷ್ಟೋ ಸಲ ಹೇಳಬಾರ್ದು, ಹುಚ್ಚು ಅಂತಾರೆ. ಅಲ್ಲಿ ಒಬ್ಬನೇ ಕೂತ್ಕೊಂಡು ಧ್ಯಾನ ಮಾಡಬೇಕಾದ್ರೆ ಯಾರಿಲ್ಲ ಅಲ್ಲಿ, ಮಾಡು ಗಿಡ ಅಂತ ಇರಲಿಲ್ಲ. ಎಷ್ಟೋ ಸಲ ದೋಸೆ ಬಂದು ಒಬ್ಬರು ತಂದು ಕೊಟ್ಟು ಹೋಗ್ತಾಯಿದ್ರು, ಮಸಾಲೆ ದೋಸೆ. ಕತ್ಲಲ್ಲಿ ಕಾಣೋದು ಹೇಗೆ ಅಲ್ವಾ? ನಾನು ಇವತ್ತು ಹೇಳ್ತೀನಿ, ಕೃಷ್ಣ ಯೋಗೇಂದ್ರ ಅಲ್ಲಿ ಜೀವಂತ ಇದ್ದಾರೆ ಅಂತ. ಏನು 3 ವರ್ಷದ ಅನುಭವ ಅಂತ. ಈ ಕಣ್ಣಲ್ಲಿ ನೋಡಿದ್ದೀನಿ ಅಂತ ಇನ್ನೂ ಹೇಳಬೇಕಂತೆ. ಹಾಗಾಗಿ ನಾನು ಹೇಳೋದು, ನೀವು ಅಂಥ ಅನುಭವಕ್ಕೆ ನಾ ಹೇಳಿದ್ದು ಒಪ್ಪೋದು ಬೇಡ. ಈ ತಲೆಹರಟೆಗೆ ಕಾಣ್ತಾರೆ ಅಂದರೆ ನನಗಿಂತ ಎಷ್ಟೋ ಒಳ್ಳೆಯವರು ಇದ್ದೀರಿ ಸಾಧನೆ ಈಗ ಮಾಡೋರು, ಅವ್ರಿಗೆ ಕಾಣದೇ ಇರ್ತಾರೆ, ಖಂಡಿತ ಕಾಣ್ತಾರೆ. ಅಭ್ಯಾಸ ಮಾಡಬೇಕಷ್ಟೆ. ಡೆಡಿಕೇಶನ್ ಇದ್ದರೆ DC ಆಗೋದು ಎಷ್ಟು ಫಿಕ್ಸು, ಡೆಡಿಕೇಶನ್ ಇದ್ದರೆ ಭಗವದ್ ದರ್ಶನ ಆಗೋದು ಅಷ್ಟೇ ಫಿಕ್ಸು ಈ ಜನ್ಮದಲ್ಲಿ. ಆ ಕಾನ್ಫಿಡೆನ್ಸಲ್ಲಿ ಕೂರ್ಬೇಕು, ಭ್ರಮೆಗೆ ಬೀಳಬಾರ್ದು. ನಾನು ಸುಮಾರು ಜನರನ್ನು ನೋಡ್ತೀನಿ, ಅವರು ಹೀಗೆ ಹೋದೆ, ಅಲ್ಲಿ ಹೋದೆ, ಅಲ್ಲಿ ಹೀಗೆ ಕಾಣ್ತು, ಹೀಗೆ ಕಾಣ್ತು. ನಾವೇನೇ ಮಂಡಿಸಿದ್ರು ಅದು ಶಾಸ್ತ್ರದ ಸಮ್ಮತನೂ ಇರಬೇಕು, ಸ್ವಂತ ಅನುಭವವೂ ಇರಬೇಕು, ಲಾಜಿಕ್ಕೂ ಇರಬೇಕು. ಆವಾಗ ಅಧ್ಯಾತ್ಮದಲ್ಲಿ ಕ್ಲಾರಿಟಿ ಇರುತ್ತೆ. ಈಗಿನ ಸುಮಾರು ಜನರನ್ನು ನಾನು ನೋಡಿದಾಗ, ತಪ್ಪು ಅಂತಲ್ಲ, ಯಾಕೆ ಹಾಗೆ ಹೇಳ್ತಾರೆ ನನಗೆ ಗೊತ್ತಿಲ್ಲ. ಯಾಕೆ ಶಾಸ್ತ್ರ ವಿರುದ್ಧವಾಗಿರುವುದೇ ಇಲ್ಲ, ಶ್ರುತಿಯ ಜೊತೆಗೆ ಅದು ಆ್ಯಡೆಡ್ ಅಧ್ಯಾತ್ಮ. ಶ್ರುತಿ ಸಮ್ಮತಿಗೆ ಅದು ಅಂಟಿರಬೇಕು. ಚಂದ್ರಶೇಖರ ಭಾರತಿಗಳ ವಿವೇಕ ಚೂಡಾಮಣಿಗೆ ಭಾಷ್ಯ ಬರೆದಿದ್ದಾರೆ, ಸುಮ್ಮನೆ ಕೂತು ಓದಿದೆ. ವಿವೇಕ ಚೂಡ ನಾನು ಓದಿ ಸಣ್ಣಕ್ಕೆ. ಅವರ ಸಾಧನೆಗೂ ಅದಕ್ಕೂ ಹೀಗೆ ಉಂಟು ಲಾಜಿಕ್. ಸೊ ಆ ಥರ ಕ್ಲಾರಿಟಿಯೊಂದಿಗೆ ಅಧ್ಯಾತ್ಮವನ್ನು ನೋಡಬೇಕು. ಅದು ಈಗ ಇಲ್ಲ, ವಿಮರ್ಶೆ ಇಲ್ಲ. ಈಗ ವಿತಂಡವಾದ ಇರೋದು, ಅದು ಸಮಸ್ಯೆ. ವಿಮರ್ಶೆ ಅಧ್ಯಾತ್ಮಕ್ಕೆ ಬಂದರೆ ದಾರಿ ಸಿಗ್ತದೆ. ಹೋಗೋ ಮೊದಲೇ ಅವ್ನು ಸರಿ ಇಲ್ಲ ಅನ್ನೋದು ಮುಗೀತತ್ಲಿ, ಇನ್ನು ಹೋಗೋದು ಹೇಗೆ? ಅಲ್ವಾ? ಜ್ಞಾನಿಗಳನ್ನು ತಿಳಿಬೇಕಾದ್ರೆ ಜ್ಞಾನಿಗಳ ಹತ್ರ ಸುಮ್ಮನೆ ಕೂತ್ಕೊಳ್ಳೋದು, ಒಪ್ಪಿ ಅಂತ ಯಾರಿಗಿಲ್ಲ, ಕೂತ್ಕೊಂಡು ನೋಡೋದು ಹೌದೋ ಅಲ್ವೋ ಅಲ್ವಾ. ನಾನು ಹಾಗೆ ಒಪ್ಪಿದವನು ಗುರುಗಳನ್ನ. ಒಪ್ಪಿದ ಮೇಲೆ ಮತ್ತೆ ಚೇಂಜ್ ಆಗಲಿಲ್ಲ. ನಮ್ಮ ಮನೇಲಿ ವಿರೋಧ ಮಾಡಿದರು, ನಮ್ಮ ಅಮ್ಮನ ಮನೇಲಿ ವಿಪರೀತ ಮಾಡಿ, ಅವನು ಸ್ನಾನ ಇಲ್ಲ ಏನಿಲ್ಲ, ಅವನ ಹತ್ರ ಕೂತ್ಕೊಳ್ತಿ ಅಂತೆಲ್ಲ ನಮ್ಮ ಅಜ್ಜ ಹೇಳಿದರು. ಕೊನೆಗೆ ನಮ್ಮ ಅಜ್ಜನ ಪ್ರಾಣ ಉಳಿಸಿದ್ದು ಅವರೇ, 2 ಕಂಬರ್ ಕಟ್ಕೊಟ್ಟು ಆವಾಗ ಅವರು ಬೇಜಾರು ಮಾಡ್ಕೊಂಡಿಲ್ಲ. ಅವ್ರಿಗೆ ಗೊತ್ತಲ್ಲ, ಇದೆಲ್ಲ ವಿಚಾರ ಗೊತ್ತಿರೋದು, ನನ್ನ ಅಜ್ಜ ಮಾತಾಡಿದ್ದು ಗೊತ್ತಿಲ್ಲ ಅವರಿಗೆ. ಗೊತ್ತಾಗ ವೇಷ ಮಾಡ್ಬೋದಿತ್ತಲ್ಲ. ಪ್ರಾಣ ಭಿಕ್ಷೆ ಕೊಟ್ಟ, ಮಕ್ಕಳು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಹೆಂಡತಿ ಮಕ್ಕಳು ಕೊಡ್ಲಿಕ್ಕೆ ಪ್ರಾಣ ಭಿಕ್ಷೆಯೂ ಕೊಟ್ಟ ಅಲ್ವಾ. ಹೇಳ್ಬೋದಿತ್ತಲ್ಲ, ನಿನ್ನ ಅಜ್ಜನ ಪ್ರಾಣ ನಾನೇ ಹಾಕ್ಕೊಳ್ಳಿಸ್ಲಿ, ಹಿಂಗೆಲ್ಲ ಮಾತಾಡಿದ್ದ ಅಂತ. 2 ಕಂಬಾರ ಕಟ್ಟಿತ್ತು ಅವ್ರ ಕೈಲಿ, ಇದನ್ನು ಕೊಡ್ತೀಯ ತಗೊಂಡು ಅಷ್ಟೆ. ನಮ್ಮ ಮನೇಲಿ ನನ್ನ ತಂದೆನೇನೋ ಒಂದು ಕೋರ್ಟ್ ಆರ್ಡ್ರನ್ನು ಬರೀ ದಾರದಿಂದ ನಿಲ್ಲಿಸ್ತವ್ರು. ಅವರ ತಾಕತ್ತೇನು ನೋಡಿ. ನಮ್ಮ ಅಪ್ಪಂಗೆ ಅವ್ರ ಆಫೀಸಲ್ಲಿ ಯಾವ್ಯಾವ ಲಾ ಇದೆ ಗೊತ್ತಿರಲಿಲ್ಲ. ಅವ್ರು ಫಸ್ಟ್ ಟೈಮ್ ಗುರುಗಳ ಎದುರುಗಡೆ ಕೂತಾರೆ. ಇನ್ನು ಆಫೀಸಲ್ಲಿ ಇಷ್ಟೇ ಜನ ಇದ್ದರು, 50-60 ಜನ ಇದ್ದರು. ಅವನ ಕೆಲಸ ಕೆಲಸ ಅದರದ್ದೆಲ್ಲ ಲೆಕ್ಕ ಹೇಳಿ, ಈ ಲಾ ಇದೆ, ಈ ರೂಲ್ ಇದೆ, ಇದೆಲ್ಲ ಹೇಳಿದ್ರು. ಒಬ್ಬ ವ್ಯಕ್ತಿಗೆ ಹೇಗೆ ಸಾಧ್ಯ? ಯಾರೋ ಫ್ರೆಂಚವ್ರು ಬಂದಾಗ ಅವ್ರು ಆ ಭಾಷೆಯಲ್ಲೇ ಮಾತಾಡ್ತಿದ್ರು. ಅದು ನಿತ್ಯಾನಂದರು ಮಾಡಿದ್ದು ಕೇಳಿದ್ದೇನೆ. ಅವರೇನು ಫ್ರೆಂಚೆಲ್ಲ ಓದ್ದವರಲ್ಲ ಅಲ್ವಾ. ಸುನಾಮಿ ಬರೋದನ್ನು ಅವ್ರು 15 ದಿನ ಮೊದಲೇ ಹೇಳಿದರು. ಎಷ್ಟೋ ಜನ ಸಮುದ್ರದ ಹತ್ರ ಹೋಗದಿದ್ದಾಗೂ ತಡೆದಿದ್ರು. ಅವರೆಲ್ಲೂ ಸೋಷಿಯಲ್ ಮೀಡಿಯಾಕ್ಕೂ ಹೋಗಿಲ್ಲ, ಪ್ರೆಸ್ಸಿಗೂ ಹೇಳಲಿಲ್ಲ. ಇಲ್ಲಿರೋ ಎಷ್ಟೋ ಮುಖ್ಯಮಂತ್ರಿಗಳಿಗೆ 27 ಸೀಟಿಗೆ 27 ಬಿಸ್ಕೆಟ್ ಕೊಟ್ಟು ಮುಖ್ಯಮಂತ್ರಿಗಳು ಮಾಡಿದವರು.
ಎಷ್ಟೋ ಜನ ರಾಜಕಾರಣದಲ್ಲಿರೋರು ವೆಂಕಟಾಚಲಯ್ಯನ ಹತ್ರ ಅನುಗ್ರಹಕ್ಕೆ ಬಂದವರೇ ಆದವರೇ. ಎಷ್ಟೋ ಲಿಸ್ಟೇ ಕೊಡ್ತೀನಿ ನಾನು. ಹೌದೌದು. ಒಂದೇನಂದ್ರೆ ಅವ್ರು ಯಾರಿಗೂ ಅದು ಹೇಳ್ಕೊಳ್ಳೋ ಧೈರ್ಯ ಇರಲ್ಲ ಅಷ್ಟು. ಹೇಳಿಕೊಂಡ್ರೆ ಎಲ್ಲಿ ಸ್ಟ್ಯಾಂಡರ್ಡ್ ಕಮ್ಮಿ ಆಗುತ್ತೆ. ಸ್ಟ್ಯಾಂಡರ್ಡ್ ಮೊನ್ನೆ ಯಾರೋ ನನ್ನ ಹತ್ರ ಕೇಳಿದ್ರು, ಗುರುಜಿ ಎಷ್ಟೋ ಜನ ಬಂದು ಬ್ಲೆಸ್ಸಿಂಗ್ಸ್ ತಗೊಳ್ತಾರೆ, ಅವ್ನು ಹೇಳಲ್ಲಲ್ಲ. ಹೇಳಬೇಕು ಅಂತ ಯಾಕೆ ಅಪೇಕ್ಷೆ ಪಡ್ತೀವಿ? ಅವ್ರಿಗೆ ಹೇಳಿದರೆ ಅವರ ಜಾತಿಯವ್ರಿಗೆ ಕ್ವಶನ್ ಕೇಳ್ತಾರೆ, ಜಾತಿ ಓಟ್ ಇಲ್ಲ. ಗುರುನಾಥ್ರ ಹತ್ರ ಬೇಡ ಗುರುಗಳೇ, ನಿಮ್ಮ ಹತ್ರ ಬಂದವ್ರನ್ನ ಎಲ್ಲಿ ಹೇಳ್ಕೊಂತಾರೆ? ನಾವು ನೋಡ್ದಂಗೆ ಅದಕ್ಕೆ ನಾವು ಎಷ್ಟು ಜನ ನೋಡಿಲ್ಲ. ಅವರಿಗೆ ಜಾತಿ ಓಟ್ ಕಮ್ಮಿ ಆಗುತ್ತೆ, ಅವರ ಜಾತಿಯ ಪರ್ಸನಲ್ ವರ್ಚಸ್ ಹೋಗುತ್ತೆ ಅಂತಾನೆ ಅರ್ಧ. ಯಾರು ಒಂದು ಪವರ್ ಇದೆ, ಸ್ವಾಮಿಗಳ ಹತ್ರ ಉತ್ತರ ಕೊಡಬೇಕು, ಇದೆಲ್ಲ ಕ್ವಶನ್ ಆನ್ಸರ್. ದೇವ್ರು ನಂಬ್ತೀವಿ ಅಂದ್ರೆ ನಾವು ವೀಕು ಅನ್ನೋ ಥರ ಜನಕ್ಕೆ ತೋರಿಸ್ಕೋಬಾರ್ದು. ನಾವು ಸ್ಟ್ರಾಂಗ್. ನಮ್ಮ ದೇಶ ಹಾಳು ಬೀಳಲಿಕ್ಕೆ ಕಾರಣ ಏನು? ನಾವು ನಮ್ಮ ಧರ್ಮವನ್ನು, ಸ್ವಧರ್ಮವನ್ನು ಬಿಸಾಕಿದ್ದು ಅಲ್ವಾ? ನಮ್ಮ ಸ್ವಧರ್ಮವನ್ನು ಬಿಸಾಕಿರು. ನಮ್ಮ ಸ್ವದೇಶಿ ಆಹಾರ ಪರಿತ್ಯಾಗ ಮಾಡಿದ್ವಿ, ಸ್ವದೇಶಿ ಧರ್ಮವನ್ನು ತ್ಯಾಗ ಮಾಡಿದ್ವಿ. ನಮ್ಮ ಸ್ವಂತಿಕೆ ನಾವು ಮಾರ್ಕೊಂಡಿದ್ದೀವಿ. ಹಾಗಾಗಿ ನಮಗೆ ಹೊರದೇಶಕ್ಕೆ ಹೋಗ್ತಾ ಕುಂಕುಮ ಇಟ್ಕೊಂಡು ಏರ್ಪೋರ್ಟಿಗೆ ಹೋಗೋದು ಹೆಂಗೆ? ದೇವ್ರ ಬುಟ್ಟಿ ಇಟ್ಕೊಂಡು ರೋಡಿಗೆ ನಮಗೆ ಅಸಹ್ಯ ಅನ್ನೋ ಫೀಲಿಗೆ ಬಂದು ನಿಂತಿದ್ದೀವಿ. ಈಗ ನೋಡಿದ್ರೆ ನನಗೆ ಯಾವ ಫೀಲ್ ಆಗಿಲ್ಲ. ಬಟ್ಟೆ ಬಿಚ್ಚಾಕೊಂಡು ತಿರ್ಗೋವರಿಗೆ ಅಷ್ಟು ಜೋಶ್ ಇರಬೇಕಾದ್ರೆ ಪೂರ್ತಿ ಬಟ್ಟೆ ಹಾಕ್ಕೊಂಡು ತಿರ್ಗೋದು ನನಗೆ ಯಾವ ಜೋಶಲ್ಲಿ ಇರಬೇಕು? ಯಾವುದೋ ದೇಶದ ಬ್ರ್ಯಾಂಡ್ ಚಡ್ಡಿ ಹರಿದೋಗಿ ಟೋನ್ ಜೀನ್ಸ್ ಹಾಕಿ ಇವನೇ ಎಷ್ಟು ಶೋ ಕೊಡಬೇಕಾದ್ರೆ ನಾನು ನನ್ನ ದೇಶದ ಖಾದಿ ಹಾಕಿ ನಾನು ಎಷ್ಟು ಶೋ ಕೊಡಬೇಕು? ನಾನು ಹಂಗೆ ಬದುಕಿದೆ ಅಷ್ಟೆ. ನೀನು ಹೆಂಗಾರಿರೋ ಮಗನೇ, ನಾನು ಹಿಂಗೆ ಇರೋದು. ಒಂದು ಅವನು ಬದಲಾಗ್ತಾನೆ, ಇಲ್ಲ ನಾ ಬದಲಾಗ್ತೀನಿ. ಇಬ್ಬರಲ್ಲಿ ಒಂದು ಇನ್ಫ್ಲೂಯೆನ್ಸ್ ಆಗಬೇಕು. ಒಂದು ಜಗತ್ತು ನಿಮ್ಮನ್ನು ಸೋಲಿಸ್ಬೇಕು, ಇಲ್ಲ ನೀವು ಜಗತ್ತನ್ನು ಸೋಲಿಸ್ಬೇಕು. ವಾಟ್ ಈಸ್ ಯುವರ್ ಆಪ್ಷನ್? ಋಷಿಗಳ ಆಪ್ಷನ್ ಬೇರೆ, ತಪಸ್ಸಿಂದ ಜಗತ್ತನ್ನು ಸೋಲಿಸ್ತವ್ರು ಅಲ್ಲ. ಯಾವ ಆಪ್ಷನ್? ಆಧ್ಯಾತ್ಮದ ಕೊನೆ ಕ್ವಶನ್ ಬಂದು ನಿಲ್ಲೋದು ಈ ಕ್ವಶನ್ನಲ್ಲಿ ಅಲ್ವಾ? ಒಂದು ಗೊಬ್ಬರದ ಹುಳ ಮೆಲ್ಲ ಗೊಬ್ಬರದಿಂದ ಈಚೆ ಬಂದು ಅದಕ್ಕೆ ಆಮೇಲೆ ಗೊತ್ತಾಗುತ್ತೆ ನನ್ನ ಬಣ್ಣ ಕಪ್ಪಲ್ಲ, ಸ್ಮೆಲ್ ಅಲ್ಲ, ನಾನು ಚೆಂದ ಇದ್ದೆ. ಇದ್ರ ಮಧ್ಯೆ ಅವಾಗ ಉಳಿದು ಗೊಬ್ಬರದ ಹುಳ ಎಲ್ಲ ಏನು ಮಾಡುತ್ತೆ ಹೇಳ? ಚೂರು ನೀರಿಗೆ ಅಪ್ಪಿ ತಪ್ಪಿ ಬಿದ್ದ ತಕ್ಷಣ ಆಗಾಡ್ಲಿಕ್ಕೆ ಶುರು ಮಾಡುತ್ತೆ. ತಲೆ ಕೆಟ್ಟಿದೆ ಅವನಿಗೆ. ಇಲ್ಲಾಗಿದ್ದು ಅಷ್ಟೇ. ಆ ಹುಳ ಹೇಳುತ್ತೆ, ಇದು ನೋಡು ಬಿಳಿ ಬಣ್ಣ ನಿಂದು, ನೀನು ಕಪ್ಪು ಕಾಣ್ತಿದ್ದೆ, ಆ ಗೊಬ್ಬರ ಮೆತ್ಕೊಂಡಿದ್ದಕ್ಕೆ ಅದರ ಸ್ಮೆಲ್ ಕಾಣ್ತಿತ್ತು, ಹಾಗಾಗಿ ನಿಮಗೆ ಆ ಗೊಬ್ಬರದಲ್ಲೇ ಜೋಶ್ ಕಾಣ್ತಾ ಇತ್ತು, ನಿಮಗೆಲ್ಲ ಖುಷಿ ಇದೆ. ನೀನು ಒಂಚೂರು ಗಂಗೆ ತಾಗಿಸ್ಕೊಂಡೆ, ನೀವು ಬನ್ನಿರಿ ಈಚೆ, ರೆಡಿ ಇಲ್ಲ. ಇದರಲ್ಲೇ ಇದ್ದಿ. ಈ ಸ್ಮೆಲ್ಲಲ್ಲಿರೋ ಕೆಕ್ಕು ಆ ನೀರಲ್ಲಿ ಉಂಟ. ಹಾಗಾಗಿ ಏನು ಹುಡುಗರಿಗೆ ನೀನೇನೇ ಹೇಳು, ದೇವಸ್ಥಾನ ಶಿವರಾತ್ರಿ ಎಲ್ಲ ಕಾಣಲ್ಲ, ಸಂಜೆ 7ವರೆಗೆ ಪಾರ್ಟಿ, ಅವಾಗ ಅವರಿಗೆ ಶತ್ರುತ್ವವೂ ಇಲ್ಲ, ಏನಿಲ್ಲ, ಫಿಕ್ಸ್. ಹೆಣ್ಣುಮಕ್ಕಳು ಗಂಡು ಮಕ್ಕಳು ಜೋಶೇ ಬೇರೆ ಅವರಿಗೆ. ಯಾಕೆ? ದೇ ಆರ್ ಅಡಿಕ್ಟೆಡ್ ಇನ್ ದಟ್. ಮತ್ತು ಇವುಗಳೇ ಪುಂಗುದು ಕತೆ. ಏನು? ನಾನು ಜಗತ್ತು ಕಂಟ್ರೋಲ್ ಮಾಡ್ತೀನಿ, ನನ್ನ ಕಂಟ್ರೋಲೇ 4-5 ವಸ್ತುವುಂಟು ಅಲ್ವಾ? ತಂದೆ ತಾಯಿ ಮುಖ ನೋಡಿ ಹೇಳೋದೊಂದಿತ್ತು, ದೇವ್ರ ಮುಖ ನೋಡೋದಂತಿತ್ತು. ಈಗ ರೀಲ್ಸ್ ನೋಡಿದೆ ಅವ ಹೇಳೋದೇ ಇಲ್ಲ. ಬೆಳಿಗ್ಗೆ ಫಸ್ಟ್ ಮೊಬೈಲ್ ನೋಡ್ತಾನೆ, ಮೆಸೇಜ್ ಬಂದು ಹಿಂದಿನ ದಿನದ ಕಮೆಂಟ್ ಕಂಡವರು ಇವನನ್ನು ಹೊಗಳಿದ್ರೆ ಮಾತ್ರ ಇವನಿಗೆ ಜೀವನ. ಇದಕ್ಕೆ ಈಗಿನ ಯೂತ್ಸ್ ಫಿಕ್ಸ್ ಆಗಿದ್ದಾರೆ. ಆ ಮೆಂಟ್ಯಾಲಿಟಿ ಇರೋ ತನಕ ನೀನು ಪಾಡ್ಕ್ಯಾಸ್ಟ್ ಅಲ್ಲ, ಮನೆ ಎದುರುಗಡೆ ಹೋಗಿ ಎದೆ ಹೊಡ್ಕೊಂಡು ಬೊಂಬೆ ಹಾಕಿದರೆ ಜನಕ್ಕೆ ಏನು ಯೂಸ್ ಇಲ್ಲ. ಆದರೂ ಅಲ್ಲ ಗುರುಜಿ, ಇದೆಲ್ಲ ಈ ತರ್ಕದ ಯಾರಿಗೂ ಏನೋ ಉಪಯೋಗ ಆಗ್ಬೋದು ಯಾವತ್ತೂ ಒಂದೇ. ಅದಕ್ಕೋಸ್ಕರ ಅಪೇಕ್ಷೆ ಇಲ್ಲದೆ ಈ ಕರ್ಮ ಮಾಡೋಣ ಅಷ್ಟೆ. ಇಲ್ಲಿ ನಾನು ಗುರುಗಳು ಅಲ್ಲ, ನೀನು ಶಿಷ್ಯನೂ ಅಲ್ಲ, ನಾವಿಬ್ಬರು ಸತ್ಯವನ್ನು ಹುಡುಕ್ತಾ ಇರೋರು ಅಂದ್ಕೊಂಡು ಒಂದು ತರ್ಕ ಮಾಡು. ಈ ಹುಚ್ಚನನ್ನು ದೊಡ್ಡವನು ಮಾಡೋದು ಬೇಡ, ನಿನ್ನನ್ನು ಸಣ್ಣವನು ಮಾಡೋದು ಬೇಡ. ಹಾಗೆ ತರ್ಕ ಮಾಡಿದಾಗ ಏನೋ ಒಂದು ಸಿಗುತ್ತೆ, ಅದು ಲೋಕಕ್ಕೆ ಒಳ್ಳೇದು ಮಾಡುತ್ತೆ. ಎಲ್ಲರ ರಿಸರ್ಚಿಂದ ಯಾವುದೋ ಒಂದು ಫಾರ್ಮುಲಾ ಹೊರಗೆ ಬರೋದು. ಏನು ಒಬ್ಬ ಸೈಂಟಿಸ್ಟು ಹೆಡ್ ಪೋಸ್ಟಲ್ಲಿದ್ದ ಒಂದು ದೊಡ್ಡ ಕಡೆ ತನ್ನ ಬರಲ್ಲ, ಅಲ್ಲಿ ಕಸ ಹೊಡೆಯೋನು, ಆ ಲ್ಯಾಬ್ ಮೇಂಟೈನ್ ಮಾಡೋನು,
ಟೆಂಪ್ರೇಚರ್ ಮೇಂಟೈನ್ ಮಾಡೋನು ಆ ಫಾರ್ಮುಲಾಕ್ಕೆ ಕಾರಣೀಭೂತನಾಗಿ. ನೀವು ಹೇಳ್ಕೊಳ್ಳಲ್ಲ ಅಷ್ಟೇ, ನಾನು ಹೇಳ್ಕೊಳ್ತೀನಿ. ಆ ಪ್ರೋಗ್ರಾಮ್ ಚೆನ್ನಾಗಾಯಿತು ನನ್ನ ಹತ್ರ ಯಾರು ಕೇಳಿ ನಾನು ಹೇಳ್ತೀನಿ, ನಮ್ಮ ಆಶ್ರಮದವರೆಲ್ಲ ಸೇರಿ ಪ್ರೋಗ್ರೆಸ್ ಆಯಿತು. ಅದರಲ್ಲೇನಿದೆ, ಸತ್ಯವನ್ನು ಸತ್ಯದಾಗ ಒಪ್ಕೊಳ್ಳು. ಪ್ರಶ್ನೆಯೇ ಕೇಳಲಿಲ್ಲ ಅಂದರೆ ಉತ್ತರ ಕೊಡೋನಿಗೆ ಜ್ಞಾನ ಹೊರಗೆ ಬರೋದು ಹೇಗೆ? ಅಲ್ಲಿ ಪ್ರಶ್ನೆ ಕೇಳೋನು ಇಂಪಾರ್ಟೆಂಟ್ ಅಲ್ಲ, ಮೈಕಿಟ್ಟವನು ಇಂಪಾರ್ಟೆಂಟ್. ಯಾಕಂದರೆ ಗುರುಗಳ ಪವಾಡ ಬಗ್ಗೆ ನಾನು ಮಾತಾಡೋಕ್ಕಿಂತನೂ ಸ್ಟೋರೀಸ್ ಕ್ರಿಯೇಟ್ ಮಾಡ್ಬೋದು ಬಿಟ್ಟರೆ ಪರಿಹಾರ ಹೇಳೋದ್ರಿಂದ ಪರಿವರ್ತನೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಎಲ್ಲರಿಗೆ ರಿಕ್ವೆಸ್ಟ್ ಮಾಡೋದು, ಗುರುಗಳು ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಅದೆಲ್ಲ ಬಿಡೋಣ. ಗುರುಗಳ ಹತ್ರ ಹೋಗಿ ನೀನೇನಾದೆ ಅಂತ ಒಂದು ಪ್ರಶ್ನೆ ನಿನ್ನೇನು ಕೇಳ್ಕೊ ಅಣ್ಣ, ಸಿಂಪಲ್ಲಾಗಿ. ಯಾವ ಗುರುಗಳಾರು ಆಗಲಿ, ಅವತ್ತಿನ ನಿನ್ನ ಬದಲಾವಣೆ ಸ್ವಲ್ಪ ಮಟ್ಟಿಗೆ ಆಗ್ಬೋದು ನನ್ನ ಚಿಂತನೆ. ಅವ್ರು ರಿಂಗ್ ಕೊಟ್ಟರು, ಅವ್ರು ಶಾಲ್ ಕೊಟ್ಟರು, ಪುಟ್ಟಭರ್ತಿಯವರು ಎಷ್ಟೆಲ್ಲ ಕೊಟ್ಟಿದ್ದಾರೆ. ಒಬ್ಬಾದರೂ ಅದರಲ್ಲಿ ಪುಟ್ಟಭರ್ತಿಯವರ ಗುಣ ಕಲ್ತಿದ್ರೆ ನಾವು ಖುಷಿ ಪಡೋದು. ಹಾಂ, ಇಷ್ಟು ಮಟ್ಟಕ್ಕೆ ಅವನು ಹಿ ಡೊನೇಟೆಡ್ ಹಿಮ್ಸೆಲ್ಫ್ ಟು ದ ಲಾರ್ಡ್. ಬಾಡುವ ಹೂ ಹಾಕೋಕ್ಕಿಂತ ವೆಂಕಟಾಚಲ ನಂಗೆ ಹೇಳಿದ್ದು, ಬಾಡದ ಹೂ ಹಾಕು, ನಿತ್ಯ ಜೀವನದ ಪುಷ್ಪಾರ್ಚನೆ ಮಾಡು ಹೇಳಿದ್ರಿ. ಇದು ಅವ್ರ ಮನೆ ಗುಲಾಬಿ ಗಿಡದ ಹತ್ರ ಗುಲಾಬಿ ಕೀಳ್ಲಿಕ್ಕೆ ಹೋದೆ. ಬಾಡೋ ಹೂವಾಗಬೇಡ, ಬೆಳಕಾಗೋದು ನೋಡು, ಬೆಳಕು ತೋರಿಸ್ಬೇಡ, ಆರತಿ ತೋರಿಸಿ. ಆ ಬೆಳಕು ಆರತಿ ಅನ್ನೋ ಮೀನಿಂಗೇ ಅದು. ನೀನು ಬೆಳಕಾದಾಗ ಮಾತ್ರ ದೇವರ ದರ್ಶನ ನಿಂಗಾಗುತ್ತೆ. ದೇವರನ್ನೇ ತಿಳಿಬೇಕು ಅಂತ ಹೊರಟವನಿಗೆ, ದೇವರ ಹತ್ರ ಫೆಸಿಲಿಟಿ ತಗೊಳ್ಳೋನು ಹೊರಟವನಿಗೆ ಏನಿಲ್ಲ. ಈಗ ಮಂತ್ರಿಗಳ ಹತ್ರ ಮಂತ್ರಿಗಳೇ ಆಗಲಿಕ್ಕೆ ಹೊರಟವನಿಗೆ ರಿಸ್ಕ್ ಜಾಸ್ತಿ. ಕಾಲೆಳೆಯೋರು ಮಂತ್ರಿಯೂ ಕಾಲೆಳಿತಾನೊಂದಿನ. ಆದರೆ ಮಂತ್ರಿಗಳ ಹತ್ರ ಚೆಕ್ಕೆಲ್ಲ ಸೈನ್ ಹಾಕ್ಸ್ಕೊಳಕ್ಕೆ ಹೋಗೋನಿಗೇನಿಲ್ಲ, ಚೂರು ಹೊಗಳಿದ್ರೆ ಆಯಿತು, ಬೊಕ್ಕೆ ಇಟ್ಟರಾಯ್ತು, ಶಾಲ್ ಹಾಕಿದ್ರೆ ಆಯಿತು. ಅಯ್ಯೋ ನಮ್ಮ ಅಣ್ಣ ಎಲೆಕ್ಷನ್ ಮೊದಲು ಅವನು ಈ ಡೈಲಾಗ್ ಹೊಡೆದೇ ಇಲ್ಲ. ಇವನು ಯಾವಾಗ ಪೊಸಿಷನಿಗೆ ಬಂದ ಆವಾಗ ಶುರು ಮಾಡಿದ್ರು ಸುತ್ತ ಇರೋರು, ನಮ್ಮಣ್ಣ ಅಯ್ಯೋ ಊಟಕ್ಕೆ ಬರಬೇಕು. ಅವನು 10 ವರ್ಷ ಸೋತಿದ್ದ ಎಲೆಕ್ಷನ್, ಊಟಕ್ಕೆ ಕರೀಲಿಲ್ಲ ಅವನು. ದಿಸ್ ಇಸ್ ದ ಲಾಜಿಕ್. ಈ ಡ್ರಾಮಾವನ್ನು ಬಿಟ್ಟು ಬದುಕೋದು ಕಲೀರಿ. ಅದಕ್ಕೆ ಹೇಳಿ ಸತ್ಯಂಬದ ಧರ್ಮಂಚನ. ಈ ಶಬ್ದ ಎಲ್ಲರಿಗೂ ಅಪ್ಲೈಡ್. ಅದು ಸನ್ಯಾಸಿಗಳಿಗೂ, ಶಾಸಕಾಂಗಕ್ಕೂ, ನ್ಯಾಯಾಂಗಕ್ಕೂ, ಡಿಪಾರ್ಟ್ಮೆಂಟಿಗೂ, ಮನೇಲಿರೋ ಪ್ರತಿ ವ್ಯಕ್ತಿಯು. ಈಗ ಸಿಂಪಲ್ ಲಾಜಿಕ್. ಸತ್ಯವದ ಮನಸ್ಸು ನಾಲಿಗೆ ಎರಡಾಗಿ ಮಾತಾಡಬೇಡ. ಬುದ್ಧಿ, ಹೃದಯ, ನಾಲಿಗೆ ಒಂದೇ ಥರ ಇರಬೇಕು. ಆವಾಗ ಸತ್ಯದ ರಥ. ಹಾಗೆ ಬದುಕಿದವನು ಓಡಾಡಿದರೆ ಪ್ರಪಂಚ ಬದಲಾಗ್ತದೆ. ಮಾತಾಡೋದು ಬೇಡ ಅವನು. ಇದು ಸತ್ಯಕ್ಕಿರೋ ತಾಕತ್ತು. ಇನ್ನೊಂದು ಧರ್ಮ. ತನಗೆ ಭಗವಂತ ನಿಯಮಿಸಲ್ಪಟ್ಟ ಅಥವಾ ತಾನು ತನಗೆ ನಿಯಮಿಸಲ್ಪಟ್ಟ ಆಚರಣೆಯನ್ನು ತಾನು ಫಸ್ಟ್ ಒಪ್ಪಿ ತನ್ನ ಶ್ರದ್ಧೆ ಅದರಲ್ಲಿಟ್ಟರೆ ಒಂದಿನ ಅಲ್ವಾ. ತಿರುವಣ್ಣಾಮಲೆಯಲ್ಲಿ ರಮಣರು ಲಂಗೋಟಿ ಹಾಕ್ತಾ ಮುಜುಗಾರ ಪಡಲಿಲ್ಲ. ಹೌದು. ಸನ್ಯಾಸಿ ಕೌಪೀನಧಾರಿ ಕಲು ಭಾಗ್ಯವಂತ ಅಂಥೇಳಿ ಭಗವತ್ಪಾದರು ಏನು ಹೇಳಿದ್ರು ಅದನ್ನು ಒಪ್ಪಿದ್ರು, ಬದುಕಿದ್ರು. ಒಂದು 2, 3, 8, 10 ವರ್ಷ ಅವ್ರಿಗೆ ನಗಾಡಿರ್ಬೋದು. ಕೊನೆಗೆ ಇಡೀ ಜಗತ್ತು ಬಂದು ಅಲ್ಲಿ ಕೂತಿದೆಯಲ್ಲ ಅರುಣಾಚಲದ ಹತ್ರ, ನಡಿಲಿಕ್ಕೆ ಜಾಗ ಉಂಟೆಗೆ. ವಾಟ್ ದ ಪವರ್ ಆಫ್ ಕಾಸ್ಮಿಕ್ ಇದೆ. ನಿಮ್ಮ ಕರೋಲಿಗೆ ನಗಾಡಿರ್ಬೋದು. ಹೌದು. ಹಾಂ, ಸುಮ್ಮನೆ ಈಗ ಹೋಗು ನೀಮ್ ಕರೋಲಿ ಇದು ಬಾಬನ್ ಟೆಂಪಲ್ ಹತ್ರ ಗೆಸ್ಟ್ ಹೌಸ್ಗಳು ಎಷ್ಟುಂಟು. ಕಾನ್ಯಂಗಾಣಲ್ಲಿ ಅವರಿಗೆ ನಗಾಡಿರ್ಬೋದು, ಗಣೇಶ್ಪುರಿಲಿ ನಗಾಡಿರ್ಬೋದು. ಬೆಳಗ್ಗೆ ದಿನ 10 ಜನಕ್ಕೆ ಹುಚ್ಚಿಡ್ದಿದೆ ಬಾಗಿಲಲ್ಲಿ ಹೋಗಿ ಕೂರ್ಲಿಕ್ಕೆ. ಶಿರಡಿ ಅವನಿಗೆ ಹುಚ್ಚು ಒಂದಿರ್ಬೋದು. ಹೌದು. ಶಿರಡಿಲಿ ದರ್ಶನಕ್ಕೆ ಜಾಗ ಉಂಟೆ. ಹಾಂ, ಅವನ ಹತ್ರ ಇದ್ದಾಗ ಹುಚ್ಚ ತಲೆಹರಟೆ ಎಂತ ಬೇಕಂತೆಲ್ಲ ಹೇಳಿ ಈಗ ಒಂದು ಸುಮ್ಮನೆ ಒಂದು 5 ನಿಮಿಷ ದರ್ಶನಕ್ಕೆ ದಬ್ಕೊಂಡು ಹೋಗ್ತಾರೆ. ಒಂದು ಖುಷಿ. ನಾವೆಲ್ಲ ಗುರುಗಳಿದ್ದಾಗ ನೋಡಿದ್ವಿ, ನೋಡಿದಕ್ಕಿಂತ ಜಾಸ್ತಿ ಅದನ್ನು ತಿಳಿದಿದ್ದೆ ತಕ್ಕ ಮಟ್ಟಿಗೆ ಅದೇನು ಅಂತ. ನನ್ನನ್ನು ನಾನು ತಿಳಿದಿದ್ರು, ನನ್ನ ಎದುರುಗಡೆ ಗುರುಸ್ಥಾನದಲ್ಲಿ ಕೂತವನು ಯಾರು ಅಂತ ಹೇಳಿ ತಕ್ಕ ಪ್ರಜ್ಞೆ ಇತ್ತು. ಹಾಗಾಗಿ ಅವರಲ್ಲಿ ಕೂತಿದ್ರೆ ನಾವೊಂದು ಅಡಿ ದೂರದಲ್ಲಿ ಕೂರ್ತಿದ್ವಿ. ಕಾರಣ ಅಲ್ಲಿರೋ ವಸ್ತು ಅದೇ.
ಅದಕ್ಕೇನು ಗೌರವ ಕೊಡಬೇಕು ಅದನ್ನು ಕೊಡಲೇಬೇಕು. ಅದು ಶುರು ಶಿಷ್ಯ ಧರ್ಮ ಅಲ್ವಾ. ಹಾಗಾಗಿ ಇದೆಲ್ಲ ತಿಳ್ಕೊಂಡಾಗ ಅಧ್ಯಾತ್ಮ ಶುರುವಾಗ್ತದೆ. ಭಾಷಣ ಅಧ್ಯಾತ್ಮ ಅಲ್ಲ, ಕೊನೆಯದಾಗಿ ಹೇಳಲಿಕ್ಕೆ ಇಷ್ಟ ನನಗೆ, ಬದುಕು ಅಧ್ಯಾತ್ಮ. ಭಾಷಣ ಬದುಕಾಗ್ಲಿಕ್ಕೆ ಸಾಧ್ಯ ಇದೆ ಚೂರು ಅಭ್ಯಾಸ ಮಾಡಿದರೆ. ಹಾಗಾಗಿ ಎಲ್ಲ ಯುವಕರು ಹೇಗೆ ದೇಹದ ಜ್ಞಾನ ಮೆಡಿಕಲ್ ಸೈನ್ಸು, ಮನಸ್ಸಿನ ಜ್ಞಾನ ಸೈಕಾಲಜಿ, ಕಾರಣ ಶರೀರದ ಜ್ಞಾನ ಕಾಸ್ಮಿಕ್ ನಾಲೆಡ್ಜ್, ಅದೇ ಆಧ್ಯಾತ್ಮ. ಆಧ್ಯಾಶಕ್ತಿ, ನಿನ್ನೊಳಗಿರೋ ಅಡಕವಾದ ಶಕ್ತಿಯನ್ನು ನೀನು ತಿಳಿ. ದೇಹದೊಳಗಿರೋ ಶಕ್ತಿಯನ್ನು ಆಟಮ್ ತಿಳಿದ್ರೆ ಮಾಲಿಕ್ಯುಲಿರೋದು ಸಡನ್ನಾಗಿ ಗೊತ್ತಾಗ್ತದೆ. ಅಣುವೇ ಪರಮಾಣು. ಅದಕ್ಕೆ ನಮ್ಮ ಭಾಷೆಯಲ್ಲಿ ನಾನು ಮತ್ತು ನೀನು. ನೀನು ಅನ್ನೋದು ದೊಡ್ಡ ನಾನು ಪರಮಾತ್ಮ, ನಾನು ಅನ್ನೋದು ಸಣ್ಣ ನಾನು ಜೀವಾತ್ಮ. ಎರಡರಲ್ಲೂ ಕಾಮನ್ ಫ್ಯಾಕ್ಟ್ರ್ ಇದೆ ಆತ್ಮ. ಅದನ್ನು ತಿಳಿಯುವುದು ಆತ್ಮಜ್ಞಾನ. ಅದಕ್ಕಿರೋ ಸುಲಭ ಪರಿಹಾರ, ಕೊನೆಗೆ ಯಾವುದೇ ಶಾಸ್ತ್ರ ಓದಿದ್ರು, ಯಾವುದೇ ಮಾರ್ಗ ಹೋಗಿದ್ರು, ಫಸ್ಟ್ ಲರ್ನ್ ದ ಲ್ಯಾಂಗ್ವೇಜ್ ಆಫ್ ಸೈಲೆನ್ಸ್, ಕೀಪ್ ಕ್ವೈಟ್, ಧ್ಯಾನ ಮಾಡಲಿಕ್ಕೆ ಅಭ್ಯಾಸ ಮಾಡಿ. ಬೇರೆ ದಾರಿ ಇಲ್ಲ ಇದೆ. ಯಾವ ದಾರಿ ಇಲ್ಲೋದ್ರೂ ಕೊನೆಗೆ ಈ ಬಸ್ ಸ್ಟ್ಯಾಂಡಿಗೆ ಬರೋದು. ಎಸ್, ಅದನ್ನು ಮನೇಲಿ ಮೊದಲೇ ಕೊನೆಗೆ ಹೋಗೋ ಬಸ್ ಸ್ಟ್ಯಾಂಡನ್ನು ಶುರುವೇ ಹತ್ತಿದ್ರೆ ಆಯ್ತು. ಮೆಟ್ರೋ ಹತ್ತೋದನ್ನು ಆಟೋ ಹಿಡಿದು ಸೈಕಲ್ ಹಿಡಿದು ಮೆಟ್ರೋ ಹತ್ತೋಕ್ಕಿಂತ ಈಗ ಮೆಟ್ರೋಗೆ ಹತ್ತು ಕೂತ್ಕೊಳ್ಳೋದು ಒಳ್ಳೆಯದು, ಒಳ್ಳೆಯದಾಗುತ್ತೆ.